ಹಲೋ ಸ್ಪರ್ಧಾರ್ಥಿಗಳೇ, ವೆಲ್ಕಮ್ ಟು ಧ್ವನಿ ಅಕಾಡೆಮಿ ಬೆಂಗಳೂರು. ಎಂದಿನಂತೆ ನಾವು ನಿಮಗೆ ಗೊತ್ತಿರೋ ಹಾಗೆ ಟೆಸ್ಟ್ ಸೀರೀಸ್ನ ಕಂಡಕ್ಟ್ ಮಾಡ್ತಾಯಿದ್ದೀವಿ ನಮ್ಮ ಸಂಸ್ಥೆ ವತಿಯಿಂದ. ಅಂದರೆ ನಿಮಗೆಲ್ಲ ರೀಸೆಂಟ್ ಪೇಪರಲ್ಲಿ ಏನು ಕೀ ಅದನ್ನು ಏನು ಸೆಟ್ ಮಾಡ್ತಾನೆ ಟ್ರೆಂಡ್ಗೆ ಅದ್ರ ತಕ್ಕಂಗೆ ಡೈರೆಕ್ಟಾಗಿ ಕ್ವಶನ್ ಕೇಳ್ತಾನೆ, ಇಂಡೈರೆಕ್ಟಾಗಿ ಕ್ವಶನ್ ಕೇಳ್ತಾನೆ, ಕೆಲವೊಂದನ್ನು ಸ್ಟೇಟ್ಮೆಂಟ್ ವೈಸ್ ಕ್ವಶನ್ ಫ್ರೇಮ್ ಆಗುತ್ತೆ. ಈ ರೀತಿ ಕೆಲವೊಂದು ಮ್ಯಾಥ್ ಫಾಲೋಯಿಂಗ್ ಕೇಳ್ತಾನೆ. ಅದರ ಆಧಾರದ ಮೇಲೆ ಅದು ಮೈಂಡ್ಸೆಟ್ ಆ ಒಂದು ಮೈಂಡ್ಸೆಟ್ಟಲ್ಲಿ ಇಟ್ಕೊಂಡು ಕ್ವಶನ್ ಪೇಪರ್ಗಳನ್ನ ನಾವು ತಯಾರಿ ಮಾಡಿದ್ದೀವಿ. ಅದೇ ರೀತಿ ನಾವು ಇದು 4ನೇ ಟೆಸ್ಟ್, ಇದು 4th ಟೆಸ್ಟ್ ಸೀರೀಸ್ ಅಂತ ಏನು ಕರಿತೀವಲ್ಲ, 4.0 ಟೆಸ್ಟ್ ಸೀರೀಸು ನಾವು ಕಂಡಕ್ಟ್ ಮಾಡ್ತಾಯಿದ್ವಿ. ಚಾಪ್ಟರ್ ವೈಸ್ 3ರಿಂದ 4 ಚಾಪ್ಟರ್ನ ಒಂದು ಟೆಸ್ಟ್ ಸೀರೀಸ್ ಅಂತ ಕನ್ಸಿಡರ್ ಮಾಡಿಕೊಂಡು ನಾವು ಕಂಡಕ್ಟ್ ಮಾಡ್ತಾಯಿದ್ದೀವಿ. ಅದರ ಉದ್ದೇಶ ಏನಂತಂದರೆ ನಿಮಗೆಲ್ಲ ಫಸ್ಟು ನಿಮಗೆ ಚಾಪ್ಟರ್ ವೈಸ್ ಬೇಗ ರೀಚ್ ಆಗಲಿ, ಆಮೇಲೆ ಫುಲ್ ಲೆಂತ್ ಟೆಸ್ಟು ಆಮೇಲೆ ಲಾಸ್ಟಿಗೆ ಕೊಡ್ತೀವಿ ನಾವು. ಆ ಉದ್ದೇಶ ಇಟ್ಕೊಂಡು ನಿಮಗೆಲ್ಲ ಚಾಪ್ಟರ್ ಪ್ರಿಪೇರ್ ಮಾಡಿಕೊಂಡು ತದನಂತರ ನಾವು ಫುಲ್ ಲೆಂತ್ ಟೆಸ್ಟ್ ಸೀರೀಸ್ಗೆ ಹೋಗ್ತೀವಿ. ಆ ಐಡಿಯಾಲಜಿ ಇಟ್ಕೊಂಡು ನಾವು ಮಾಡ್ತಾಯಿದ್ದೀವಿ. ಬನ್ನಿ ನಾವು 4.0 ಅಂದರೆ 4ನೇ ಟೆಸ್ಟ್ ಸೀರೀಸ್ ಏನು ಕೊಟ್ಟಿದ್ದೀವಲ್ಲ ಚಾಪ್ಟರ್ ವೈಸು, ಈ DBMS ಬಗ್ಗೆ ಕೊಟ್ಟಿದ್ವಿ. ಆಮೇಲೆ ನಿಮಗೆಲ್ಲ ನೆಟ್ವರ್ಕ್ ಸೆಕ್ಯೂರಿಟಿ ಅಂತ, ವಿಂಡೋಸು, ಈ ಒಂದು ಚಾಪ್ಟರ್ ಆಧಾರದ ಮೇಲೆ ನಾವು ಕ್ವಶನ್ನ ಫ್ರೇಮ್ ಮಾಡಿದ್ವಿ. ಸೊ ಟೆಸ್ಟ್ ಸೀರೀಸ್ ಎಲ್ಲ ಕಂಡಕ್ಟ್ ಮಾಡಿದ್ವಿ. ಅದ್ರ ತಕ್ಕಂಗೆ ಏನು ಟೆಸ್ಟ್ ಸೀರೀಸ್ ಕೊಟ್ಟಿದ್ದೀವಲ್ಲ ಅದರ ಒಟ್ಟು ಡಿಸ್ಕಷನ್ ಮಾಡ್ತಾ, ಕ್ವಶನ್ಸ್ಗೆಲ್ಲ ಡಿಸ್ಕಷನ್ ಮಾಡ್ತಾ ಹೋಗೋಣ. ಫಸ್ಟ್ ಕ್ವಶನ್ ನೋಡಿ, ನಿಮ್ಗೆ ಗೊತ್ತಿರ್ಬೋದೆಲ್ಲ. ನಾನು ತುಂಬ ಸಲ ಸಜೆಷನ್ ಕೊಡೋದು ಏನಂತಂದರೆ, ದಯವಿಟ್ಟು ಇಂಗ್ಲೀಷಲ್ಲಿ ಓದಿ ಕಂಪ್ಯೂಟರ್ ಸೈನ್ಸನ್ನು. ಕಂಪ್ಯೂಟರ್ ಸಬ್ಜೆಕ್ಟನ್ನ ಇಂಗ್ಲೀಷಲ್ಲಿ ಓದಷ್ಟು ಬೇಗ ರೀಚ್ ಆಗುತ್ತೆ ನಿಮಗೆ. ಕನ್ನಡದಲ್ಲಿ ಓದೋಕ್ಕಾಗಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಬೇಗ ರೀಚ್ ಆಗಲ್ಲ, ಬೇಗ ತೊಗೊಳಕ್ಕಾಗಲ್ಲ. ವರ್ಡಿಂಗ್ಸ್ಗಳು ನಿಮ್ಗೆ ಏನಾಗುತ್ತೆ, ಇದೆ ಕಾನ್ಫಿಡೆನ್ಷಿಯಾಲಿಟಿ, ಇಂಟಿಗ್ರಿಟಿ ನೋಡಿ, ಇದೆಲ್ಲ ಬೇಗ ನಿಮಗೆ ಕನ್ನಡದಲ್ಲಿ ಅರ್ಥ ಆಗಲ್ಲ. ಅದಕ್ಕೆ ನಾವು ಕೆಲವೊಂದನ್ನು ನಾವು ಇಂಗ್ಲೀಷಲ್ಲೇ ಓದಬೇಕಾಗತ್ತೆ. ಅಂದರೆ ನಾವು ಕನ್ನಡನ ನಾವು ಸರಿ ಇಲ್ಲ ಅಂತ ಹೇಳ್ತಾ ಇಲ್ಲ, ನಾವು ಕೆಲವೊಂದು ಸಬ್ಜೆಕ್ಟ್ಗಳಿಗೆ ನಾವು ಆ ಥರ ರೆಸ್ಪೆಕ್ಟ್ ಕೊಡಬೇಕಷ್ಟೆ, ಓಕೆನಾ. ಫಸ್ಟ್ ನೋಡಿ, ವಿತ್ ರೆಸ್ಪೆಕ್ಟ್ ಟು ದ ಫಸ್ಟ್ ಕ್ವಶನ್ ನೋಡಿ, ನಿಮಗೆಲ್ಲ ಓದಿ ಕ್ಲೀನಾಗಿ ಓದ್ಕೊಳ್ಳಿ. ವಿತ್ ರೆಸ್ಪೆಕ್ಟ್ ಟು ದ ಕಂಪ್ಯೂಟರ್ ಸೆಕ್ಯೂರಿಟಿ ಅಥವಾ ನೆಟ್ವರ್ಕ್ ಸೆಕ್ಯೂರಿಟಿ ಅನ್ನೋ ಚಾಪ್ಟರ್ ಮೇಲೆ ಕ್ವಶನ್ನು ಆಗಿರುವಂಥದ್ದು ಇದು. ಎವಿಡೆನ್ಸ್ ವಿಚ್ ಈಸ್ ಪ್ರೊವೈಡೆಡ್ ಬೈ ದ ಯೂಸರ್ ಡ್ಯೂರಿಂಗ್ ದ ಪ್ರಾಸೆಸ್ ಆಫ್ ಅಥೆಂಟಿಕೇಷನ್ ಇಸ್ ಕಾಲ್ಡ್ ಡ್ಯಾಶ್ ಅಂತ ಕೇಳಿದ್ದಾನೆ. ಸೊ ಅಥೆಂಟಿಕೇಷನ್ ಅಂದರೆ ಏನು? ಹಾಗಾದರೆ ಇಲ್ಲಿ ಕೊಡಿ, ಅಥೆಂಟಿಕೇಷನ್ನು, ಕ್ರೆಡೆನ್ಷಿಯಲ್ಲು, ಕಾನ್ಫಿಡೆನ್ಷಿಯಾಲಿಟಿ ಮತ್ತು ಇಂಟಿಗ್ರಿಟಿ, ಈ ಆಪ್ಷನ್ನು ಕೊಟ್ಟಿರ್ತಕ್ಕಂಥದ್ದು. ನೋಡಿ, ಇವಾಗೆಲ್ಲ ಕೆಲವೊಂದು ಈ ಒಂದು ಚಾಪ್ಟರ್ ಇದೆಯಲ್ಲ, ಈ ಚಾಪ್ಟ್ರಲ್ಲಿ ನಿಮಗೆಲ್ಲ ಫಸ್ಟ್ ಟಾಪಿಕ್ ಇದೇ ಬರೋದು. ನಿಮಗೆಲ್ಲ ಕೆಲವೊಂದು ಡೆಫಿನೇಷನ್ ಕೊಡ್ತೇನೆ, ಒಂದು 10ರಿಂದ 12 ಡೆಫಿನೇಷನ್ ಓದಬೇಕಾಗುತ್ತೆ. ಬೇಸಿಕ್ ಇನ್ಫಾರ್ಮೇಷನ್ ಅಬೌಟ್ ದ ನೆಟ್ವರ್ಕ್ ಸೆಕ್ಯೂರಿಟಿ ಅನ್ನೋ ಚಾಪ್ಟರ್ನಲ್ಲಿ ಒಂದು 10ರಿಂದ 12 ಡೆಫಿನೇಷನ್ ಓದ್ಕೊಂಡ್ರೆ ಸೇಫರ್ ಸೈಡ್ ಇರ್ತೀರ. ನೋಡಿ, ಇವಾಗ ಇಂಟಿಗ್ರಿಟಿ, ಕಾನ್ಫಿಡೆನ್ಷಿಯಾಲಿಟಿ ಅಂತ ಕೊಟ್ಟಿದ್ದೇನೆ. ನಾವು ನೆಟ್ವರ್ಕ್ ಸೆಕ್ಯೂರಿಟಿ ಅಂದರೆ ಏನು ಅಂದರೆ, ಸೊ ಫಾರ್ ಎಕ್ಸಾಂಪಲ್ ಎಯಿಂದ ಬಿಗೆ ಡೇಟಾ ಟ್ರಾನ್ಸ್ಮಿಷನ್ ಮಾಡಬೇಕು ಅಂದ್ಕೊಳ್ಳಿ, ಎಯಿಂದ ಬಿಗೆ ಡೇಟಾ ಟ್ರಾನ್ಸ್ಮಿಷನ್ ಮಾಡಬೇಕು. ಅವಾಗ ಏನಾಗುತ್ತೆ ಅಂದರೆ, ಡ್ಯೂರಿಂಗ್ ದ ಟ್ರಾನ್ಸ್ಮಿಷನ್ ದೇರ್ ಮೇ ಬಿ ಎ ಚಾನ್ಸ್ ಆಫ್ ಹ್ಯಾಕಿಂಗ್ ಆಗುವಂಥ ಚಾನ್ಸ್ಗಳಿದೆ. ಫಾರ್ ಎಕ್ಸಾಂಪಲ್ ನೋಡಿ, 1 to 3 ಅನ್ನೋ ಡೇಟಾವನ್ನು ನಾನು ಎಯಿಂದ ಬಿಗೆ ಕಳಿಸ್ಕೊಡ್ತಾ ಇದ್ದೀನಿ. ಸೊ ಡ್ಯೂರಿಂಗ್ ದ ಟ್ರಾನ್ಸ್ಮಿಷನ್ನು 3ನೇ ವ್ಯಕ್ತಿ ಬಂದು ಇದನ್ನು ಅಟ್ಯಾಕ್ ಮಾಡುವಂಥ ಚಾನ್ಸ್ಗಳಿದೆ. ಅದು ಆಗಬಾರ್ದು ಅಂದ್ಬಿಟ್ಟು ನಾವು ಸೆಕ್ಯೂರಿಟಿ ಕೊಡ್ತೀವಿ ಡೇಟಾಗೆ. ನೆಟ್ವರ್ಕ್ ಸೆಕ್ಯೂರಿಟಿ ಅಂದರೆ ಅದಕ್ಕೋಸ್ಕರ ನೆಟ್ವರ್ಕಲ್ಲಿ ಏನು ಟ್ರಾನ್ಸ್ಮಿಷನ್ ಆಗ್ತಿರುತ್ತಲ್ಲ ಡೇಟಾ, ಒಂದು ಡಿವೈಸಿಂದ ಇನ್ನೊಂದು ಡಿವೈಸ್ಗೆ, ಆವಾಗ ಆ ಡೇಟಾಗೆ ಸೆಕ್ಯೂರಿಟಿ ಕೊಡುವಂಥ ಪ್ರಕ್ರಿಯೆ ಇದೆಯಲ್ಲ, ದಟ್ ಕಾನ್ಸೆಪ್ಟ್ ಇಸ್ ಕಾಲ್ಡ್ ನೆಟ್ವರ್ಕ್ ಸೆಕ್ಯೂರಿಟಿ ಏನಲ್ಲಾಗುತ್ತದೆ. ನೆಟ್ವರ್ಕ್ ಸೆಕ್ಯೂರಿಟಿ. ಇವಾಗ ನೋಡಿ, ಅಕಾರ್ಡಿಂಗ್ ಟು ದ ಡೆಫಿನೇಷನ್ನು, ನೀವು ಒಂದು ಅಥೆಂಟಿಕೇಷನ್ ಮಾಡಬೇಕು ಅಂದಾಗ ಆ ಮಾಡಬೇಕಾದ್ರೆ ಕೆಲವೊಂದು ಎವಿಡೆನ್ಸ್ನ ಕೊಡ್ತೀವಲ್ಲ, ಅಂದರೆ ದಾಖಲೆಗಳನ್ನ ಸಬ್ಮಿಟ್ ಮಾಡ್ತೀವಲ್ಲ, ಅದನ್ನು ಏನೇನಲ್ಲಾಗುತ್ತದೆ ಅಂತ ಕ್ವಶನ್ ಕೇಳಿದ್ದಾನೆ. ನೋಡಿ, ಇವಾಗ ಇಂಟಿಗ್ರಿಟಿ ಅಂತ ಕ್ವಶನ್ ಕೇಳಿದ್ದಾನೆ. ಇಲ್ಲಿ ಇಂಟಿಗ್ರಿಟಿ ಅನ್ನೋ ಒಂದು ಆಪ್ಷನ್ ಇದೆ. ಇಂಟಿಗ್ರಿಟಿ ಅಂದರೆ ಡೇಟಾ ಶುಡ್ ನಾಟ್ ಬಿ ಮಾಡಿಫೈಡ್ ಬೈ ದ ಥರ್ಡ್ ಪಾರ್ಟಿ ಅಂತ. ಅರ್ಥ ಏನು ಅಂದರೆ, ಇಂಟಿಗ್ರಿಟಿ ಅಂದರೆ ಏನು ಅಂತ ಫಸ್ಟ್ ಆಪ್ಷನ್ ನೋಡಿ, 4th ಆಪ್ಷನ್ ಕೆಳಗಡೆಯಿಂದ ಹೋಗ್ತೀನಿ ಬೇಗ ಅರ್ಥ ಆಗಲಿ ಅಂತ. ಸೊ ವಾಟ್ ಎವರ್ ದ ಡೇಟಾ ಯು ಆರ್ ಸೆಂಡಿಂಗ್, ಎಯಿಂದ ಬಿಗೆ ನೀನು 1 to 3ನ ಸೆಂಡ್ ಮಾಡ್ತಾ ಇದ್ದೀನಿ ಡೇಟಾವನ್ನು, ಅದೇ ಡೇಟಾ ರೀಚ್ ಆಗಬೇಕು ನಿಮಗೆಲ್ಲ. 1 to 3ನೇ ರೀಚ್ ಆಗಬೇಕು ನಿಮಗೆ. 1 to 3 ಬದಲಾಗಿ 4 ರೀಚ್ ಆಗಿದೆ ಅಂದರೆ ಯಾರೋ ಮಾಡಿಫಿಕೇಷನ್ ಮಾಡಿಬಿಟ್ಟಿದ್ದಾರೆ ಅಂತ ಅರ್ಥ, ಅಂದರೆ ಹ್ಯಾಕಿಂಗ್ ಆಗಿದೆ ಅಂತ ಅರ್ಥ. ಅದಾಗಬಾರ್ದು, ಹ್ಯಾಕಿಂಗ್ ಆಗಬಾರ್ದು. ಆ ರೀತಿ ನಾವು ಒಂದು ಡಿವೈಸಿಂದ ಇನ್ನೊಂದು ಡಿವೈಸ್ಗೆ ಡೇಟಾ ಸೆಂಡ್ ಮಾಡಬೇಕು. ಅದಕ್ಕೆ ಇದನ್ನು ಇಂಟಿಗ್ರಿಟಿ ಅಂದರೆ ಕರಿತೀವಿ. ಅಂದರೆ ಏನು ಇಂಟಿಗ್ರಿಟಿ ಅಂದರೆ, ಡೇಟಾ ಶುಡ್ ನಾಟ್ ಬಿ ಮಾಡಿಫೈಡ್ ಬೈ ಥರ್ಡ್ ಪಾರ್ಟಿ ಅಂತ. 3ನೇ ವ್ಯಕ್ತಿಯಿಂದ ಡೇಟಾ ಬದಲಾವಣೆ ಆಗಬಾರ್ದು. ಏನು ಕಳಿಸಿರ್ತೀನಿ ಅದೇ ಡೇಟಾ ರೀಚ್ ಆಗಬೇಕು ಡೆಸ್ಟಿನೇಷನ್ಗೆ. ಅದನ್ನು ನಾವು ಆ ಕಾನ್ಸೆಪ್ಟನ್ನು ಇಂಟಿಗ್ರಿಟಿ ಏನಲ್ಲಾಗುತ್ತದೆ. ಇನ್ನೊಂದು ಕೊಟ್ಟಿದ್ದೆ ನೋಡಿ, ಕಾನ್ಫಿಡೆನ್ಷಿಯಾಲಿಟಿ ಅಂದರೆ ಸೊ ಡೇಟಾ ಶುಡ್ ನಾಟ್ ಬಿ ಆಕ್ಸೆಸ್ ಬೈ ಥರ್ಡ್ ಪಾರ್ಟಿ ಅಂತ.
ಅರ್ಥ ಆಗ್ತಿದೆಯಾ? ನಾನು ಇಂಟಿಗ್ರಿಟಿಲಿ ಮಾತಾಡಿದಾಗ ಮಾಡಿಫಿಕೇಷನ್ ಬಗ್ಗೆ ಮಾತಾಡಿದೆ, ಮಾಡಿಫೈ ಮಾಡಬಾರ್ದು ಅಂತ ಹೇಳಿದೆ. ಇಲ್ಲಿ ಯಾರೋ ಡೇಟಾವನ್ನು ಕದಿಬಾರ್ದು ಅಂತ ಹೇಳ್ತಾ ಇದ್ದೀನಿ. ಕಾನ್ಫಿಡೆನ್ಷಿಯಾಲಿಟಿ ಅಂದರೆ ಏನು? ಡೇಟಾ ಶುಡ್ ನಾಟ್ ಬಿ ಆಕ್ಸೆಸ್ಡ್ ಬೈ ಥರ್ಡ್ ಪಾರ್ಟಿ, ಅಂದರೆ ಅನ್ಆಥರೈಸ್ಡ್ ಪಾರ್ಟಿ ಅಂತ. ಮೂರನೇ ವ್ಯಕ್ತಿಯಿಂದ ಇದು ಡೇಟಾ ಕದಿಬಾರ್ದು ಅಂಥದ್ದನ್ನು ನಾವು ಕಾನ್ಫಿಡೆನ್ಷಿಯಾಲಿಟಿ ಅಂತ ಕರೆಯೋದು. ಅರ್ಥ ಆಯ್ತಾ? ಡಿಫ್ರೆನ್ಸ್ ಬಿಟ್ವೀನ್ ಕಾನ್ಫಿಡೆನ್ಷಿಯಾಲಿಟಿ ಅಂದ್ರೇನು, ಇಂಟಿಗ್ರಿಟಿ ಅಂದ್ರೇನು? ಇಂಟಿಗ್ರಿಟಿ ಅಂತಂದರೆ ಮಾಡಿಫೈ ಮಾಡಬಾರ್ದು, ಕಾನ್ಫಿಡೆನ್ಸ್ ಅಂದರೆ ಕದಿಬಾರ್ದು ಅಂತ ಅರ್ಥ ಅಷ್ಟೇ. ಅರ್ಥ ಆಯ್ತಾ? ಆನ್ಲೈನಲ್ಲಿ ಇದ್ದರೆ ನೋಡ್ಕೊಳ್ಳಿ, ಪ್ಲ್ಯಾನ್ ಮಾಡ್ಕೊಂಡು ಓದಿ. ನೋಡಿ, ಅಥೆಂಟಿಕೇಷನ್ ಹೇಳ್ತೀನಿ ಮೊದಲು, ಆಮೇಲೆ ಕ್ರೆಡೆನ್ಷಿಯಲ್ ಬರ್ತಿರುತ್ತೆ. ಅಥೆಂಟಿಕೇಷನ್ ಅಂದರೆ ಏನು ಅಂದರೆ, ಸೊ ಯೂಸ್ ಟು ರೆಕಗ್ನೈಸ್ ದ ಯೂಸರ್ ಐ ಡಿ ಅಂತ ಅರ್ಥ. ನಾನು ಗೌತಮ್, ಇವಾಗ ನಾನು ನನ್ನನ್ನು ರೆಕಗ್ನೈಸ್ ಮಾಡಬೇಕು ಅಂದಾಗ ನಾನು ಏನು ಮಾಡ್ತೀನಿ, ಒಂದು ಲಾಗಿನ್ ಆಗ್ತೀನಿ. ನೋಡಿ, ಫಾರ್ ಎಕ್ಸಾಂಪಲ್ ಒಂದು ವೆಬ್ಸೈಟ್ಗೆ ಲಾಗಿನ್ ಆಗ್ತೀನಿ, ಏನೇ ಯೂಸರ್ ಐ ಡಿ ಕೊಡ್ತೀನಿ, ಪಾಸ್ವರ್ಡ್ ಕೊಡ್ತೀನಿ, ಮತ್ತು OTP ಎಲ್ಲ ಕೊಡ್ತೀನಲ್ಲ, ನನಗೆಲ್ಲ ಕರೆಕ್ಟಾಗಿ ಎಂಟ್ರಿ ಮಾಡಿದ್ರೆ ನಾನೇ ಗೌತಮ್ ಅಂತ ಅರ್ಥ. ಅಂದರೆ ಯೂಸರ್ನ ರೆಕಗ್ನೈಸ್ ಮಾಡೋದು ಅಂತ ಅರ್ಥ. ಆ ಕಾನ್ಸೆಪ್ಟನ್ನು ಅಥೆಂಟಿಕೇಷನ್ ಎನ್ನಲಾಗುತ್ತದೆ. ಅರ್ಥ ಆಯ್ತಾ? ಇವಾಗ ನೋಡಿ, ಅಥೆಂಟಿಕೇಷನ್ ನಾನು ಮಾಡಬೇಕು ಅಂದಾಗ ಏನೆಲ್ಲ ಸಪ್ಲೈ ಮಾಡ್ತಾ ಇದ್ದೀನಿ ಡಾಕ್ಯುಮೆಂಟ್ನ, ನೋಡಿ ಎವಿಡೆನ್ಸ್ನ ಸಬ್ಮಿಟ್ ಮಾಡ್ತಾ ಇದ್ದೀನಿ. ನೋಡಿ, ಯಾವುದು ಯೂಸರ್ ನೇಮ್ ಆಗಿರ್ಬೋದು, ಪಾಸ್ವರ್ಡ್ ಆಗಿರ್ಬೋದು, ಇಲ್ಲ OTP ಆಗಿರ್ಬೋದು. ಈ ಯೂಸರ್ ನೇಮು, ಪಾಸ್ವರ್ಡು, OTP ಅಥೆಂಟಿಕೇಷನ್ ಮಾಡಬೇಕಾದ್ರೆ ಈ ಎವಿಡೆನ್ಸ್ನ ಪ್ರೊವೈಡ್ ಮಾಡ್ತೀವಲ್ಲ, ಆ ಎವಿಡೆನ್ಸನ್ನು ನಾವು ಕ್ರೆಡೆನ್ಷಿಯಲ್ ಎನ್ನಲಾಗುತ್ತದೆ. ಆ ಎವಿಡೆನ್ಸನ್ನು ಏನಂತ ಕರಿತೀವಿ? ಕ್ರೆಡೆನ್ಷಿಯಲ್, ದಾಖಲೆಗಳು ಅಂತ ಕರಿತೀವಿ. ಇದನ್ನು ಕನ್ನಡದಲ್ಲಿ ದಾಖಲೆಗಳು ಅಂತ ಕರಿತೀವಿ. ಆ ದಾಖಲೆಗಳನ್ನ ನಾವು ಕ್ರೆಡೆನ್ಷಿಯಲ್ ಅಂತ ಕರೆಯೋದು. ಅರ್ಥ ಆಯ್ತಾ? ಆನ್ಸರ್ ಯಾವುದಾದ್ರು ಹಾಗಾದರೆ ಕ್ರೆಡೆನ್ಷಿಯಲ್ ಇಸ್ ದ ಆನ್ಸರ್. ಅಥೆಂಟಿಕೇಷನ್ ಪ್ರಾಸೆಸ್ ಮಾಡಬೇಕಾದ್ರೆ ಲಾಗಿನ್ ಆಗ್ತೀನಲ್ಲ, ಲಾಗಿನ್ ಆಗಬೇಕಾದ್ರೆ ಏನೆಲ್ಲ ದಾಖಲೆಗಳನ್ನ ಸಬ್ಮಿಟ್ ಮಾಡ್ತೀನಲ್ಲ, ಅದನ್ನು ನಾವು ಕ್ರೆಡೆನ್ಷಿಯಲ್ ಎನ್ನಲಾಗುತ್ತದೆ. ಇವಾಗ ನಾನು ಯಾವುದೋ ಒಂದು ಜಾಬ್ ಸೆಲೆಕ್ಟ್ ಆಗ್ತೀನಿ, ಗೌರ್ಮೆಂಟ್ ಜಾಬ್ಗೆ. ಅವ್ರೇನು ಕೇಳ್ತಾರೆ? 10th ಮಾರ್ಕ್ಸ್ ಕಾರ್ಡ್ ಕೊಡಪ್ಪ ಅಂತ ಕೇಳ್ತಾರೆ, 12th ಗ್ರೇಡ್ ಮಾರ್ಕ್ಸ್ ಕಾರ್ಡ್ ಕೊಡಪ್ಪ ಅಂತ ಕೇಳ್ತಾರೆ, ಡಿಗ್ರಿ ಕೇಳ್ತಾರೆ, ಪಾಸ್ ಆಗಿರೋವಂಥ ಸರ್ಟಿಫಿಕೇಟ್ ಕೇಳ್ತಾರೆ. ಇದೆಲ್ಲ ನಾವು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡ್ತೀವಲ್ಲ, ಕ್ಯಾಸ್ಟ್ ಸರ್ಟಿಫಿಕೇಟ್ ಎಲ್ಲ, ಆ ದಾಖಲೆಗಳನ್ನೇ ನಾವು ಕ್ರೆಡೆನ್ಷಿಯಲ್ ಎನ್ನಲಾಗುತ್ತದೆ. ದಟ್ ಈಸ್ ದ ಆನ್ಸರ್ ಫಾರ್ ಫಸ್ಟ್ ಕ್ವಶನ್. ಓಕೆನಾ? ನೋಡಿ, ಸೆಕೆಂಡ್ ಒನ್ ನೋಡಿ, ಇದೊಂದು ನೋಡ್ಕೊಳ್ಳಿ. ಸೆಕೆಂಡ್ ಒನ್ ನೋಡಿ, ನಿಧಾನಕ್ಕೆ ನೋಡಿ. ಇದೆಲ್ಲ ಈ ರೀತಿ ನಿಮಗೆಲ್ಲ ಇಂಡೈರೆಕ್ಟ್ ಕ್ವಶನ್ ಕೇಳ್ತಾ ಇರ್ತಾನೆ. ಇಂಡೈರೆಕ್ಟಿಗೆ ಕ್ವಶನ್ ಫ್ರೇಮ್ ಆಗ್ತಾ ಇರುತ್ತೆ. ಪ್ಲ್ಯಾನ್ ಮಾಡಿಕೊಂಡು ಓದ್ಕೊಳ್ಳಿದೆಲ್ಲ. ಓಕೆ. ಎರಡನೇದು ಡೇಟಾಬೇಸ್ಗೆ ಸಂಬಂಧಪಟ್ಟಂಥ ಕೆಲವು ಕ್ವಶನ್ ಕೇಳಿದ್ದಾನೆ. ಇದು ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಒಂದು ಟಾಪಿಕ್ ಬರುತ್ತೆ ಅಥವಾ ಚಾಪ್ಟರ್ ಬರುತ್ತೆ. ಆ ಚಾಪ್ಟರ್ಗೆ ಸಂಬಂಧಪಟ್ಟಂಥ ಕ್ವಶನ್ ಕೇಳಿದ್ದಾನೆ. ಈ ಕೊಟ್ಟಿದ್ದೀನಲ್ಲ, ಇದೆಲ್ಲ ಡೇಟಾಬೇಸ್ಗೆ ಸಂಬಂಧಪಟ್ಟಂಥ ಸಾಫ್ಟ್ವೇರ್ಗಳಿದೆಲ್ಲ. ಯಾವುದು? DBase ಆಗಿರ್ಬೋದು, ಆಕ್ಸಿಸ್ ಆಗಿರ್ಬೋದು, ಒರಾಕಲ್ ಆಗಿರ್ಬೋದು, ಸೈಬೇಸ್ ಆಗಿರ್ಬೋದು. ಎಷ್ಟೊಂದು DBMS ಸಾಫ್ಟ್ವೇರ್ ಬರುತ್ತೆ. ಡೇಟಾಬೇಸ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂಥ ಎಷ್ಟೊಂದು ಸಾಫ್ಟ್ವೇರ್ ಬರುತ್ತೆ. ಒಂದಕ್ಕಿಂತ ಜಾಸ್ತಿ ನೋಡ್ಕೊಳ್ಳಿ ಸಾಫ್ಟ್ವೇರ್ಗಳನ್ನ. ಕ್ವಶನ್ ಕೇಳ್ತಾನೆ ನೋಡಿ, DBase ಬರುತ್ತೆ, ಸೈಬೇಸ್ ಬರುತ್ತೆ, RDBase ಬರುತ್ತೆ, MS ಆಕ್ಸಿಸ್ ಬರುತ್ತೆ, ಒರಾಕಲ್ ಬರುತ್ತೆ, ಆಮೇಲೆ ನಿಮಗೆಲ್ಲ ಫಾಕ್ಸ್ ಪ್ರೋ ಅಂತ ಬರುತ್ತೆ, ಕ್ಲಿಪ್ಪರ್ ಅಂತ ಬರುತ್ತೆ, DB2 ಅಂತ ಬರುತ್ತೆ, SQL ಬರುತ್ತೆ, MySQL ಬರುತ್ತೆ. ಇದೆಲ್ಲ ಇಷ್ಟೊಂದು ಸಾಫ್ಟ್ವೇರ್ ಬಂದ್ಬಿಡುತ್ತೆ DBMSಲ್ಲಿ. ಇಲ್ಲಿ ಕೆಲವೊಂದು ಸಾಫ್ಟ್ವೇರ್ 4 ಕೊಟ್ಬಿಟ್ಟು ಅದೇನು ಅಂತ ಕೇಳಿದ್ದಾನೆ, ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾನೆ. ಈ ಡೇಟಾಬೇಸ್ ಇದೆಯಲ್ಲ, ಅಂದರೆ DBase ಅಂದರೆ DBase ಅನ್ನೋ ಕಂಪ್ನಿಯವರು ಡಿಸೈನ್ ಮಾಡಿದ್ದಾರೆ. ಇದನ್ನು ಡಿಸೈನ್ ಮಾಡಿದ್ದಾರೆ. ಇದು ಒನ್ ಆಫ್ ದ ಮೋಸ್ಟ್ ಫೆಮಿಲಿಯರ್ ಸಾಫ್ಟ್ವೇರ್. ಇದು ಓಲ್ಡೆಸ್ಟ್ ಸಾಫ್ಟ್ವೇರ್ ಯಾವುದು ಅಂದರೆ ಇದು ಫಸ್ಟ್ ಸಾಫ್ಟ್ವೇರ್. ಇದು ಒನ್ ಆಫ್ ದ ಫಸ್ಟ್ ಡೇಟಾಬೇಸ್ ಸಾಫ್ಟ್ವೇರ್ ಯಾವ ಮ್ಯಾನೇಜ್ಮೆಂಟ್ ಟೂಲ್ ಯಾವುದು ಅಂದರೆ DBase. ಇದು ನಿಮಗೆ ಸೆಕೆಂಡ್ ಆಯಿತು. ಒನ್ ಆಫ್ ದ ಫಸ್ಟ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ. ಅಂದರೆ ಓಲ್ಡೆಸ್ಟ್ ಯಾವುದು ಅಂದರೆ DBase ಕೂಡ ಒಂದು ಅಂತ ಅರ್ಥ. ಈ ಆಕ್ಸಿಸ್ ಇದೆಯಲ್ಲ, ಈ ಆಕ್ಸಿಸ್ ಅಂದರೆ ಎಲ್ಲಿ ಬರುತ್ತೋ ಮೈಕ್ರೋಸಾಫ್ಟ್ ಕಂಪ್ನಿಯವರು ಡೆವಲಪ್ ಮಾಡಿರುವಂಥದ್ದು. ಇದು ಮೈಕ್ರೋಸಾಫ್ಟ್ ಕಂಪ್ನಿಯವರು ಡೆವಲಪ್ ಮಾಡಿರ್ತಕ್ಕಂಥ DBMS ಸಂಬಂಧಪಟ್ಟಂಥ ಸಾಫ್ಟ್ವೇರ್. ಇದು ಎಲ್ಲಿದೆ? ಮೈಕ್ರೋಸಾಫ್ಟ್ ಇಲ್ಲಿದೆ ನೋಡಿ. ಆಯಿತಾ? ಇಲ್ಲಾಯಿತು. ಅಂದರೆ A2 ಆಯಿತು, B4 ಆಯಿತು. ಓಕೆನಾ? ಒರಾಕಲ್ ಕಂಪ್ನಿಯವರು ಇದನ್ನು ಡೆವಲಪ್ ಮಾಡಿದ್ದಾರೆ. ಒರಾಕಲ್ ಅನ್ನೋದು ನೇಮ್ ಆಫ್ ದ ಕಂಪನಿ. ಅದೇ ಕಂಪ್ನಿಯವರು ಅದೇ ಪ್ರಾಡಕ್ಟ್ನ ರಿಲೀಸ್ ಮಾಡಿದ್ದಾರೆ. ಒರಾಕಲ್ ಅನ್ನೋದು ಒರಾಕಲ್ ಕಂಪ್ನಿಯವರು ರಿಲೀಸ್ ಮಾಡಿರ್ತಕ್ಕಂಥದ್ದು. ಅಂದರೆ 3-1 ಆಯಿತು, C1 ಆಯಿತು. DBase ಇದೆಯಲ್ಲ, DBase ಅನ್ನೋದು ಸೈಬೇಸ್ ಅನ್ನೋದು ನಿಮಗೆ ಸ್ಟ್ಯಾಂಡರ್ಡ್, ನಿಮಗೆಲ್ಲ SAP ಅವ್ರು ಮಾಡಿರ್ತಕ್ಕಂಥದ್ದು. ಸೈಬೇಸ್ ಅನ್ನೋದು
ನೇಮ್ ಆಫ್ ದ DBMS ಸಾಫ್ಟ್ವೇರು ಅದೇ ಕಂಪ್ನಿಯವರು ಸೈಬೇಸ್ ಅನ್ನೋರೇ ಡೆವಲಪ್ ಮಾಡಿದ್ದು. ಆಮೇಲೆ ಅದನ್ನು ಸ್ಯಾಂಪ್ ಅನ್ನೋ ಕಂಪ್ನಿ ಅದನ್ನು ಡೆವಲಪ್ ಮಾಡೋದು ಅಂದರೆ ಪರ್ಚೇಸ್ ಮಾಡ್ತಾರೆ, ಟೇಕ್ ಓವರ್ ಮಾಡ್ತಾರೆ ಅಂತ ಅರ್ಥ. ಸೈಬೇಸ್ ಅನ್ನೋದು ನೇಮ್ ಆಫ್ ದ DBMS ಸಾಫ್ಟ್ವೇರ್. ಅದು ಕೂಡ ಸೈಬೇಸ್ ಅನ್ನೋ ಕಂಪ್ನಿನೇ ಸೈಬೇಸ್ ಅನ್ನೋ ಸಾಫ್ಟ್ವೇರ್ನ ಡೆವಲಪ್ ಮಾಡುತ್ತೆ. ತದನಂತರ ಈ ಸೈಬೇಸ್ ಅನ್ನೋ ಸಾಫ್ಟ್ವೇರ್ನ ಸ್ಯಾಪ್ ಅವರು ತೊಗೊಬಿಡ್ತಾರೆ, ಅಂದರೆ ಪರ್ಚೇಸ್ ಮಾಡ್ತಾರೆ ಅಂತ ಅರ್ಥ. ಪರ್ಚೇಸ್ ಮಾಡಿದ್ಮೇಲೆ ಅದನ್ನು ಆ ಕಂಪ್ನಿ ಪರ್ಚೇಸ್ ಮಾಡ್ತಾರೆ. ಅದಕ್ಕೆ ಸಬ್ಸಿಡಿಯರಿ ಆಫ್ SAP ಅಂತ, ಅದರ ಅಂಗಸಂಸ್ಥೆ ಅದು. SAP ಅನ್ನೋದು ಇವಾಗ ಸೈಬೇಸ್ ಅನ್ನೋದು SAPಯ ಅಂಗಸಂಸ್ಥೆ. ಇವಾಗ ಮೊದಲು ಸೈಬೇಸ್ ಅನ್ನೋ ಕಂಪ್ನಿ ಇತ್ತು, ಇವಾಗ ಅದನ್ನು ಪರ್ಚೇಸ್ ಮಾಡಿದ್ದಾರೆ, ಟೇಕ್ ಓವರ್ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ನಿಮಗೆ D3 ಆಯಿತು. ಆನ್ಸರ್ ಯಾವುದು? 2 is the answer. 2 is the answer. ಓಕೆನಾ? ಇದೆಲ್ಲ ಈ ರೀತಿ ಕ್ವಶನ್ ಕೇಳ್ತಾನೆ ನಿಮಗೆಲ್ಲ. ನಾವೆಲ್ಲ ಕಾಮನಾಗಿ ಏನು ಓದ್ಕೊಂಡೋಗಿರ್ತೀವಿ, DBMSಗೆ ಸಂಬಂಧಪಟ್ಟಂಥ ಸಾಫ್ಟ್ವೇರ್ಗಳನ್ನು ಎಕ್ಸಾಂಪಲ್ ಓದ್ಕೊಂಡು ಹೋಗ್ಬಿಟ್ಟಿರ್ತೀವಿ. ಈ ರೀತಿ ಕೊಟ್ಟಾಗ ಏನು ಮಾಡೋದು? ಅದಕ್ಕೆ ನಿಮಗೆಲ್ಲ ಮೊದಲು ರೀತಿ ಕೊಡೋದಕ್ಕೂ ಇದಕ್ಕೆ ಕೊಡೋದಕ್ಕೂ ವ್ಯತ್ಯಾಸ ಇದೆ ನಿಮಗೆಲ್ಲ. ಮೊದಲು ಈಸಿಯಾಗಿ ಕೊಟ್ಬಿಡ್ತಿದ್ದ, ವಾಟ್ ಈಸ್ DBMS, ವಾಟ್ ಈಸ್ ಡೇಟಾಬೇಸ್ ಅಂತ ಫುಲ್ ಫಾರ್ಮ್ ಕೇಳ್ತಿದ್ದ. ಇವಾಗ ಹಂಗೆಲ್ಲ ಕೇಳ್ತಾರಲ್ಲ, ಜಮಾನ ಹೊರಡೋಗ್ಬಿಡ್ತವಾಗ. ಇವಾಗೆಲ್ಲ ಕಾಂಪಿಟೇಷನ್ ಜಾಸ್ತಿ ಇದೆ, ನಿಮಗೆ ಜಾಸ್ತಿ ಅಪ್ಲಿಕೇಶನ್ ಆಗ್ತಾರೆ. 1,000 ಪೋಸ್ಟ್ಗೆ 10 ಲಕ್ಷ ಅಪ್ಲಿಕೇಶನ್ ಹೋದಾಗ ಅವನು ಫಿಲ್ಟ್ರ್ ಮಾಡಬೇಕಲ್ಲ, ಎಲ್ರಿಗೂ ಹೆಂಗೆ ಕೆಲಸ ಕೊಡೋಕ್ಕಾಗತ್ತೆ? ಅದಕ್ಕೆ ಅವನೇನು ಮಾಡ್ತಾನೆ, ಕಷ್ಟಕರವಾದ ಕ್ವಶನ್ಗಳನ್ನ ಎತ್ತುತ್ತಾನೆ, ಇಂಡೈರೆಕ್ಟಾಗಿ ಕ್ವಶನ್ ಕೇಳ್ತಾ ಇರ್ತಾನೆ. ಅದಕ್ಕೆ ಗೆಟ್ ರೆಡಿ ನಿಮಗೆಲ್ಲ. ಓಕೆನಾ? ಆನ್ಸರ್ ಯಾವುದು? ಸೆಕೆಂಡ್ ಒನ್ ಈಸ್ ದ ಆನ್ಸರ್. ನೋಡಿ ಇವಾಗ ಮೂರನೇದೋಡಿ, ಐ ಥಿಂಕ್ ಆನ್ಸರ್ ಮಾಡ್ತೀರ ಅನ್ಕೋತೀನಿ, ನೋಡ್ಕೊಳ್ಳಿದ್ದು. ಕೀ ಯೂಸ್ ಟು ಸ್ವಿಚ್ ಫ್ರಮ್ ಒನ್ ಪ್ರೋಗ್ರಾಮ್ ಟು ಅನದರ್ ಪ್ರೋಗ್ರಾಮ್. ಅಂದರೆ ಅರ್ಥ ಏನು ಅಂದರೆ, ಫಾರ್ ಎಕ್ಸಾಂಪಲ್ ನಾನು ಒಂದು ಪ್ರೋಗ್ರಾಮ್ ಓಪನ್ ಮಾಡಿದ್ದೀನಿ. ಫಾರ್ ಎಕ್ಸಾಂಪಲ್ ಎಕ್ಸೆಲ್ ಶೀಟ್ ಓಪನ್ ಮಾಡಿದ್ದೀನಿ ಅಂದ್ಕೊಳ್ಳಿ. ಎಕ್ಸೆಲ್ ಶೀಟನ್ನು ಓಪನ್ ಮಾಡಿದ್ದೀನಿ. ಇನ್ನೊಂದು ಓಪನ್ ಮಾಡಿದ್ದೀನಿ, ದಟ್ ಈಸ್ ಕಾಲ್ಡ್ ಪವರ್ ಪಾಯಿಂಟ್ನ ಓಪನ್ ಮಾಡಿದ್ದೀನಿ. ಪವರ್ ಪಾಯಿಂಟ್ ಅಂತ ಯಾವ ಶಾರ್ಟ್ಕಟ್ಗಿನ ಬಳಕೆ ಮಾಡಿಕೊಂಡು ಒಂದು ಪ್ರೋಗ್ರಾಮಿಂದ ಅಂದರೆ ಓಪನ್ಡ್ ಪ್ರೋಗ್ರಾಮಿಂದ ಇನ್ನೊಂದು ಓಪನ್ ಪ್ರೋಗ್ರಾಮ್ಗೆ ಜಂಪ್ ಆಗೋದು ಅಂತ ಅರ್ಥ. ಏನು ಕೊಟ್ಟಿದ್ದಾನೆ? ಕಂಟ್ರೋಲ್ ಟ್ಯಾಬ್ ಅಂತ ಕರೀತಾನೆ. ಕಂಟ್ರೋಲ್ ಟ್ಯಾಬ್ ಅಂತ. ಈ ಕಂಟ್ರೋಲ್ ಟ್ಯಾಬ್ ಅನ್ನೋದು ನಿಮಗೆಲ್ಲ ಇದೆಲ್ಲ ಬರಲ್ಲ, ಕಂಟ್ರೋಲ್ ಟ್ಯಾಬ್ ಬರಲ್ಲ. ಆಲ್ಟ್ ಟ್ಯಾಬ್ ಅನ್ನೋದು ಬರುತ್ತೆ ನಿಮಗೆಲ್ಲ. ಆಲ್ಟ್ ಟ್ಯಾಬ್ ಯೂಸ್ ಟು ಓಪನ್ ಸ್ವಿಚ್ ಫ್ರಮ್ ಒನ್ ಪ್ರೋಗ್ರಾಮ್ ಟು ಅನದರ್ ಪ್ರೋಗ್ರಾಮ್. ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ ಇಲ್ಲಿಂದ ಇಲ್ಲಿ ಸ್ವಿಚ್ ಆಗಬೇಕು ಅಂದ್ಕೊಳ್ಳಿ. ಆವಾಗ ಇದು ಸಪ್ರೇಟ್ ಪ್ರೋಗ್ರಾಮು, ಆವಾಗ ಯೂಸ್ ಮಾಡೋದು ಅದು ಆಲ್ ಟ್ಯಾಬ್ ಯೂಸ್ ಮಾಡ್ತೀವಿ. ಓಕೆನಾ? ಅಂದರೆ ಅರ್ಥ ಏನು, ನಿಮಗೆಲ್ಲ ಒಂದು ಪ್ರೋಗ್ರಾಮಿಂದ ಯಾವುದೋ ಒಂದು ಅಪ್ಲಿಕೇಶನ್ ಓಪನ್ ಮಾಡಿರ್ತೀನಿ, ಒಂದು ಅಪ್ಲಿಕೇಶನಿಂದ ಇನ್ನೊಂದು ಅಪ್ಲಿಕೇಶನ್ಗೆ ನೇರವಾಗಿ ಜಂಪ್ ಆಗಬೇಕು ಅಂದಾಗ ಯೂಸ್ ಮಾಡುವಂಥ ಶಾರ್ಟ್ಕಟ್ ಕೀ ಯಾವುದು? ಆಲ್ಟ್ ಟ್ಯಾಬನ್ನು ಬಳಕೆ ಮಾಡ್ತೀವಿ. ಶಾರ್ಟ್ಕಟ್ ಕೀ ಹೊರಟೋಗ್ಬಿಡುತ್ತೆ. ಶಾರ್ಟ್ಕಟ್ ಕೀ ಯೂಸ್ ಮಾಡಿಕೊಂಡು ಜಂಪ್ ಆಗ್ಬೋದು. ಈ ಕಂಟ್ರೋಲ್ 9 ಎಲ್ಲ ನಿಮಗೆಲ್ಲ ಎಕ್ಸೆಲ್ ಶೀಟ ಬಳಕೆ ಮಾಡ್ತೀವಿ. ಇವೆರಡು ಇದೆಯಲ್ಲ, ಇವೆರಡನ್ನು ನಾವು ಎಕ್ಸೆಲ್ ಶೀಟ ಬಳಕೆ ಮಾಡ್ತೀವಿ ಜಂಪ್ ಆಗಬೇಕು ಅಂದಾಗ. ಕಂಟ್ರೋಲ್ 9 ಇದೆಯಲ್ಲ, ಕಂಟ್ರೋಲ್ 9 ಅನ್ನೋದನ್ನು ನಿಮಗೆಲ್ಲ ಕಾಲಮ್ಗಳು ನಿಮಗೆಲ್ಲ ಹೈಡ್ ಮಾಡಬೇಕು ಅಂದಾಗ ನಾವು ಕಂಟ್ರೋಲ್ 9ನ ಬಳಕೆ ಮಾಡ್ತೀವಿ. ಸೊ ಆನ್ಸರ್ ಯಾವುದು? ಆಲ್ಟ್ ಟ್ಯಾಬ್ ಅನ್ನೋದು. ಅಂದರೆ ಒಂದು ಅಪ್ಲಿಕೇಶನಿಂದ ಇನ್ನೊಂದು ಅಪ್ಲಿಕೇಶನ್ಗೆ ಜಂಪ್ ಆಗಬೇಕು ಅಂದಾಗ ನೀವುಗಳೆಲ್ಲ ಬಳಕೆ ಮಾಡುವಂಥ ಒಂದು ಶಾರ್ಟ್ಕಟ್ ಕೀ ಯಾವುದು ಅಂದರೆ ದಟ್ ಈಸ್ ಆಲ್ಟ್ ಟ್ಯಾಬ್ ಅಂತ ಯೂಸ್ ಮಾಡ್ತೀವಿ. ಇದೊಂದು ಅಪ್ಲಿಕೇಶನ್ ಓಪನ್ ಮಾಡಿದ್ದೀನಿ, ಇನ್ನೊಂದು ಅಪ್ಲಿಕೇಶನ್ ಓಪನ್ ಮಾಡಿದ್ದೀನಿ, ನಾನು ಪೇಜಸ್ ಎಲ್ಲ ಹೇಳ್ತಾ ಇರೋದು. ಇದೇ ಸಪ್ರೇಟ್ ಅಪ್ಲಿಕೇಶನ್ನು, ಆವಾಗ ಬಳಕೆ ಮಾಡೋದು ಯಾವುದು ಅಂದರೆ ಆಲ್ಟ್ ಟ್ಯಾಬ್. ಎರಡು ನಿಮಗೆ ಎಕ್ಸೆಲ್ ಶೀಟ್ ಯೂಸ್ ಮಾಡಿದಾಗ ಆವಾಗ ಓಪನ್ ಮಾಡಬೇಕು ಶಾರ್ಟ್ಕಟ್ ಕೀ ಯಾವುದು ಅಂದರೆ ಕಂಟ್ರೋಲ್ ಟ್ಯಾಬ್ ಅಂತ. ನಾವು ಅಪ್ಲಿಕೇಶನ್ ಬೇರೆ ಓಪನ್ ಮಾಡಿದ್ದೀನಿ, ಆವಾಗ ಯೂಸ್ ಮಾಡೋದು ಯಾವುದು? ಆಲ್ಟ್ ಟ್ಯಾಬ್ನ ಬಳಕೆ ಮಾಡಿಕೊಂಡು ಸ್ವಿಚ್ ಆನ್ ಆಗ್ತೀನಿ. ಅಂದರೆ ಈ ಅಪ್ಲಿಕೇಶನಿಂದ ಇನ್ನೊಂದು ಅಪ್ಲಿಕೇಶನ್ಗೆ ಜಂಪ್ ಆಗಬೇಕು ಅಂದಾಗ ಬಳಕೆ ಮಾಡುವಂಥ ಒಂದು ಶಾರ್ಟ್ಕಟ್ ಕೀ ಯಾವುದು ಅಂದರೆ ಆಲ್ಟ್ ಟ್ಯಾಬ್ ಯೂಸ್ ಮಾಡ್ತೀವಿ. ಓಕೆನಾ? ಐಡಿಯಾ ಬರ್ತಾ ಇದೆಯಾ? ಓಕೆ, ಡನ್. ನೆಕ್ಸ್ಟ್ ನೋಡಿ, ಓದಿ ನಿಧಾನಕ್ಕೆ ಓದಿ, ಪ್ಲ್ಯಾನ್ ಮಾಡ್ಕೊಳ್ಳೋದು. ಇದು ಫೈಲ್ ನೇಮ್ ಎಕ್ಸ್ಟೆನ್ಷನ್ ಇಂಡಿಕೇಟ್ಸ್. ಫೈಲ್ ಎಕ್ಸ್ಟೆನ್ಷನ್ ಅಂದರೆ ಏನು? ಹಾಗಾದರೆ ಫಾರ್ ಎಕ್ಸಾಂಪಲ್ ನೋಡಿ, ಇವಾಗ ಟೈಪ್ ಆಫ್ ಕಂಟೆಂಟ್ ಫೈಲು, ಸೈಜ್ ಆಫ್ ಫೈಲು, ಡೇಟಾ ಟೈಮು, ಆ ಥರ ಆಫ್ ದ ಫೈಲು. ಏನಿದು ಆನ್ಸರು? ಓಕೆ, ಕರೆಕ್ಟು. ಓಕೆ. ಓಕೆನಾ? ವೆರಿ ಗುಡ್. ಫೈಲ್ ನೇಮ್ ಎಕ್ಸ್ಟೆನ್ಷನ್ ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ನಾನು ಒಂದು ಡಾಕ್ಯುಮೆಂಟ್ ಫೈಲ್ ಓಪನ್ ಮಾಡಿದ್ದೀನಿ, MS ವರ್ಡ್ ಫೈಲ್ ಓಪನ್ ಮಾಡಿದ್ದೀನಿ. MS ವರ್ಡ್ ಫೈಲ್ಗೆ ನಾನು ನೇಮ್ ಕೊಟ್ಟಿದ್ದೀನಿ, ಏನಂತ? ಗೌತಮ್ ಅಂತ ಕೊಟ್ಟಿದ್ದೀನಿ. GOUTHAM ಅಂತ ಗೌತಮ್ ಅಂತ ಕೊಟ್ಟಿದ್ದೀನಿ. .docx ಅಂತ ಇರುತ್ತೆ.
ಕರೆಕ್ಟಾ? ಇದು ಅರ್ಥ ಏನು? DOCX ಅಂದರೆ ಏನು? ಡಾಕ್ಯುಮೆಂಟ್ ಫೈಲ್ ಅಂತ ಅರ್ಥ. ಅಂದರೆ ಏನು? ಇದು ಯಾವ ಫೈಲು? ಡಾಕ್ಯುಮೆಂಟ್ ಫೈಲ್ ಅಂತ ಅರ್ಥ. ಇದು ಡಾಕ್ಯುಮೆಂಟ್ ಫೈಲ್ ಅಂತ. ಯಾವ ಡಾಕ್ಯುಮೆಂಟು? ಇದು MS ವರ್ಡ್ ಡಾಕ್ಯುಮೆಂಟು. ಅಂದರೆ ಏನು? ಇದನ್ನು ನಾವು ಫೈಲ್ ಎಕ್ಸ್ಟೆನ್ಷನ್ ಎನ್ನಲಾಗುತ್ತದೆ. ಇದೆಲ್ಲ ನಾವು ಫೈಲ್ ಎಕ್ಸ್ಟೆನ್ಷನ್ ಎನ್ನಲಾಗುತ್ತದೆ. ಈ ಫೈಲ್ ಎಕ್ಸ್ಟೆನ್ಷನ್ ಏನು ಹೇಳುತ್ತೆ ಅಂದರೆ ಯಾವ ಟೈಪ್ ಆಫ್ ಫೈಲು ಅಂತ ಹೇಳುತ್ತೆ. ಇದು ಡಾಕ್ಯುಮೆಂಟ್ ಫೈಲಾ, ಪವರ್ ಪಾಯಿಂಟಾ? ನೋಡಿ, ಪವರ್ ಪಾಯಿಂಟ್ ಕೊಟ್ಟಾಗ ಏನು ಮಾಡ್ತೀನಿ? .pptx ಅಂತ ಯೂಸ್ ಮಾಡ್ತೇನೆ. PPTX ಅಂತ ಅರ್ಥ ಏನು? ಇದು ಪವರ್ ಪಾಯಿಂಟ್ ಫೈಲ್ ಅಂತ ಅರ್ಥ. XLS ಅಂದರೆ ಇದು ಎಕ್ಸೆಲ್ ಶೀಟ್ ಅಂತ ಅರ್ಥ. ಅಂದರೆ ಏನು? ಫೈಲ್ ಎಕ್ಸ್ಟೆನ್ಷನ್ ಏನು ಇಂಡಿಕೇಟ್ ಮಾಡುತ್ತೆ? ನೇಮ್ ಆಫ್ ದ ಡಾಕ್ಯುಮೆಂಟ್ನ ಕಂಟೆಂಟ್. ಏನು ಕಂಟೆಂಟ್ ಇದೆ? ವರ್ಡ್ ಕಂಟೆಂಟ್ ಇದೆಯಾ, ಎಕ್ಸೆಲ್ ಕಂಟೆಂಟ್ ಇದೆಯಾ, ಪವರ್ ಪಾಯಿಂಟ್ ಕಂಟೆಂಟ್ ಇದೆಯಾ? ಇಂಡಿಕೇಟ್ ಮಾಡೋದು ಯಾವುದು? ಫೈಲ್ ಎಕ್ಸ್ಟೆನ್ಷನ್ನು. ಹಾಗಾದರೆ ಟೈಪ್ ಆಫ್ ಕಂಟೆಂಟನ್ನು ಇಂಡಿಕೇಟ್ ಮಾಡೋದು ಯಾವುದು ಅಂದರೆ ಫೈಲ್ ಎಕ್ಸ್ಟೆನ್ಷನ್. ಅರ್ಥ ಆಯ್ತಾ? ಇದು ಫೈಲ್ ನೇಮ್ ಕೊಡ್ತಾ ಇರೋದು. ಇದು ಫೈಲ್ ನೇಮ್ ಕೊಡ್ತಾ ಇರೋದು. ಈ ಫೈಲ್ ನೇಮ್ಗೆ ಎಕ್ಸ್ಟೆನ್ಷನ್ ಯಾವುದು? DOC ಅಂತ. DOC ಅಂದ್ರೆ ಏನು? ಡಾಕ್ಯುಮೆಂಟ್ ಅಂತ ಅರ್ಥ. ಡಾಕ್ಯುಮೆಂಟ್ ಅಂದರೆ ವರ್ಡ್ ಅಂತ ಅರ್ಥ. ಅಂದರೆ ಇದು ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ನಿಮಗೆಲ್ಲ ಇದು ವರ್ಡ್ ಫೈಲ್ ಅಂತ. ಏನಿದೆ ಇನ್ಫಾರ್ಮೇಷನ್ ಅಂತ, ಡಾಕ್ಯುಮೆಂಟ್ ಇದೆ ಅಂತ ಗೊತ್ತಾಗ್ಬಿಡುತ್ತೆ ನಿಮಗೆಲ್ಲ. ಡಾಕ್ಯುಮೆಂಟ್ ಇದೆ ಅಂತ ಗೊತ್ತಾಗ್ಬಿಡುತ್ತೆ. ಹಾಗಾಗಿ ಡಾಕ್ ಇಂಡಿಕೇಟ್ ವರ್ಡ್. ವರ್ಡ್ ಏನು ಹೇಳುತ್ತೆ ಅಂದರೆ ಈ ಒಂದು ಅಪ್ಲಿಕೇಶನಲ್ಲಿ ಅಥವಾ ಪೇಜಲ್ಲಿ ನಿಮಗೆ ಕಂಟೆಂಟ್ ಇದೆ, ಡಾಕ್ಯುಮೆಂಟ್ ಇದೆ ಅಂತ ಗೊತ್ತಾಗ್ಬಿಡುತ್ತೆ ನಿಮಗೆ. ಅದಕ್ಕೆ ನಾವೆಲ್ಲ ಫೈಲ್ ಎಕ್ಸ್ಟೆನ್ಷನ್ ಇಂಡಿಕೇಟ್ ಮಾಡ್ತೀವಿ ಯಾವ ಫೈಲು ಏನು ಕಂಟೆಂಟ್ ಇದೆ ಅಂತ. ಪವರ್ ಪಾಯಿಂಟ್ ಇದ್ದರೆ PPTX ಅಂತ ಅದು ಗೊತ್ತಾಗ್ಬಿಡುತ್ತೆ, ಪವರ್ ಪಾಯಿಂಟ್ ಇದೆ ಅಂತ, ಇದು ಸ್ಲೈಡ್ಗಳಿದೆ ಅಂತ. ಡಾಕ್ಯುಮೆಂಟ್ DOC ಅಂದ ತಕ್ಷಣ ವರ್ಡ್ ಅಂತ ಗೊತ್ತಾಗ್ಬಿಡುತ್ತೆ ನಿಮಗೆಲ್ಲ. SQL ಅಂದರೆ SQL ಅಂತ ಗೊತ್ತಾಗ್ಬಿಡುತ್ತೆ, ಡೇಟಾಬೇಸ್ ಅಂತ ಅರ್ಥ. ಅದಕ್ಕೆ ನಾವು ಈ ಫೈಲ್ ಎಕ್ಸ್ಟೆನ್ಷನ್ ಏನು ಇಂಡಿಕೇಟ್ ಮಾಡುತ್ತೆ? ಯಾವ ಡೇಟಾ ಈ ಫೈಲಲ್ಲಿ ಇದೆ ಅಂತ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ಆನ್ಸರ್ ಯಾವುದು? ಫಸ್ಟ್ ಒನ್. ಓಕೆನಾ? ಐಡಿಯಾವಂತ ನೋಡ್ಕೊಳ್ಳಿ. ಕ್ವಶನು ಬ್ಯಾಂಕಿಂಗಲ್ಲಿ ಎಕ್ಸಾಮ್ ನೋಡೋದಾಗ ಕೇಳ್ತಾ ಇರ್ತಾನೆ ಕ್ವಶನ್. ಇದೆಲ್ಲ ಪ್ಲ್ಯಾನ್ ಮಾಡ್ಕೊಳ್ಳೋದಿದೆಲ್ಲ ಇವೆಲ್ಲ ಗೊತ್ತಿರಬೇಕಾಗುತ್ತೆ. ನಾನು ಯೂಸ್ ಮಾಡ್ತೀನಿ gautam.com ಅಂತ ಕಾಮನಾಗಿ ನಾನು ಯೂಸ್ ಮಾಡಿರ್ತೀನಿ. ಬಟ್ ಇದೇ ಅಂತ ಗೊತ್ತಿರಬೇಕಲ್ಲ. ಈ ಫಾರ್ಮೆಟಾಗಿ ಕೇಳ್ತಾನೆ ಅಂತ ಗೊತ್ತಿರಬೇಕಲ್ಲ ನಿಮಗೆಲ್ಲ. ಈ ಫಾರ್ಮೆಟಲ್ಲಿ ಫ್ರೇಮ್ ಆಗುತ್ತೆ ಅಂತ ಗೊತ್ತಿರಬೇಕಲ್ಲ. ನೆಕ್ಸ್ಟ್ ನೋಡಿ, ಇದು ನೋಡ್ಕೊಂಡಿರಿ. ನಾನೆಲ್ಲ ಇವಾಗ ತಾನೇ ಹೇಳಿದೆ .DOC ಅಂದ್ರೇನು, ಯಾವುದು DOCX ಅಂದರೆ ಏನೋ ಡಾಕ್ಯುಮೆಂಟ್ ಫೈಲ್ ಅಂತ. ಇನ್ನೊಂದು ಅದರ್ ಫೈಲ್ ಬರುತ್ತೆ ನಿಮಗೆಲ್ಲ. ನೋಡಿ, ಇವಾಗ ಇಲ್ಲಿ ಫೈಲ್ ಎಕ್ಸ್ಟೆನ್ಷನ್ ಕೊಟ್ಬಿಟ್ಟಿದ್ದಾನೆ, ಇಲ್ಲಿ ಟೈಪ್ ಕೇಳಿದ್ದಾನೆ. ಇದು ಯಾವ ಸಂಬಂಧಪಟ್ಟಿದ್ದು ಅಂತ, ಯಾವ ಅಪ್ಲಿಕೇಶನ್ಗೆ ಸಂಬಂಧಪಟ್ಟಿದ್ದು ಅಂತ ಕ್ವಶನ್ ಕೇಳಿದ್ದಾನೆ. ಇದು ಫೈಲ್ ಎಕ್ಸ್ಟೆನ್ಷನ್ಸು, ಇದು ಅಪ್ಲಿಕೇಶನ್ಗಳು. ಯಾವ ಫೈಲ್ ಟೈಪ್ ಅಂತ ಆಯಿತಾ? ಇವಾಗ PPT ಅಂದ್ರೇನು? ಪವರ್ ಪಾಯಿಂಟ್ ಅಂತ ಅರ್ಥ. ನೋಡಿ, ಪವರ್ ಪಾಯಿಂಟ್ ಅಂತ ಅರ್ಥ. PPTX ಅಥವಾ ಪವರ್ ಪಾಯಿಂಟ್ ಅಂತ ಯೂಸ್ ಮಾಡ್ತೀವಿ. PPTನೂ ವ್ಯಾಲಿಡೆ, PPTX ಯೂಸ್ ವ್ಯಾಲಿಡೆ. ಪ್ರೆಸೆಂಟೇಜ್ ಯೂಸ್ ಮಾಡೋದೆಲ್ಲ PPTX ಯೂಸ್ ಮಾಡ್ತೀವಿ. ಮೊದಲ 2003 ಆಫೀಸ್ ವರ್ಷನಲ್ಲೆಲ್ಲ PPTನ ಬಳಕೆ ಮಾಡ್ತಾಯಿದ್ವಿ. ಇವಾಗ PPTXನ್ನು ಬಳಕೆ ಮಾಡ್ತೀವಿ. ಅಂದರೆ ಪವರ್ ಪಾಯಿಂಟ್ಗೆ ಫೈಲ್ ಎಕ್ಸ್ಟೆನ್ಷನ್ನು. ಆಯಿತಾ? A2 ಆಯಿತು. ಆಯಿತು. ಇನ್ನೊಂದು ಪಾಟ್ ಅಂತ ಇದೆ. ಪವರ್ ಪಾಯಿಂಟ್ ಟೆಂಪ್ಲೇಟ್. ಇದು ಅಂದರೆ ಎಡಿಟ್ ಮಾಡೋಕ್ಕಾಗಲ್ಲ ಇದನ್ನು. ಪಾಟ್ ಅಂದ್ರೇನು? ಈ ಟೆಂಪ್ಲೇಟ್ಗೆ ಫೈಲ್ ಕೊಡ್ತಾ ಇರೋದು. ಪಾಟ್ ಅಂದರೆ ಟೆಂಪ್ಲೇಟ್ ಫೈಲ್ ಅಂತ ಅರ್ಥ. ಅಂದರೆ ಡೇಟಾವನ್ನು ಎಡಿಟ್ ಮಾಡೋಕ್ಕಾಗಲ್ಲ ಇನ್ ದ ಪವರ್ ಪಾಯಿಂಟ್ ಇರತಕ್ಕಂಥ ದತ್ತಾಂಶಗಳನ್ನು ನೀನು ಎಡಿಟ್ ಮಾಡೋಕ್ಕಾಗಲ್ಲ. ಆವಾಗ ಎಡಿಟ್ ಮಾಡಬಾರ್ದು ಅಂದಾಗ ಯಾವ ಫೈಲ್ ನಿಮ್ಗೆ ಕೊಡ್ತೀವಿ? .ppt ಕೊಟ್ಬಿಡ್ತೀವಿ. ಅವಾಗ ನೀನು ಓದ್ಬೋದು ಅಷ್ಟೇ, ಎಡಿಟ್ ಮಾಡೋಕ್ಕಾಗಲ್ಲ. ಅಂಥ ಟೈಮ್ನ ಕೊಡೋದು ಯಾವುದು? PPT ಅಂದರೆ ಟೆಂಪ್ಲೇಟ್. ಇದು B1 ಆಯ್ತು. ಇಲ್ಲಿ XLS ಅಂದ್ರೇನು? ಎಕ್ಸೆಲ್ ಶೀಟ್. ಇದು ಇಲ್ಲಿ ಟೆಂಪ್ಲೇಟ್ ಎಕ್ಸ್ಟೆನ್ಷನ್ ಇದು. ಸೊ ಹಾಗಾಗಿ ಟೆಂಪ್ಲೇಟ್ಗೆ ಯಾವುದು? ಈ ಟೆಂಪ್ಲೇಟ್ ಅಂದರೆ ಏನು ಅಂದರೆ ಇದಾಗಿರ್ಬೋದು, ಇಲ್ಲಾಂದರೆ ಇದಾಗಿರ್ಬೋದು. ಅರ್ಥ ಏನು ಅಂದರೆ ಯು ಕೆನಾಟ್ ಎಡಿಟ್ ದ ಡೇಟಾ ಅಂತ ಅರ್ಥ. ನೀನು ಓಪನ್ ಮಾಡ್ಬೋದು ಅಷ್ಟೇ. ಎಕ್ಸೆಲ್ ಶೀಟ್ ಆಗಿರ್ಬೋದು, ಪವರ್ ಪಾಯಿಂಟ್ ಆಗಿರ್ಬೋದು, ಡಾಕ್ಯುಮೆಂಟ್ ಆಗಿರ್ಬೋದು, ಓಪನ್ ಮಾಡ್ಬೋದು, ಎಡಿಟ್ ಮಾಡೋಕ್ಕಾಗಲ್ಲ. ಅಂಥ ಟೈಮ್ನಲ್ಲಿ ಯಾವ ಎಕ್ಸ್ಟೆನ್ಷನ್ನ ಬಳಕೆ ಮಾಡ್ತೀವಿ? .ppt ಅಂದರೆ ಪವರ್ ಪಾಯಿಂಟ್ಗೆ, ಎಕ್ಸೆಲ್ಗೆ ನಿಮಗೆ XLTX ಅಂತ ಟೆಂಪ್ಲೇಟ್ ಕೊಡೋದು ನಿಮಗೆಲ್ಲ. ಡೇಟಾ ಎಡಿಟ್ ಮಾಡೋಕ್ಕಾಗಲ್ಲ. ಅಂದ್ರೇನು? ಫಸ್ಟ್ ಒನ್ ಇಸ್ ದ ಆನ್ಸರ್. ನೆನ್ಪಿಟ್ಕೊಳ್ಳಿ, ನಿಮಗೆಲ್ಲ ಫೈಲ್ ಎಕ್ಸ್ಟೆನ್ಷನ್ ಬಗ್ಗೆ ಕ್ವಶನ್ ಕೇಳ್ತಾನೆ ತುಂಬ ಸಲ. ಆ ರೀತಿ ಅದು ಐಡಿಯಾ ಮೇಲೆ ಇಟ್ಕೊಂಡು ನಾನು ಫ್ರೇಮ್ ಆಗಿರುವಂಥದ್ದು. ಇದು ಅದು ಐಡಿಯಾ ಮೇಲೆ ಇಟ್ಕೊಂಡು
ಅರ್ಥ ಆಯ್ತಾ? ನಾರ್ಮಲ್ ಪಿ ಪಿ ಟಿ ಅಂತ ಬಳಕೆ ಮಾಡಿದಾಗ ಪಿ ಪಿ ಟಿನಲ್ಲಿ ಎಡಿಟ್ ಮಾಡ್ಬೋದು ಡೇಟಾವನ್ನು. ಅದೇ ನೀನು ಪಾರ್ಟನ್ನು ಕೊಟ್ಬಿಟ್ರೆ ಫೈಲ್ ಎಕ್ಸ್ಟೆನ್ಷನ್ ಎಡಿಟ್ ಮಾಡೋಕ್ಕಲ್ಲ, ಓನ್ಲಿ ಕ್ಯಾನ್ ರೀಡ್, ನೀನು ಓದ್ಬೋದು ಅಷ್ಟೇ. ಅದಕ್ಕೆ ನಾವು ಟೆಂಪ್ಲೇಟ್ ಎನ್ನಲಾಗುತ್ತದೆ. ಟೆಂಪ್ಲೇಟ್ ಎಂದರೆ ಯು ಕ್ಯಾನಾಟ್ ಎಡಿಟ್ ದ ಡೇಟಾ ಇನ್ ದ ಎಕ್ಸೆಲ್ ಶೀಟ್ ಆಗಿರ್ಬೋದು, ವರ್ಡ್ ಶೀಟ್ ಆಗಿರ್ಬೋದು, ವರ್ಡಲ್ಲಿ ಆಗಿರ್ಬೋದು, ಇಲ್ಲಾಂದರೆ ಪವರ್ ಪಾಯಿಂಟಲ್ಲಿ ಆಗಿರ್ಬೋದು, ಎಡಿಟ್ ಮಾಡಲಾಗುವುದಿಲ್ಲ. ಅದಕ್ಕೆ ಆನ್ಸರ್ ಯಾವುದು? ಫಸ್ಟ್ ಒನ್. ಓಕೆನಾ? ನೋಡ್ಕೊಳ್ಳಿ, ಇದೆಲ್ಲ ಫೈಲ್ ಎಕ್ಸ್ಟೆನ್ಷನ್ಗಳು ನಿಮಗೆಲ್ಲ ಎಷ್ಟೊಂದು ಫೈಲ್ ಎಕ್ಸ್ಟೆನ್ಷನ್ ಬರುತ್ತೆ ನಿಮಗೆಲ್ಲ. ನನಗೆ ಗೊತ್ತಿರೋ ಪ್ರಕಾರ 60 ಫೈಲ್ ಎಕ್ಸ್ಟೆನ್ಷನ್ ಬರುತ್ತೆ ನಿಮಗೆಲ್ಲ. ಆಡಿಯೋ ಫೈಲ್ ಆಗಿರ್ಬೋದು, ವಿಡಿಯೋ ಫೈಲ್ ಆಗಿರ್ಬೋದು, ಪವರ್ ಪಾಯಿಂಟು, ಎಕ್ಸೆಲ್ಲು, ವರ್ಡು, ಎಕ್ಸೆಲ್ ಶೀಟು, ಆಕ್ಸಿಸ್ ಶೀಟು, ಇದೆಲ್ಲ ಸುಮಾರು 50 ರಿಂದ 60 ಫೈಲ್ ಎಕ್ಸ್ಟೆನ್ಷನ್ ಬರುತ್ತೆ. ಎಲ್ಲ ನೋಡ್ಕೊಳ್ಳಿ, ಎಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಕ್ವಶನ್ ಫ್ರೇಮ್ ಆಗುತ್ತೆ. ಇದು ನೋಡಿ, ಆನ್ಸರ್ ಮಾಡ್ತೀರಾ? ಇದೇನಿದು ವಿಂಡೋಸ್ ಅನ್ನೋ ಚಾಪ್ಟರ್ ಬರುವಂಥದ್ದು. ವಿಂಡೋಸ್ ಅನ್ನೋದು ಆಪ್ರೇಟಿಂಗ್ ಸಿಸ್ಟಮ್. ಇದು ಈ ಆಪ್ರೇಟಿಂಗ್ ಸಿಸ್ಟಮ್ಗೆ ಸಂಬಂಧಪಟ್ಟಂಥ ವರ್ಷನ್ ಮೇಲೆ, ಆವೃತ್ತಿ ಮೇಲೆ ಕ್ವಶನ್ ಕೇಳಿದ್ದಾನೆ. ಆವೃತ್ತಿ ಮೇಲೆ ಕ್ವಶನ್ ಕೇಳಿರತಕ್ಕಂಥದ್ದು. ಕನ್ಸಿಡರ್ ದ ಫಾಲೋಯಿಂಗ್ ವರ್ಷನ್ ಆಫ್ ಎಮ್ ಎಸ್ ವಿಂಡೋಸ್. ಎಮ್ ಎಸ್ ವಿಂಡೋಸ್ನ ಆವೃತ್ತಿ ಮೇಲೆ ಕ್ವಶನ್ ಕೇಳಿದ್ದಾನೆ, ಅಂದರೆ ವರ್ಷನ್ಗಳ ಮೇಲೆ. ಆ್ಯಂಡ್ರಾಯ್ಡ್ ವರ್ಷನ್ ಕೇಳಿದ್ದೀರಾ, ಇವಾಗೆಲ್ಲ 17 ಆ್ಯಂಡ್ರಾಯ್ಡ್ ವರ್ಷನ್ ಯೂಸ್ ಮಾಡ್ತಾಯಿದ್ದೀವಿ. ವಿಂಡೋಸ್ ಪ್ರೆಸೆಂಟು ವಿಂಡೋಸ್ 11 ಬಳಕೆ ಮಾಡ್ತಾಯಿದ್ವಿ. ಇದು ಅಸೆಂಡಿಂಗ್ ಕ್ರೊನಾನಿಕಲ್, ಇದು ಅಂದರೆ ಅಸೆಂಡಿಂಗ್ ಆರ್ಡರ್ ಕೇಳಿದ್ದಾನೆ ಬರೀರಿ ಅಂತ. ಅಸೆಂಡಿಂಗ್ ಆರ್ಡರ್ನಲ್ಲಿ ಬರೀರಿ ಅಂತ ಕೇಳಿದ್ದಾನೆ ಕ್ವಶನ್ನು. ನಿಮಗೆಲ್ಲ ಗೊತ್ತಿರಬೇಕಾಗತ್ತೆ, ಆರ್ಡರ್ ವೈಸೇ ಗೊತ್ತಿರಬೇಕು. ವಿಂಡೋಸ್ 1.0, 2.0, 3.0, 3.x, ವಿಂಡೋಸ್ 8, ವಿಂಡೋಸ್ 95, ವಿಂಡೋಸ್ 98, ಈ ಥರ ಎಲ್ಲ ಆರ್ಡರ್ ವೈಸೇ ಗೊತ್ತಿರಬೇಕಾಗತ್ತೆ. ವಿಂಡೋಸ್ ಎಕ್ಸ್ ಪಿ, ವಿಂಡೋಸ್ ಎಕ್ಸ್ ಪಿ ಪ್ರೊಫೆಷ್ನಲ್ಲು, ವಿಂಡೋಸ್ 7, ವಿಂಡೋಸ್ 8, ವಿಂಡೋಸ್ 10, ವಿಂಡೋಸ್ 11 ಪ್ರೆಸೆಂಟು. ಇವಾಗೆಲ್ಲ ಯೂಸ್ ಮಾಡ್ತಾ ಇರೋದು ಯಾವುದು? ವಿಂಡೋಸ್ 11 ಯೂಸ್ ಮಾಡ್ತಾಯಿದ್ವಿ, ಫೆಮಿಲಿಯರು. ಇದೆಲ್ಲ ನಿಮಗೆ ಆರ್ಡರ್ ವೈಸೇ ಗೊತ್ತಿರಬೇಕಾಗತ್ತೆ. ಕ್ವಶನ್ ಕೇಳ್ತೀನಿ ನೋಡಿ, ಈ ಥರ ಕ್ವಶನ್ ಕೇಳುವಂಥ ಚಾನ್ಸ್ಗಳು ಜಾಸ್ತಿ ಇದೆ. MS-NT ಅಂದರೆ ನ್ಯೂ ಟೆಕ್ನಾಲಜಿ ಅಂತ. ಇದನ್ನು 1993 ರಿಲೀಸ್ ಮಾಡ್ತಾರೆ. ನ್ಯೂ ಟೆಕ್ನಾಲಜಿ ಅಂದ್ಬಿಟ್ಟು 1993 NT ಅಂದರೆ ನ್ಯೂ ಟೆಕ್ನಾಲಜಿ ಅಂತ. ತದನಂತರ ಇದನ್ನು 1998 ರಿಲೀಸ್ ಮಾಡ್ತಾರೆ, ವಿಂಡೋಸ್ 98 ಅಂತ. ವಿಂಡೋಸ್ 98 1998 ರಿಲೀಸ್ ಮಾಡ್ತಾರೆ. ವಿಂಡೋಸ್ ME ಇದೆಯಲ್ಲ, ಮಿಲೇನಿಯಮ್ ಎಡಿಷನ್ ಅಂತ. 2000 ಬಂತಲ್ಲ, ಆ ಟೈಮ್ನಲ್ಲಿ ಅದನ್ನ ನೆನಪಿಗೋಸ್ಕರ ರಿಲೀಸ್ ಮಾಡ್ತಾರೆ ME ಅಂತ, ಮಿಲೇನಿಯಮ್ ಎಡಿಷನ್ ಅಂತ. ಇದನ್ನು 2000 ಇಂಟ್ರೊಡ್ಯೂಸ್ ಮಾಡ್ತಾರೆ. ವಿಸ್ತಾನ 2007 ಇಂಟ್ರೊಡ್ಯೂಸ್ ಮಾಡ್ತಾರೆ. ವಿಸ್ತಾ ಅಷ್ಟೊಂದು ಸಕ್ಸಸ್ಫುಲ್ ಆಗಿಲ್ಲ, ಫೇಲ್ಯೂರ್ ಆಗ್ಬಿಡ್ತು. ಅಂದರೆ ಫೀಚರ್ಸ್ಗಳು ಅರ್ಥ ಆಗಿಲ್ಲ, ಬೇಗ ಫೀಚರ್ಸ್ಗಳು ಅರ್ಥ ಆಗಿಲ್ಲ. ಹಾಗಾಗಿ ಫೇಲ್ಯೂರ್ ಯಾವುದಾಯಿತು? ವಿಂಡೋಸ್ 7, 8 ಮೋಸ್ಟ್ ಸಕ್ಸಸ್ಫುಲ್ ಆಯಿತು. ಎಕ್ಸ್ ಪಿ ಪ್ರೊಫೆಷ್ನಲ್ಲು, ಇದೆಲ್ಲ ಮೋಸ್ಟ್ ಸಕ್ಸಸ್ಫುಲ್ ವಿಂಡೋಸ್ ಆಪ್ರೇಟಿಂಗ್ ಸಿಸ್ಟಮ್. ಇದೆಲ್ಲ ವಿಂಡೋಸ್ ಆಪ್ರೇಟಿಂಗ್ ಸಿಸ್ಟಮ್ಗಳೆಲ್ಲ. ಅರ್ಥ ಆಯಿತಾ? ಇವಾಗ ಯಾವ್ದು ಫಸ್ಟ್? ಇವಾಗ ಬಿ ಇಲ್ಲಿದೆ ನೋಡಿ, ಬಿ ಇಲ್ಲಿದೆ. ಸೆಕೆಂಡ್ ಯಾವುದಿದೆ ರಿಲೀಸ್ ಆಗಿದ್ದು? ಸಿ ಇಲ್ಲಿದೆ ನೋಡಿ, 2 ಇದೆ. ಇಲ್ಲಿ 2 ಇಲ್ಲ, ಇಲ್ಲೂ ಇದೆ, ಇಲ್ಲೂ ಇದೆ. ಕನ್ಫ್ಯೂಸ್ ಮಾಡೋಕೆ ಹಂಗೆ ಕೇಳೋದು ನಿಮಗೆಲ್ಲ. ನೆಕ್ಸ್ಟ್ ಏನಿದೆ? 2000 ವಿಂಡೋಸ್ ಎ ಇದೆ, ಮತ್ತು ಡಿ ಇದೆ. ಸೊ ಆನ್ಸರ್ ಯಾವುದು? ಓಕೆನಾ? ಅದಕ್ಕೆ ಈ ರೀತಿ ಓದ್ಕೊಳ್ಳಿ. ವಿಂಡೋಸ್ ವರ್ಷನ್ಗಳ ಬಗ್ಗೆ ಓದ್ಕೊಳ್ಳಿ, ಆರ್ಡರ್ ವೈಸ್ ಓದ್ಕೊಳ್ಳಿ. ನಿಮಗೆಲ್ಲ ವಿಂಡೋಸ್ ವರ್ಷನ್, ಅದ್ರ ಜೊತೆಗೆ ಆ್ಯಂಡ್ರಾಯ್ಡ್ ವರ್ಷನ್ ನೋಡ್ಕೊಳ್ಳಿ. ಕ್ವಶನ್ ಕೇಳ್ತಾ ಇರ್ತಾನೆ, ಆ್ಯಂಡ್ರಾಯ್ಡ್ ವರ್ಷನ್ಗಳನ್ನ ನೋಡ್ಕೊಳ್ಳಿ. ನೀವೆಲ್ಲ ಬರೀ ಮೊಬೈಲಲ್ಲಿ ಆ್ಯಂಡ್ರಾಯ್ಡ್ ಯೂಸ್ ಮಾಡೋದು ಸಾಕಾಗಲ್ಲ, ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ಓದಬೇಕಾಗುತ್ತೆ. ಯಾರು ಸಿವಿಲ್ ಸರ್ವಿಸ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಲ್ಲ, ಸಿ ಗ್ರೂಪು, FD ST ಆ ಥರ ಎಲ್ಲ, ಇದೆಲ್ಲ ಓದ್ಕೋಬೇಕಾಗುತ್ತೆ. ಆ್ಯಂಡ್ರಾಯ್ಡ್ ವರ್ಷನ್ಗಳ ಬಗ್ಗೆ ಓದ್ಕೊಳ್ಳಿ. ಇವು 2 ವರ್ಷನ್ಗಳು ಓದ್ಕೊಂಡ್ರೆ ಸೇಫರ್ ಸೈಡ್ ಇರ್ತೀರ ಯಾವಾಗಲೂ. ಆರ್ಡರ್ ವೈಸ್ ಗೊತ್ತಿರಬೇಕು. ವಿಂಡೋಸ್ ಆ್ಯಂಡ್ರಾಯ್ಡ್ ಎಲ್ಲ, ಆ್ಯಂಡ್ರಾಯ್ಡ್ಗೂ ಇಷ್ಟ ಆಲ್ಫಾ, ಬೀಟಾ, ಕಪ್ ಕೇಕು, ಎಕ್ಲೇರು, ಫ್ರೋಯೋ ಹಿಂಗೆಲ್ಲ ಬರುತ್ತೆ ನಿಮಗೆಲ್ಲ. ಆರ್ಡರ್ ವೈಸು ನಿಮಗೆಲ್ಲ ಕರೆಕ್ಟಾಗಿ ಓದ್ಕೋಬೇಕಾಗತ್ತೆ. ಓಕೆನಾ? ದಿಸ್ ಈಸ್ ದ ಆನ್ಸರ್ ಫಾರ್ ದ 6th ಕ್ವಶನ್. 3ನೇದು ಆನ್ಸರ್ ನಿಮಗೆಲ್ಲ, 3rd ಒನ್. ಇದು ಬಿಡಬೇಡಿ, ವಿಂಡೋಸ್ ವರ್ಷನ್ಗಳ ಬಗ್ಗೆ ಓದ್ಕೊಳ್ಳಿ, ಅದ್ರ ಜೊತೆಗೆ ಆ್ಯಂಡ್ರಾಯ್ಡ್ ವರ್ಷನ್ ಬಗ್ಗೆ ಓದ್ಕೊಳ್ಳಿ. ಕ್ವಶನ್ ಕೇಳ್ತಾ ಇರ್ತಾನೆ, ಕ್ವಶನ್ ಫ್ರೇಮ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ಓದಿದ್ದು ಈ ಶಾರ್ಟ್ಕಟ್ ಕೀ ಅಂದರೆ ಏನು ಕೇಳಿದ್ದಾನೆ. ಶಾರ್ಟ್ಕಟ್ ಕೀ ಆಫ್ ಕಂಟ್ರೋಲ್ ಶಿಫ್ಟ್ ಏನಿದು? ಆನ್ಸರ್ ಮಾಡ್ತೀರಾ? ಅದಕ್ಕೆ ಲಾಸ್ಟ್ 4 ಚಾಪ್ಟರ್ ಇದೆಯಲ್ಲ, MS ವಿಂಡೋಸ್ ಆಗಿರ್ಬೋದು, ವರ್ಡ್ ಆಗಿರ್ಬೋದು, ಎಕ್ಸೆಲ್ ಆಗಿರ್ಬೋದು, ಪವರ್ ಪಾಯಿಂಟ್ ಆಗಿರ್ಬೋದು, ಇದೆಲ್ಲ ಭಾಳ ಇಂಪಾರ್ಟೆಂಟು. 100ಕ್ಕೆ 100% ಕ್ವಶನ್ ತೆಗಿತಾನೆ ಅವತ್ತು. ಒಂದೊಂದ್ಸಲ ಈ 4 ಚಾಪ್ಟ್ರಿಂದ ನಿಮಗೆಲ್ಲ 10 ಕ್ವಶನ್ನು, 12 ಕ್ವಶನ್ನು, 15 ಕ್ವಶನ್ ತೆಗೆದಿದ್ದಾನೆ.
ಅದೇ ರೀತಿ ಪ್ಲ್ಯಾನ್ ಮಾಡ್ಕೊಂಡು ಓದಿ, ಬಿಡೋಕೆ ಹೋಗ್ಬೇಡಿ. ಇದನ್ನು ಶಾರ್ಟ್ಕಟ್ ಕೀ ಬಗ್ಗೆ ಕ್ವಶನ್ ಕೇಳ್ತಾನೆ, ಟ್ಯಾಬ್ಗಳ ಬಗ್ಗೆ ಕ್ವಶನ್ ಕೇಳ್ಬೋದು, ಕೆಲವೊಂದು ಡೆಫಿನೇಷನ್ ಮೇಲೆ ಕ್ವಶನ್ ಕೇಳ್ತಾನೆ. ಇವಾಗ ವರ್ಷನ್ ಹೇಳಿದ್ನಲ್ಲ, ವರ್ಷನ್ ಮೇಲೆ ಕ್ವಶನ್ ಕೇಳ್ಬೋದು. ಈ ರೀತಿ ಕ್ವಶನ್ ಫ್ರೇಮ್ ಆಗ್ತಾ ಇರುತ್ತೆ ನಿಮಗೆಲ್ಲ. ಇದು ನಿಮ್ಗೆ ಶಾರ್ಟ್ಕಟ್ ಕೀ ಅಂದರೆ ಫೋಲ್ಡರ್ನ ಕ್ರಿಯೇಟ್ ಮಾಡಬೇಕು ಅಂದಾಗ ಯೂಸ್ ಮಾಡುವಂಥದ್ದು. ಫೋಲ್ಡರ್ನ ಕ್ರಿಯೇಟ್ ಮಾಡಬೇಕು ಅಂದಾಗ ಶಾರ್ಟ್ಕಟ್ ಕೀ ಯಾವುದು? ದಟ್ ಈಸ್ ಫೋಲ್ಡರ್ ಅಂದ್ರೇನು? ಫೋಲ್ಡರ್ ಯೆಲ್ಲೋ ಕಲರ್ ಇರುತ್ತೆ ನೋಡಿ, ಫೋಲ್ಡರ್. ದಿಸ್ ಇಸ್ ದ ಯೆಲ್ಲೋ ಕಲರಲ್ಲಿ ಇರುವಂಥದ್ದು ಇದೆಲ್ಲ. ಫೋಲ್ಡರ್ ಕಂಟೈನ್ಸ್ ಫೈಲ್ಸ್. ಫೈಲ್ ಇರ್ಬೋದು ಪ್ಲಸ್ ಸಬ್ ಫೋಲ್ಡರ್ ಇರ್ಬೋದು. ಇದನ್ನು ನಾವು ಸಬ್ ಫೋಲ್ಡರ್ ಎನ್ನಲಾಗುತ್ತದೆ. ಸಬ್ ಫೋಲ್ಡರ್ ಎನ್ನಲಾಗುತ್ತದೆ ಅಂದರೆ ಒಂದು ಫೋಲ್ಡರ್ ಹೊರಡೆ ಇನ್ನೊಂದು ಫೋಲ್ಡರ್ ಇರುತ್ತಲ್ಲ, ಅದನ್ನು ಸಬ್ ಫೋಲ್ಡರ್ ಎನ್ನಲಾಗುತ್ತದೆ. ಸಬ್ ಫೋಲ್ಡರ್ ಎನ್ನಲಾಗುತ್ತದೆ. ಹಾಗಾಗಿ ಈ ಫೋಲ್ಡರ್ನ ಕ್ರಿಯೇಟ್ ಮಾಡಬೇಕು ಅಂದಾಗ ನಾವು ನಾರ್ಮಲಾಗಿ ರೈಟ್ ಕ್ಲಿಕ್ ಮಾಡ್ತೀವಿ, ಫೋಲ್ಡರ್ ಕ್ರಿಯೇಟ್ ಮಾಡಿಬಿಡ್ತೀವಿ. ಆದರೆ ಶಾರ್ಟ್ಕಟ್ ಕೀ ಯಾವುದು ಅಂದರೆ ನಿಮಗೆಲ್ಲ Ctrl+Shift+N ಅನ್ನು ಬಳಕೆ ಮಾಡ್ತೀವಿ ಟು ಕ್ರಿಯೇಟ್ ದ ಫೋಲ್ಡರ್. ಶಾರ್ಟ್ಕಟ್ ಕೀ, ಓಕೆನಾ? ಫೈಲ್ ಕ್ರಿಯೇಟ್ ಮಾಡಬೇಕು ಅಂದಾಗ ನಮಗೆ Ctrl+N ಹೊಡಿತೀವಿ. ಈ ಥರ ಓಪನ್ ಮಾಡಬೇಕು ಅಂದಾಗ Ctrl+O ಹೊಡಿತೀವಿ. ಸೇವ್ ಮಾಡಬೇಕು ಅಂದರೆ Ctrl+S ಹೊಡಿತೀವಿ. ಅಂಡರ್ಲೈನ್ ಮಾಡಬೇಕಂದ್ರೆ Ctrl+U ಹೊಡಿತೀವಿ. ಈ ಥರ ಪ್ಲ್ಯಾನ್ ಮಾಡ್ಕೊಳೋಕೆ. ಡಿಲೀಟ್ ಮಾಡಬೇಕು ಅಂದರೆ ಡಿಲೀಟ್ ಹೊಡಿತೀನಿ, ಓಕೆನಾ? ಈ ಥರ. ಓಕೆ, ನೆಕ್ಸ್ಟ್ ಹೋಗ್ತೀನಿ. ಮೆಕಾನಿಸಮ್ ಟು ಪ್ರೊಟೆಕ್ಟ್ ದ ನೆಟ್ವರ್ಕ್ ಫ್ರಮ್ ದ ಔಟ್ಸೈಡ್ ಅಟ್ಯಾಕ್. ಅಂದರೆ ಹೊರಗಿನ ಜಗತ್ತಿನಿಂದ ಯಾರಾದರೂ ಅಟ್ಯಾಕ್ ಮಾಡ್ತು ಅಂದಾಗ ಅದರ ನೆಟ್ವರ್ಕ್ ಮುಖಾಂತರ. ಸೊ ಈ ನೂರಾರು ಲಕ್ಷಾಂತರ ಕಂಪ್ಯೂಟರ್ ಸಿಸ್ಟಮ್ ನೆಟ್ವರ್ಕ್ ಕನೆಕ್ಟ್ ಆಗಿರುತ್ತೆ. ನೆಟ್ವರ್ಕಲ್ಲಿ ಸಾವಿರಾರು ಕಂಪ್ಯೂಟರ್ ಸಿಸ್ಟಮ್ ಕನೆಕ್ಟ್ ಆಗಿರುತ್ತದೆ. ಕಂಪ್ಯೂಟರ್ 1, ಕಂಪ್ಯೂಟರ್ 2, ಕಂಪ್ಯೂಟರ್ 3 ಅಂತ ಕನೆಕ್ಟ್ ಆಗಿರ್ತದಲ್ಲ. ಇದು ಯಾರಾದರೂ ಡೇಟಾ ಕದಿಯೋಕ್ಕೆ ಅಟ್ಯಾಕ್ ಮಾಡ್ತಾರಲ್ಲ, ಹ್ಯಾಕಿಂಗ್ ಮಾಡ್ತಾರಲ್ಲ, ಅಂಥ ಟೈಮ್ನಲ್ಲಿ ಯಾವ ಡಿವೈಸು ಪ್ರೊಟೆಕ್ಟ್ ಮಾಡುತ್ತೆ ಡೇಟಾಗೆ ಅಂತ, ಯಾವ ಡಿವೈಸು ಪ್ರೊಟೆಕ್ಟ್ ಮಾಡುತ್ತೆ ಅಂತ ಕ್ವಶನ್ ಕೇಳುವಂಥದ್ದು. ಔಟ್ಸೈಡ್ ಥ್ರೆಟ್ ಅಂದರೆ ಹೊರಗಿನಿಂದ ಯಾರಾದರೂ ಅಟ್ಯಾಕ್ ಮಾಡಿದಾಗ, ದಾಳಿ ಮಾಡಿದಾಗ ಅದರಿಂದ ತಡ್ಕೊಳ್ಳೋಕ್ಕೋಸ್ಕರ, ಕಾಪಾಡೋಕ್ಕೋಸ್ಕರ ಬಳಕೆ ಮಾಡುವಂಥ ಸಾಧನ ಯಾವುದು ಅಂತ ಕೇಳಿದ್ದೇನೆ. ದಟ್ ಈಸ್ ಕಾಲ್ಡ್ ಫೈರ್ವಾಲ್ ಅಂತ. ಫೈರ್ವಾಲ್ ಅನ್ನೋದು ನೆಟ್ವರ್ಕಿಂಗ್ ಡಿವೈಸ್. ಇದು ಹಾರ್ಡ್ವೇರ್ ಆಗೋ ಬಳಕೆ ಮಾಡ್ತೀವಿ, ಸಾಫ್ಟ್ವೇರ್ ಆಗೋ ಬಳಕೆ ಮಾಡ್ತೀವಿ, ಇಲ್ಲಾಂದರೆ ಕಾಂಬಿನೇಷನ್ ಆಫ್ ಬೋತ್, ಎರಡಲ್ಲೂ ಕೆಲಸ ಮಾಡುತ್ತೆ. ಇದು ಯಾರಾದರೂ ಅಟ್ಯಾಕ್ ಮಾಡೋಕ್ಕೆ ಬಂದರೆ ಅದು ವಾಪಸ್ ಕಳಿಸುತ್ತೆ. ನೋಡಿ, ಈ ಥರ ಫೈರ್ವಾಲ್ ಇರುತ್ತೆ. ನಾನು ಇವಾಗ ರಿಕ್ವೆಸ್ಟ್ ಮಾಡಿ ನೋಡಿ, ಇವಾಗ ವೆಬ್ ಬ್ರೌಸರ್ ಇರುತ್ತೆ, ಇಲ್ಲಿ ಫೈರ್ವಾಲ್ ಇರುತ್ತೆ, ಇಲ್ಲಿ ಫೈರ್ವಾಲ್ ಅಂತ ಇರುತ್ತೆ, ಇಲ್ಲಿ ಇಂಟರ್ನೆಟ್ ಇರುತ್ತೆ. ಈ ಫೈರ್ವಾಲ್ ಏನು ಮಾಡುತ್ತೆ, ಯಾರು ಬರ್ತಾ ಇದ್ದಾರೆ, ಯಾರು ಹೋಗ್ತಾ ಇದ್ದಾರೆ, IP ಅಡ್ರೆಸ್ ಮುಖಾಂತರ ಮಾನಿಟರ್ ಮಾಡ್ತಾ ಇರುತ್ತೆ ನೆಟ್ವರ್ಕನ್ನು. ಯಾರು ಬರ್ತಾರೆ, ಯಾರು ಹೋಗ್ತಾರೆ, ಎಲ್ಲಿಗೆ ಹೋಗ್ತಾರೆ ಅಂತ ಅಬ್ಸರ್ವ್ ಮಾಡ್ತಾ ಇರುತ್ತೆ. ಏನಾದ್ರೂ ಡೌಟ್ ಬಂತು ಅಂದರೆ ಇದು ವಾಪಸ್ ಕಳಿಸ್ಬಿಡುತ್ತೆ. ಗುರು, ನೀನು ರಾಂಗ್ ಮೆಥಡ್, ನೀನು ಅನ್ಆಥರೈಸ್ಡ್ ಪರ್ಸನ್, ನೀನು ವ್ಯಾಲಿಡ್ ಪರ್ಸನ್ ಅಲ್ಲ, ವಾಪಸ್ ಹೋಗು ಅಂತ ಕಳಿಸ್ಬಿಡುತ್ತೆ. ಅವಾಗೇನಾಗುತ್ತೆ, ಮೂರನೇ ವ್ಯಕ್ತಿ ಅಟ್ಯಾಕ್ ಮಾಡೋದಾಗಿರ್ಬೋದು, ವೈರಸ್ ಅಟ್ಯಾಕ್ ಆಗಿರ್ಬೋದು, ಇಲ್ಲಾಂದರೆ ಹ್ಯಾಕಿಂಗ್ ಆಗಿರ್ಬೋದು. ಇದನ್ನು ಅವಾಯ್ಡ್ ಮಾಡಬೇಕು ಅಂದಾಗ ಬಳಕೆ ಮಾಡುವಂಥ ಸಾಧನ ಯಾವುದು ಅಂದರೆ, ನೆಟ್ವರ್ಕಿಂಗ್ ಡಿವೈಸ್ ಯಾವುದು ಅಂದರೆ ದಟ್ ಈಸ್ ಕಾಲ್ಡ್ ಫೈರ್ವಾಲ್. ಈ ಆ್ಯಂಟಿವೈರಸ್ ವೈರಸ್ ಅಟ್ಯಾಕ್ ಮಾಡಿದಾಗ ಮಾತ್ರ. ಈ ಆ್ಯಂಟಿವೈರಸ್ ಇದೆಯಲ್ಲ, ಅದು ವೈರಸ್ ಅಟ್ಯಾಕ್, ಇದು ಆ್ಯಂಟಿವೈರಸ್ ಪ್ರೋಗ್ರಾಮ್, ಇದು ಚಿಕ್ಕ ಪ್ರೋಗ್ರಾಮ್ಗಳಿದೆಲ್ಲ, ದಟ್ ಯೂಸ್ ಟು ಫೈಂಡ್ ಆ್ಯಂಡ್ ರಿಮೂವ್ ದ ವೈರಸ್ ಫ್ರಮ್ ದ ಕಂಪ್ಯೂಟರ್ ಸಿಸ್ಟಮ್. ಅರ್ಥ ಆಯ್ತಾ? ಇದು ಆ್ಯಂಟಿವೈರಸ್ ಅಂದ್ರೇನು? ವೈರಸ್ನ ಕಂಡಿಡಿದು ರಿಮೂವ್ ಮಾಡಬೇಕು ಅಂದಾಗ ಬಳಕೆ ಮಾಡುವಂಥ ಚಿಕ್ಕ ಸಾಫ್ಟ್ವೇರ್ಗಳನ್ನು ನಾವು ಆ್ಯಂಟಿವೈರಸ್ ಎನ್ನಲಾಗುತ್ತದೆ. ಕೇಳಿರ್ಬೋದು, ಮೆಕಾಫೆ, ಕ್ವಿಕ್ ಹೀಲು, ಮತ್ತು ಪಾಂಡಾ ಕೇಳಿದಿರಲ್ಲ, ಬಿಟ್ ಡಿಫೆಂಡರು, K7, ಅವಸ್ತು, ಅವೇರಾ, ಇದೆಲ್ಲ ಆ್ಯಂಟಿವೈರಸ್ ಸಾಫ್ಟ್ವೇರ್ಗಳಿದೆಲ್ಲ. ಸಾಫ್ಟ್ವೇರ್ ಇವೇನು ಮಾಡುತ್ತೆ ಅಂದರೆ ವೈರಸ್ನ ಕಂಡಿಡಿದು ರಿಮೂವ್ ಮಾಡೋಕ್ಕೋಸ್ಕರ ಬಳಕೆಯನ್ನು ಮಾಡ್ತೀವಿ. ಡಿಜಿಟಲ್ ಸಿಗ್ನೇಚರ್ ಗೊತ್ತಿರಬೇಕಲ್ಲ ನಿಮಗೆಲ್ಲ. ಇವೆಲ್ಲ ಕ್ಯಾಸ್ಟ್ ಸರ್ಟಿಫಿಕೇಟ್ ಎಲ್ಲ ಮಾಡಿದಾಗ ತಹಶೀಲ್ದಾರ್ ಇಲ್ಲಿ ರೈಟ್ ಸೈಡಲ್ಲಿ ಒಂದು ಕೋಡ್ ಬರೆದಿರ್ತಾರೆ, ಇಲ್ಲಿ ಕೋಡು. ಇದು ಡಿಜಿಟಲ್ ಸಿಗ್ನೇಚರ್ ಅಂತ ಅರ್ಥ. ಮ್ಯಾಥಮೆಟಿಕಲ್ ವೆರಿಫಿಕೇಷನ್ ಆಫ್ ದ ಡಿಜಿಟಲ್ ಸೈನ್ ಅಂತ. ಡಿಜಿಟಲ್ ಡೇಟಾ ಮ್ಯಾಥಮೆಟಿಕಲ್ ವೆರಿಫಿಕೇಷನ್ನು ಫೋರ್ಜರಿಯಲ್ಲಿ ಅವಾಯ್ಡ್ ಮಾಡೋಕ್ಕೋಸ್ಕರ ಬಳಕೆ ಮಾಡ್ತೀವಿ ಇದನ್ನು, ಡಿಜಿಟಲ್ ಸಿಗ್ನೇಚರ್. ಈಗ ನಾನು ಇನ್ನೂ ಸೈನ್ ಹಾಕಿರ್ತೀನಿ, ಈ ಥರ ಗೌತಮ್ ಅಂತೇನೋ ಸೈನ್ ಹಾಕಿರ್ತೀನಿ, ಫೋರ್ಜರಿ ಮಾಡಿಬಿಟ್ರೆ ಯಾರಾದ್ರೂ. ಅದಕ್ಕೆ ಈ ಸೈನನ್ನು ನಾವು ಕೋಡೆಡ್ ಫಾರ್ಮೆಟಲ್ಲಿ ಬರೆದ್ಬಿಟ್ಟಿರ್ತೀವಿ. ಆ ಕೋಡೆಡ್ ಫಾರ್ಮೆಟ್ ಬರಿತೀವಲ್ಲ, ದಟ್ ಈಸ್ ಕಾಲ್ಡ್ ಡಿಜಿಟಲ್ ಸಿಗ್ನೇಚರ್ ಎನ್ನಲಾಗುತ್ತದೆ. ಓಕೆನಾ? ಅದಕ್ಕೆ ಆನ್ಸರ್ ಯಾವುದು? ಫೈರ್ವಾಲ್ ಈಸ್ ದ ಆನ್ಸರ್. ಹೊರಗಿನ ಜಗತ್ತಿನಿಂದ ಅಟ್ಯಾಕ್ ಮಾಡೋದನ್ನು ತಪ್ಪಿಸುವಂಥ ಸಾಧನ ಯಾವುದು ಅಂದರೆ ಫೈರ್ವಾಲ್ ಎನ್ನಲಾಗುತ್ತದೆ. ಗೆಟಿಂಗ್ ಮೈ ಪಾಯಿಂಟ್? ಆ್ಯಂಟಿವೈರಸ್ ಬಗ್ಗೆ ಅದು ವೈರಸ್ ಡಿಟೆಕ್ಟ್ ಮಾಡಿ ರಿಮೂವ್ ಮಾಡೋಕ್ಕೋಸ್ಕರ. ಈ ಡಿಜಿಟಲ್ ಸಿಗ್ನೇಚರನ್ನು ಫೋರ್ಜರಿ ಅವಾಯ್ಡ್ ಮಾಡೋಕ್ಕೋಸ್ಕರ ಸಿಗ್ನೇಚರ್ಗಳನ್ನ ಕೋಡೆಡ್ ಫಾರ್ಮೆಟಲ್ಲಿ ಬರೆದಿರ್ತೀವಿ ನಾವು.
ಫಾರ್ಮೇಟಿಂಗ್ ಅಂದ್ರೇನು ಅಂದರೆ ಡಿಸ್ಕನ್ನು ಫಾರ್ಮೇಟ್ ಮಾಡೋದು, ಏನಾದ್ರೂ ವೈರಸ್ ಅಟ್ಯಾಕ್ ಆಗಿದ್ದಾಗ ಆವಾಗ ನಮಗೆ ಪೂರ್ತಿ ರಿಫ್ರೆಶ್ ಮಾಡಿಬಿಡ್ತೀವಿ, ಅದು ಫಾರ್ಮೇಟಿಂಗ್ ಅಂತ ಕರಿತೀವಿ. ನೋಡಿ ಇಲ್ಲಿ ವಾಟ್ ಈಸ್ ದ ರೀಸನ್ ಫಾರ್ ಎನ್ಕ್ರಿಪ್ಷನ್ ಅಂತ. ಎನ್ಕ್ರಿಪ್ಷನ್ ಅಂದರೆ ಹಾಗಾದರೆ ಎನ್ಕ್ರಿಪ್ಷನ್ ಅಂದರೆ ಏನು? ಇವಾಗ ಎನ್ಕ್ರಿಪ್ಷನ್ ಅಂದರೆ ಏನು ನೋಡೋಣ ಬನ್ನಿ. ಎನ್ಕ್ರಿಪ್ಷನ್ ಅಂದರೆ ಏನು ಅಂತ. ಫಾರ್ ಎಕ್ಸಾಂಪಲ್ ಏನಾಗ್ತಾ ಇದೆ ಅಂದರೆ ಎನ್ಕ್ರಿಪ್ಷನ್ ಡಿಕ್ರಿಪ್ಷನ್ ಅಂತ ಬರುತ್ತೆ ಇಲ್ಲಿ. ಇವಾಗ ನಾನು 1 2 3 ಅನ್ನೋ ಡೇಟಾವನ್ನು ಇಲ್ಲಿಂದ ಇಲ್ಲಿ ಕಳಿಸ್ಕೊಡ್ಬೇಕು ಅಂದ್ಕೊಳ್ಳಿ ಬಿಗೆ. ಅವಾಗೇನಾಗುತ್ತೆ ಅಂದರೆ ದೇರ್ ಮೇ ಬಿ ಚಾನ್ಸ್ ಆಫ್ ಹ್ಯಾಕಿಂಗ್ ಆಗುವಂಥ ಚಾನ್ಸ್ಗಳಿದೆ. ಇಂಟರ್ನೆಟ್ ಮುಖಾಂತರ ಅಥವಾ ಆನ್ಲೈನ್ ಮುಖಾಂತರ ಡೇಟಾವನ್ನು ಕಳಿಸ್ಕೊಟ್ಟಾಗ ಆವಾಗ ಮೂರನೇ ವ್ಯಕ್ತಿ ಅದನ್ನು ಅಟ್ಯಾಕ್ ಮಾಡುವಂಥ ಚಾನ್ಸ್ಗಳಿದೆ. ಅದಕ್ಕೆ ಈ ಡೇಟಾವನ್ನು ನಾನು ಏನು ಮಾಡ್ತೀನಿ, ಕೋಡೆಡ್ ಫಾರ್ಮ್ಯಾಟಲ್ಲಿ ಬದಲಾವಣೆ ಮಾಡ್ತೀನಿ. ಕೋಡೆಡ್ ಫಾರ್ಮ್ಯಾಟಲ್ಲಿ ಇದು ಒರಿಜಿನಲ್ ಡೇಟಾ, ಇದು ಕೋಡೆಡ್ ಡೇಟಾ ಅಂತ ಕರಿತೀವಿ. ಇದನ್ನು ಕೋಡೆಡ್ ಡೇಟಾ ಅಂತ. ಈ ಒರಿಜಿನಲ್ ಡೇಟಾವನ್ನು ಕೋಡೆಡ್ ಡೇಟಾವಾಗಿ ಬದಲಾವಣೆ ಮಾಡುವಂಥ ಪ್ರಕ್ರಿಯೆ ಇದೆಯಲ್ಲ, ದಟ್ ಈಸ್ ಕಾಲ್ಡ್ ಎನ್ಕ್ರಿಪ್ಷನ್ ಎನ್ನಲಾಗುತ್ತದೆ. ಯಾಕೆಂದರೆ ಡೇಟಾ ಸೆಕ್ಯೂರಿಟಿಗೋಸ್ಕರ, ಯಾಕೆಂದರೆ ಡೇಟಾನ ಸೆಕ್ಯೂರಿಟಿಗೋಸ್ಕರ ಬಳಕೆ ಮಾಡ್ತೀವಿ. ನೋಡಿ ಇಲ್ಲಿ ಸೆಕ್ಯೂರ್ ಡೇಟಾ ಟ್ರಾನ್ಸ್ಮಿಷನ್ ಅಂತ ಸೆಕ್ಯೂರಿಟಿ ಕೊಟ್ಕೊಂಡು ಅದನ್ನು ಡೇಟಾ ಟ್ರಾನ್ಸ್ಮಿಷನ್ ಮಾಡ್ತೀವಿ. ಯಾಕೆ ಅಂದರೆ ಮೂರನೇ ವ್ಯಕ್ತಿ ಅಟ್ಯಾಕ್ ಮಾಡಬಾರ್ದು, ಕದಿಬಾರ್ದು, ಮಾಡಿಫಿಕೇಷನ್ ಮಾಡಬಾರ್ದು ಅನ್ನೋ ಕಾರಣದಿಂದ ಈ ಒರಿಜಿನಲ್ ಡೇಟಾ ಏನಿದೆ 1 2 3 ಅನ್ನೋ ಡೇಟಾಗೆ ನಾನು ಸೆಕ್ಯೂರಿಟಿ ಕೊಡ್ತಾ ಇದ್ದೀನಿ. ಯಾವ ರೀತಿ ಸೆಕ್ಯೂರಿಟಿ ಕೊಡ್ತಾ ಇದ್ದೀನಿ ಅಂದರೆ *** ಅಂತ ಕೋಡೆಡ್ ಫಾರ್ಮ್ಯಾಟಲ್ಲಿ ಬದಲಾವಣೆ ಮಾಡ್ತಾ ಇದ್ದೀನಿ. ಈ ಒರಿಜಿನಲ್ ಡೇಟಾವನ್ನು ಕೋಡೆಡ್ ಫಾರ್ಮ್ಯಾಟ್ ಆಗಿ ಬದಲಾವಣೆ ಮಾಡುವಂಥ ಪ್ರಕ್ರಿಯೆ ಇದೆಯಲ್ಲ, ದಟ್ ಈಸ್ ಕಾಲ್ಡ್ ಎನ್ಕ್ರಿಪ್ಷನ್ ಅಂತ. ಎಗೇನ್ ಕೋಡೆಡ್ ಫಾರ್ಮ್ಯಾಟ್ ವಾಪಸ್ ಬರಬೇಕಲ್ಲ 1 2 3 ಅಂತ ಮತ್ತೆ ಒರಿಜಿನಲ್ ಮೆಸೇಜ್ ತೊಗೊಳ್ತೀವಲ್ಲ, ದಟ್ ಈಸ್ ಕಾಲ್ಡ್ ಡಿಕ್ರಿಪ್ಷನ್ ಅಂತ ಅರ್ಥ. ಒರಿಜಿನಲ್ ಮೆಸೇಜನ್ನು ಡೇಟಾವನ್ನು ಕೋಡೆಡ್ ಡೇಟಾವಾಗಿ ಬದಲಾವಣೆ ಮಾಡಬೇಕು ಅಂದಾಗ ಆ ಕಾನ್ಸೆಪ್ಟನ್ನು ಎನ್ಕ್ರಿಪ್ಷನ್ ಎನ್ನಲಾಗುತ್ತದೆ. ಯಾಕೆ ಅಂದರೆ ಡೇಟಾ ಟ್ರಾನ್ಸ್ಮಿಷನ್ಗೋಸ್ಕರ, ಸೆಕ್ಯೂರ್ಡ್ ಡೇಟಾ ಟ್ರಾನ್ಸ್ಮಿಷನ್ಗೋಸ್ಕರ. ಮೂರನೇ ವ್ಯಕ್ತಿ ಬಂದು ಅದನ್ನು ಮಾಡಿಫಿಕೇಷನ್ ಮಾಡಬಾರ್ದು, ಕದಿಬಾರ್ದು ಅಂತ. ಎಗೇನ್ ಕೋಡೆಡ್ ಫಾರ್ಮ್ಯಾಟಿಂದ ಒರಿಜಿನಲ್ ಫಾರ್ಮ್ಯಾಟನ್ನು ನಾವು ಡಿಕ್ರಿಪ್ಷನ್ ಎನ್ನಲಾಗುತ್ತದೆ. ಆ ಪ್ರಾಸೆಸ್ ಇದೆಯಲ್ಲ, ಆ ಪ್ರಕ್ರಿಯೆ ಇದೆಯಲ್ಲ, ದಟ್ ಈಸ್ ಕಾಲ್ಡ್ ಡಿಕ್ರಿಪ್ಷನ್ ಎನ್ನಲಾಗುತ್ತದೆ. ಆನ್ಸರ್ ಯಾವುದು? ಸೆಕೆಂಡ್ ಒನ್. ಅಂದರೆ ಸೆಕ್ಯೂರ್ಡ್ ಮ್ಯಾನರಲ್ಲಿ ಯಾರೂ ಕದಿಬಾರ್ದು ಅಂದ್ಬಿಟ್ಟು ಹ್ಯಾಕಿಂಗ್ ಮಾಡಬಾರ್ದು ಅಂತ ನಾವು ಕಳಿಸ್ಕೊಡ್ತೀವಿ ಸೋರ್ಸಿಂದ ಡೆಸ್ಟಿನೇಷನ್ಗೆ. ಆ ಒಂದು ಯಾಕೆ ಅಂದರೆ ಡೇಟಾ ಕರೆಕ್ಟಾಗಿ ರೀಚ್ ಆಗಲಿ, ಡೆಸ್ಟಿನೇಷನ್ಗೆ ಕೊನೆಗೆ ತಲುಪಲಿ ಅಂದ್ಬಿಟ್ಟು ನಾವು ಆ ರೀತಿ ಡೇಟಾನ ಸೆಕ್ಯೂರ್ಡ್ ಮ್ಯಾನರಲ್ಲಿ ಸುರಕ್ಷತೆಯ ಮೂಲಕ ನಾವು ಡೇಟನ್ನು ನಾವು ರವಾನೆ ಮಾಡ್ತೀವಿ. ಆ ರವಾನೆ ಮಾಡುವಂಥ ಪ್ರಕ್ರಿಯೆ ಇದೆಯಲ್ಲ, ದಟ್ ಈಸ್ ಎನ್ಕ್ರಿಪ್ಷನ್. ಅದಕ್ಕೆ ಎನ್ಕ್ರಿಪ್ಟೆಡ್ ಫೈಲ್ ಅಂದ್ರೇನು? ಸೆಕ್ಯೂರ್ಡ್ ಫೈಲ್ ಅಂತ ಅರ್ಥ. ಆ ಸೆಕ್ಯೂರಿಟಿ ಕೊಟ್ಬಿಟ್ಟು ಡೇಟಾನ ನಾವು ಕೋಡೆಡ್ ಫಾರ್ಮ್ಯಾಟಲ್ಲಿ ಬರೆದು ಟ್ರಾನ್ಸ್ಮಿಷನ್ ಮಾಡ್ತೀನಿ. ದಟ್ ಈಸ್ ಕಾಲ್ಡ್ ಇಲ್ಲೇನೋ ಕೇಳಿದೆ ನೋಡಿ, ಇದೇನೋ ಕೇಳ್ಬಿಟ್ಟಿದ್ದಾನೆ ಇಲ್ಲೇನೋ, ಐಡೆಂಟಿಫೈ ದ ಸ್ಟ್ರಾಂಗ್ ಪಾಸ್ವರ್ಡ್ ಫ್ರಮ್ ದ ಫಾಲೋಯಿಂಗ್ ಅಂತ. ಹಾಗಾದರೆ ನಾನು ಪಾಸ್ವರ್ಡ್ ಅಂದರೆ ಏನು? ಹಾಗಾದರೆ ಇಲ್ಲಿ ಪಾಸ್ವರ್ಡ್ ಅಂತಂದರೆ ಪ್ರೊಟೆಕ್ಟ್ ದ ಡಿವೈಸ್ ಫ್ರಮ್ ದ ಅನ್ಆಥರೈಸ್ಡ್ ಪಾರ್ಟಿ ಅಂತ. ಏನು? ಪ್ರೊಟೆಕ್ಟ್ ದ ಡಿವೈಸ್ ಫ್ರಮ್ ಅನ್ಆಥರೈಸ್ಡ್ ಪಾರ್ಟಿ ಅಂತ. ಮೂರನೇ ವ್ಯಕ್ತಿಯಿಂದ ನಾನು ಒಂದು ಡಿವೈಸ್ ಆಗಿರ್ಬೋದು, ಕಂಪ್ಯೂಟರ್ ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು ಪ್ರೊಟೆಕ್ಟ್ ಮಾಡ್ತೀನಲ್ಲ. ಹೇಗೆ ಪ್ರೊಟೆಕ್ಟ್ ಮಾಡ್ತೀಯಾ? ಪಾಸ್ವರ್ಡ್ ಕೊಡ್ತೀಯಾ. ಯಾಕೆ ಪಾಸ್ವರ್ಡ್ ಕೊಡ್ತೀವಿ ಅಂದರೆ ಯಾರೋ ಒಬ್ಬರು ನನ್ನ ಡಿವೈಸನ್ನು, ನನ್ನ ಮೊಬೈಲ್ನ ಯಾರೂ ಮಿಸ್ಯೂಸ್ ಮಾಡ್ಕೋಬಾರ್ದು, ಡೇಟಾವನ್ನು ಕದಿಬಾರ್ದು, ಆ ಡೇಟಾನ ಮಿಸ್ಯೂಸ್ ಮಾಡ್ಕೋಬಾರ್ದು ಅನ್ನೋ ಕಾರಣದಿಂದ ನಾವು ಪಾಸ್ವರ್ಡ್ ಕೊಡ್ತೀವಿ. ಅಂದರೆ ಪ್ರೊಟೆಕ್ಷನ್ಗೋಸ್ಕರ. ಪಾಸ್ವರ್ಡ್ ಯೂಸ್ ಟು ಪ್ರೊಟೆಕ್ಟ್ ದ ಡಿವೈಸ್ ಫ್ರಮ್ ಥರ್ಡ್ ಪಾರ್ಟಿ ಅಂತ. ಮೂರನೇ ವ್ಯಕ್ತಿ ಅದನ್ನು ಮಿಸ್ಯೂಸ್ ಮಾಡ್ಕೋಬಾರ್ದು, ಕದಿಬಾರ್ದು ಅಂದ್ಬಿಟ್ಟು ಪಾಸ್ವರ್ಡ್ ಮುಖಾಂತರ ನಾನು ಸುರಕ್ಷತೆನ ಕೊಡ್ತೀನಿ ಸಾಧನಗಳಿಗೆ. ಮೊಬೈಲ್ ಆಗಿರ್ಬೋದು, ಕಂಪ್ಯೂಟರ್ ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು. ಅದಕ್ಕೆ ಪಾಸ್ವರ್ಡ್ ಎನ್ನಲಾಗುತ್ತದೆ. ಇದರಲ್ಲಿ 2 ಟೈಪ್ ಬರುತ್ತೆ. ಒಂದು ವೀಕ್ ಪಾಸ್ವರ್ಡ್ ಅಂತ ಕರಿತೀವಿ, ಇನ್ನೊಂದು ಸ್ಟ್ರಾಂಗ್ ಪಾಸ್ವರ್ಡ್ ಅಂತ ಕರಿತೀವಿ. ಸ್ಟ್ರಾಂಗ್ ಪಾಸ್ವರ್ಡ್ ಅಂತ, ಓಕೆನಾ? ಯಾವ ಪಾಸ್ವರ್ಡ್ಗಳು ಈಸಿ ಟು ರಿಮೆಂಬರ್, ನೆನಪು ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತಲ್ಲ ಅಂಥದನ್ನು ವೀಕ್ ಪಾಸ್ವರ್ಡ್ ಅಂತ ಕರಿತೀವಿ. ಈಸಿ ಟು ರಿಮೆಂಬರ್ ದ ಪಾಸ್ವರ್ಡ್ ಅಂತ. ಯಾವ ಪಾಸ್ವರ್ಡ್ಗಳು ಈಸಿ ಟು ರಿಮೆಂಬರ್, ಬೇಗ ನೆನ್ಪಿಟ್ಕೊಳ್ತೀವಲ್ಲ ಅಂಥ ಪಾಸ್ವರ್ಡ್ಗಳನ್ನು ವೀಕ್ ಪಾಸ್ವರ್ಡ್ ಎನ್ನಲಾಗುತ್ತದೆ. ಅಂದ್ರೇನು? ನೇಮ್ ಆಗಿರ್ಬೋದು, ಬೇಗ ನೆನ್ಪಿಟ್ಕೋಬೋದು ಇದು. ಮತ್ತು ನಿಮಗೆ ಡೇಟ್ ಆಫ್ ಬರ್ತ್ ಆಗಿರ್ಬೋದು, ರೋಲ್ ನಂಬರ್, ಮೊಬೈಲ್ ನಂಬರ್ ಆಗಿರ್ಬೋದು, ಇದೆಲ್ಲ ಈಸಿ ಟು ರಿಮೆಂಬರ್. ಅದಕ್ಕೆ ಅದನ್ನು ವೀಕ್ ಪಾಸ್ವರ್ಡ್ ಎನ್ನಲಾಗುತ್ತದೆ.
ಯಾವ ಪಾಸ್ವರ್ಡ್ಗಳು ಬೇಗ ನೆನಪಿಸ್ಕೊಳ್ತೀವಲ್ಲ, ನೆನ್ಪು ಮಾಡ್ಕೊಳ್ಳೋವಂಥ ಪಾಸ್ವರ್ಡ್ಗಳನ್ನು ನಾವು ವೀಕ್ ಪಾಸ್ವರ್ಡ್ ಎನ್ನಲಾಗುತ್ತದೆ. ಯಾವ ಪಾಸ್ವರ್ಡ್ಗಳು ಡಿಫಿಕಲ್ಟ್ ಟು ರಿಮೆಂಬರ್, ದಟ್ ಈಸ್ ಕಾಲ್ಡ್ ಸ್ಟ್ರಾಂಗ್ ಪಾಸ್ವರ್ಡ್ ಅಂತ. ಸ್ಟ್ರಾಂಗ್ ಪಾಸ್ವರ್ಡ್ ಅಂದರೆ ಕಾಂಬಿನೇಷನ್ ಆಫ್ ಲೆಟರ್ಗಳಾಗಿರ್ಬೋದು, ಪ್ಲಸ್ ಡಿಜಿಟ್ಸ್ ಆಗಿರ್ಬೋದು, ಪ್ಲಸ್ ಸಿಂಬಲ್ಗಳಾಗಿರ್ಬೋದು. ಇದನ್ನು ನಾವೇನಂತ ಕರಿತೀವಿ? ಸಿಂಬಲ್ಸು. ಇದೆಲ್ಲ ನಾವು ಸ್ಟ್ರಾಂಗ್ ಪಾಸ್ವರ್ಡ್ ಅಂತ ಕರಿತೀವಿ. ಇವಾಗ ನೋಡಿ, ಗೌತಮ್ ಅಂತ G24#1 ಇದೆಲ್ಲ ಡಿಫಿಕಲ್ಟ್ ಟು ರಿಮೆಂಬರ್, ಬೇಗ ನೆನ್ಪಿಟ್ಕೊಳ್ಳೋಕ್ಕಾಗಲ್ಲ, ಬರೆದಿಡ್ಕೋಬೇಕಾಗುತ್ತೆ ನಾನು. ಅದಕ್ಕೆ ಯಾವ ಪಾಸ್ಗಳು ಡಿಫಿಕಲ್ಟ್ ಟು ರಿಮೆಂಬರ್, ನೆನ್ಪು ಮಾಡ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗುತ್ತದಲ್ಲ, ದಟ್ ಈಸ್ ಕಾಲ್ಡ್ ಸ್ಟ್ರಾಂಗ್ ಪಾಸ್ವರ್ಡ್ ಅಂತ. ಯಾವುದಿಲ್ಲಿ ಇದು ಈಸಿಯಾಗಿ ನೆನ್ಪಿಟ್ಕೊಳ್ತೀಯ, ಇದು ಈಸಿಯಾಗಿ ನೇಮ್ ಇದೆ, ಇದು ನೆನ್ಪಿಟ್ಕೊಬಿಡ್ತೀಯ. ಬಟ್ ಇಲ್ಲಿ ನೋಡಿ, ಡಿಫಿಕಲ್ಟ್ ಟು ರಿಮೆಂಬರ್. ಅದಕ್ಕೆ ಸ್ಟ್ರಾಂಗ್ ಪಾಸ್ವರ್ಡ್ ಯಾವುದು? ಫಸ್ಟ್ ಒನ್. ಓಕೆನಾ? ಐಡಿಯಾ ಬಂತಾ? ಹೋಗಲ್ಲ ನೆಕ್ಸ್ಟ್ ಕ್ವಶನ್ಗೆ ಹೋಗಲ್ಲ. ನೋಡಿ, ಇದು ಶಾರ್ಟ್ಕಟ್ ಕೀ ಬಗ್ಗೆ ಕೊಟ್ಟಿದ್ದಾನೆ. ವಿಂಡೋಸ್ ಐ, ಇದು ಸೆಟ್ಟಿಂಗ್ ಓಪನ್ ಮಾಡೋಕ್ಕೋಸ್ಕರ ಬಳಕೆ ಮಾಡ್ತೀವಿ. ಶಾರ್ಟ್ಕಟ್ ಕೀ ಬಗ್ಗೆ ನೋಡ್ಕೊಳ್ಳಿ. ವಿಂಡೋಸ್ ಬಗ್ಗೆ ಕೇಳ್ತಾನೆ ಕ್ವಶನ್, ಶಾರ್ಟ್ಕಟ್ ಕೀ. MS ವರ್ಡ್ ಬಗ್ಗೆ ಕೇಳ್ತಾನೆ ಕ್ವಶನ್ನು, ಎಕ್ಸೆಲ್ ಬಗ್ಗೆ ಕೇಳ್ತಾನೆ, ಪವರ್ ಪಾಯಿಂಟ್ ಬಗ್ಗೆ ಕೇಳ್ತಾನೆ. ಶಾರ್ಟ್ಕಟ್ ಕೀ 1 or 2 ಕ್ವಶನ್ ಇದ್ದೇ ಇರುತ್ತೆ ಅವತ್ತು. ಮೊದಲಿನ ಥರ ವಾಟ್ ಯೂಸ್ ಆಫ್ ವಿಂಡೋಸ್ ಐದು ಕೊಡಲ್ಲ. ಮ್ಯಾಥ್ ಆಫ್ ಫಾಲೋಯಿಂಗ್ ಕೇಳ್ತಾನೆ ಇವಾಗೆಲ್ಲ. ಸ್ಟೇಟ್ಮೆಂಟ್ ವೈಸ್ ಕ್ವಶನ್ ಕೇಳ್ತಾನೆ, ಮ್ಯಾಥ್ ಆಫ್ ಫಾಲೋಯಿಂಗ್ ಕೇಳ್ತಾನೆ. ಕೇರ್ಫುಲ್, ಓಕೆನಾ? ವಿಂಡೋಸ್ ಐ ಅಂದರೆ ಸೆಟ್ಟಿಂಗ್ಗಳನ್ನ ಓಪನ್ ಮಾಡಬೇಕು ಅಂದಾಗ ಶಾರ್ಟ್ಕಟ್ ಕೀ ಯಾವುದು? ವಿಂಡೋಸ್ ಐ. ಆಮೇಲೆ ನಿಮಗೆಲ್ಲ ವಿಂಡೋಸ್ ಕಂಟ್ರೋಲ್ D ಅಂತ ಅಂದರೆ ನಿಮಗೆಲ್ಲ ವರ್ಚುವಲ್ ಡೆಸ್ಕ್ಟಾಪ್ನ ಓಪನ್ ಮಾಡಬೇಕು ಅಂದಾಗ, ಅಂದರೆ ಒಂದು ಓಪನ್ ಮಾಡಿದ್ದೀನಿ ವಿಂಡೋಸ್ ಅಲ್ವಾ, ಇನ್ನೊಂದು ಎಕ್ಸ್ಟ್ರಾ ಒಂದು ವಿಂಡೋ ಓಪನ್ ಮಾಡಬೇಕು ಅಂದಾಗ MS ವಿಂಡೋಸು. ಹಾಗಾಗಿ ಇದನ್ನು ವರ್ಚುವಲ್ ಡೆಸ್ಕ್ಟಾಪ್ ಅಂತ ಕರಿತೀವಿ. ಇದನ್ನು ವರ್ಚುವಲ್ ಡೆಸ್ಕ್ಟಾಪ್. ಇದು ಡೆಸ್ಕ್ಟಾಪ್. ಇದಕ್ಕೆ ಇನ್ನೊಂದು ಆಲ್ಟರ್ನೇಟಾಗಿ ಯೂಸ್ ಮಾಡ್ತೀವಲ್ಲ, ಓಪನ್ ಮಾಡ್ತೀವಲ್ಲ, ಅದನ್ನು ವರ್ಚುವಲ್ ಡೆಸ್ಕ್ಟಾಪ್ ಎನ್ನಲಾಗುತ್ತದೆ. ಅದಕ್ಕೆ ಶಾರ್ಟ್ಕಟ್ ಕೀ ಯಾವುದು? ವಿಂಡೋಸ್ ಕಂಟ್ರೋಲ್ D ಅಂತ ಹೊಡಿತೀವಿ. ವಿಂಡೋಸ್ ಅಂತ ಕೊಟ್ಟಿದ್ದಾನೆ. ವಿಂಡೋಸ್ ಎಕ್ಸ್ಪ್ಲೋರರ್, ಫೈಲ್ಗಳೆಲ್ಲ ಮ್ಯಾನೇಜ್ ಮಾಡ್ತೀವಲ್ಲ, ಇಲ್ಲಿ ಕೆಳಗಡೆ ಬರುತ್ತೆ ನೋಡಿ ಎಕ್ಸ್ಪ್ಲೋರರ್. ಈ ಥರ ವಿಂಡೋಸ್ ಇದೆಯಲ್ಲ, ಈ ವಿಂಡೋಸಲ್ಲಿ ಕೆಳಗಡೆ ಬರುತ್ತೆ ಟಾಸ್ಕ್ ಬಾರಲ್ಲಿ. ಇಲ್ಲಿ ನಿಮಗೆಲ್ಲ ಯೆಲ್ಲೋ ಕಲರ್ ಬರುತ್ತೆ, ಫೈಲ್ ಮ್ಯಾನೇಜರ್, ವಿಂಡೋಸ್ ಮ್ಯಾನೇಜರ್ ಅಂತ ಬರುತ್ತೆ ಯೆಲ್ಲೋ ಕಲರಲ್ಲಿ. ಇದು ಫೈಲ್ಗಳನ್ನ ಮ್ಯಾನೇಜ್ ಮಾಡಬೇಕು ಅಂದಾಗ ರೀಸೆಂಟಾಗಿ ಏನಾದ್ರು ಓಪನ್ ಮಾಡಿದ್ಯಾ, ಯಾವ ಫೈಲ್ ಇದ್ದಾವೆ, ರೀಸೆಂಟಾಗಿ ಯಾವ ಫೈಲ್ ಓಪನ್ ಮಾಡಿದ್ಯಾ, ಇದೆಲ್ಲ ಮ್ಯಾನೇಜ್ ಮಾಡೋದು ಎಲ್ಲಿ? ಇದನ್ನು ನಾವು ವಿಂಡೋಸ್ ಮ್ಯಾನೇಜರ್ ಅಂತ ಕರಿತೀವಿ, ಅಥವಾ ವಿಂಡೋಸ್ ಎಕ್ಸ್ಪ್ಲೋರರ್ ಅಥವಾ ಫೈಲ್ ಎಕ್ಸ್ಪ್ಲೋರರ್ ಅಂತ ಕರಿತೀವಿ. ಫೈಲ್ ಎಕ್ಸ್ಪ್ಲೋರರ್ ಅಥವಾ ವಿಂಡೋಸ್ ಎಕ್ಸ್ಪ್ಲೋರರ್ ದಟ್ ಯೂಸ್ ಟು ಮ್ಯಾನೇಜ್ ದ ಫೈಲ್. ಇಲ್ಲಿ ಸೆಂಟ್ರಲ್ ಇರುತ್ತೆ. ಇವಾಗೆಲ್ಲ ವಿಂಡೋಸ್ 11 ಸೆಂಟ್ರಲ್ ಬರುತ್ತೆ. ಅದು ಯೆಲ್ಲೋ ಕಲರ್ ಒಂದು ಫೋಲ್ಡರ್ ಇರುತ್ತೆ ನೋಡಿ, ಅದೆಲ್ಲ ರೀಸೆಂಟಾಗಿ ಏನಾದ್ರು ಓಪನ್ ಮಾಡಿದ್ಯಾ, ಯಾವ ಫೈಲೆಲ್ಲ ಸ್ಟೋರ್ ಆಗಿದೆ ಅಂತ ಅಲ್ಲಿ ನೋಡ್ಬೋದು. ಅದಕ್ಕೆ ಶಾರ್ಟ್ಕಟ್ ಕೀ ಯಾವುದು ಅಂದರೆ ವಿಂಡೋಸ್ E ಅಂತ. ಶಿಫ್ಟ್ ಡಿಲೀಟ್ ಅಂದರೆ ಡೇಟಾವನ್ನು, ನಿಮಗೆಲ್ಲ ಫೈಲ್ಗಳನ್ನ ಪರ್ಮನೆಂಟಾಗಿ ಡಿಲೀಟ್ ಮಾಡಬೇಕು ಅಂದಾಗ ಯೂಸ್ ಮಾಡೋದು ಯಾವುದು ಅಂದರೆ ಶಿಫ್ಟ್ ಡಿಲೀಟ್. ಡಿಲೀಟ್ ಬೇರೆ, ಶಿಫ್ಟ್ ಡಿಲೀಟ್ ಬೇರೆ. ಡಿಲೀಟ್ ಅಂದರೆ ನಿಮಗೆ ರೀಸೈಕಲ್ ಬಿನ್ಗೆ ಹೋಗುತ್ತೆ. ಶಿಫ್ಟ್ ಡಿಲೀಟ್ ಅಂದರೆ ಔಟ್ ಆಫ್ ಡಿಸ್ಕ್ ಕೊಟ್ಟಬಿಡುತ್ತೆ, ನೀವು ವಾಪಸ್ ತೊಗೊಳಕ್ಕಾಗಲ್ಲ. ಓಕೆನಾ? ಆನ್ಸರ್ ಯಾವುದಾಗಾದರೆ ಫೋರ್ತ್ ಒನ್ ಇಸ್ ದ ಆನ್ಸರ್. ಓಕೆನಾ? ಫೋರ್ತ್ ಒನ್ ಇಸ್ ದ ಆನ್ಸರ್. ಇದಾಂತ ನೋಡ್ಕೋಬೇಕಾಗತ್ತೆ. ಇಲ್ಲಿ ನೋಡಿ ಕ್ವಶನ್ ಇಲ್ಲೊಂದು ಕೇಳಿದ್ದಾನೆ. ಲಾಜಿಕಲ್ ಡಿಸೈನ್ ಆ್ಯಂಡ್ ಸ್ನ್ಯಾಪ್ಶಾಟ್ ಆಫ್ ದ ಡೇಟಾಬೇಸ್ ಇಸ್ ಕಾಲ್ಡ್ ಡ್ಯಾಶ್ ಅಂತ ಕೇಳಿದ್ದಾನೆ. ಇದು DBMSಗೆ ಚಾಪ್ಟರ್ಗೆ ಸಂಬಂಧಪಟ್ಟಂಥ ಕ್ವಶನ್. ಇದು DBMSಗೆ ಸಂಬಂಧಪಟ್ಟಂಥ ಕ್ವಶನ್ನು. ಅದರಲ್ಲಿ ಒಂದು ಸ್ಕೀಮಾ ಅಂತ ಸ್ಕೀಮಾ ಇದು. ಆ್ಯಕ್ಚುಲಿ ಸ್ಕೀಮಾ ಸ್ಪೆಲ್ಲಿಂಗ್ ರಾಂಗ್ ಆಗಿದೆ. ಇದು ಸ್ಕೀಮಾ ಅಂತ. ಈ ಸ್ಕೀಮಾ ಅಂದರೆ ಏನು ಅಂದರೆ ಡಿಸೈನ್ ಅಂತ ಅರ್ಥ. ಡೇಟಾಬೇಸ್ನ ಡಿಸೈನ್ ಮಾಡೋದು ಅಂತ ಅರ್ಥ. ಅಂದರೆ ಸ್ಟ್ರಕ್ಚರ್, ಡೇಟಾಬೇಸ್ ಸ್ಟ್ರಕ್ಚರ್ನ ನಾವೆಂತ ಕರಿತೀವಿ? ಸ್ಕೀಮಾ ಅಂತ ಕರಿತೀವಿ. ಇದರಲ್ಲಿ 3 ಟೈಪ್ ಬರುತ್ತೆ. ಒಂದು ಫಿಸಿಕಲ್ ಸ್ಕೀಮಾ ಅಂತ ಬರುತ್ತೆ, ಲಾಜಿಕಲ್ ಸ್ಕೀಮಾ ಅಂತ ಬರುತ್ತೆ, ಎಕ್ಸ್ಟರ್ನಲ್ ಸ್ಕೀಮಾ ಅಂತ ಬರುತ್ತೆ. ಈ 3ನ್ನ ನೋಡ್ಕೋಬೇಕಾಗುತ್ತೆ ನೀವು. ಸ್ಕೀಮಾದಲ್ಲಿ 3 ಟೈಪ್ ಬರುತ್ತೆ.
ಒಂದು ಫಿಸಿಕಲ್ ಸ್ಕೀಮಾ ಅಂತ ಬರುತ್ತೆ, ಇನ್ನೊಂದು ಲಾಜಿಕಲ್ ಸ್ಕೀಮಾ ಅಂತ ಬರುತ್ತೆ, ಇನ್ನೊಂದು ಎಕ್ಸ್ಟರ್ನಲ್ ಸ್ಕೀಮಾ ಅಂತ ಬರುತ್ತೆ. ಇದೆಲ್ಲ ಏನು ಹೇಳುತ್ತೆ ಅಂದರೆ ಯಾವ ಡೇಟಾ ಸ್ಟೋರ್ ಮಾಡಬೇಕು, ಏನು ಡಿಸೈನ್ ಹೆಂಗಿರಬೇಕು, ಯಾವ ಫಾರ್ಮೇಟೆಡ್ ಡೇಟಾ ಸ್ಟೋರ್ ಮಾಡಬೇಕಾಗುತ್ತೆ ಡೇಟಾಬೇಸಲ್ಲಿ, ಇದೆಲ್ಲ ಡಿಸೈನ್ನ ಇಂಡಿಕೇಶನ್ ಮಾಡೋದು ಯಾರು ಅಂದರೆ ಸ್ಕೀಮಾ ಅಂತ ಕರಿತೀವಿ. ಅದನ್ನು ಸ್ಕೀಮಾ ಅಂತ ಕರಿತೀವಿ. ಅಂದರೆ ಡಿಸ್ಕ್ರಿಪ್ಟ್ ಮಾಡೋದು ಅಂದರೆ ಡಿಸೈನ್ ಮಾಡೋದು ಅಂತ ಅರ್ಥ, ವಿನ್ಯಾಸವನ್ನು ಮಾಡೋದು ಅಂತ, ಯಾವ ಆ್ಯಂಗಲಲ್ಲಿ ಡೇಟಾಬೇಸಲ್ಲಿ ಸ್ಟೋರ್ ಮಾಡಬೇಕು ಅಂತ ಇಂಡಿಕೇಟ್ ಮಾಡೋದು ಯಾವುದು ಸ್ಕೀಮಾ. ಇನ್ಸ್ಟೆನ್ಸ್ ಅಂತಂದರೆ ಫಾರ್ ಎಕ್ಸಾಂಪಲ್ ಹೌ ಮಚ್ ಅಮೌಂಟ್ ಆಫ್ ಡೇಟಾ ಯು ಕ್ಯಾನ್ ಸ್ಟೋರ್ ಇನ್ ದ ಡೇಟಾಬೇಸ್. ಒಂದು ಡೇಟಾಬೇಸ್, ಇದು ಡೇಟಾಬೇಸ್ ಅಂತ ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಈ ಡೇಟಾಬೇಸ್ ಸಿಂಬಲ್ ಯಾವುದು, ಈ ಥರ ಬಕೆಟ್ ಅಂತೀವಲ್ಲ, ಈ ಬೋಸಿನೋ ಬಕೆಟ್ ಅಂತ ಹೇಳೋ ಕನ್ನಡದ ನಮ್ಮ ಹಳ್ಳಿ ಭಾಷೆಯಲ್ಲಿ ಈ ಪಾತ್ರೆ ಅಂತ ಕರಿತೀವಲ್ಲ, ಇದನ್ನು ಡೇಟಾಬೇಸ್ ಅಂತ ಕರಿತೀವಿ. ಈ ಡೇಟಾಬೇಸ್ ಒಳಗಡೆಗೆ ಹೌ ಮಚ್ ಅಮೌಂಟ್ ಆಫ್ ಡೇಟಾ ಯು ಕ್ಯಾನ್ ಸ್ಟೋರ್ ಅಂತ ಇನ್ ಎ ಗಿವನ್ ಟೈಮ್ ಅಂತ ಅರ್ಥ ಏನು, ಕೊಟ್ಟಿರ್ತಕ್ಕಂಥ ಸಮಯದಲ್ಲಿ, ಅಂದರೆ 10 ಸೆಕೆಂಡ್ ಕೊಟ್ಟಿದ್ದೀನಿ, ಈ 10 ಸೆಕೆಂಡಲ್ಲಿ ಎಷ್ಟು ಡೇಟಾ ಸ್ಟೋರ್ ಮಾಡ್ತೀಯಾ, ಅದನ್ನು ನಾವು ಇನ್ಸ್ಟೆನ್ಸ್ ಅಂತ ಕರಿತೀವಿ. ಹೌ ಮಚ್ ಅಮೌಂಟ್ ಆಫ್ ಡೇಟಾ ಯು ಕ್ಯಾನ್ ಸ್ಟೋರ್ಡ್ ಇನ್ ದ ಡೇಟಾಬೇಸ್ ಇನ್ ಎ ಗಿವನ್ ಟೈಮ್. ಅರ್ಥ ಏನು, ಕೊಟ್ಟಿರ್ತಕ್ಕಂಥ ಸಮಯದಲ್ಲಿ ಎಷ್ಟು ಡೇಟಾವನ್ನು ಡೇಟಾಬೇಸ್ ಒಳಗಡೆ ಸ್ಟೋರ್ ಮಾಡ್ತೀಯಾ ಅಂತ. 100, 200, 300 ಡಿಪೆಂಡ್. ಅದು ಆ ಕಾನ್ಸೆಪ್ಟ್ ಇದೆಯಲ್ಲ, ಇನ್ಸ್ಟೆನ್ಸ್ ಅಂತ ಕರಿತೀವಿ ಅದನ್ನು. ಸೊ ಇನ್ಸ್ಟೆನ್ಸ್ ಅಂತ ಕರಿತೀವಿ. ಇನ್ಸ್ಟೆನ್ಸ್ ಆಲ್ಸೋ ಕಾಲ್ಡ್ ಸ್ನ್ಯಾಪ್ಶಾಟ್ ಅಂತ ಕರಿತೀವಿ. ಸ್ನ್ಯಾಪ್ಶಾಟ್ ಅಂತ ನಾವು ಕರಿತೀವಿ, ಇದನ್ನು ಸ್ನ್ಯಾಪ್ಶಾಟ್ ಅಂತ ಕರಿತೀವಿ. ಆನ್ಸರ್ ಯಾವುದು, 4th one is the answer. 4th one is the answer. ಓಕೆನಾ, ಅರ್ಥ ಆಯ್ತಾ? ಡೊಮೈನ್ ಅಂದರೆ ಟೇಬಲಲ್ಲಿ ಆಟಮಿಕ್ ವ್ಯಾಲ್ಯೂನ ಡೊಮೈನ್ ಅಂತ ಕರಿತೀವಿ. ರಿಲೇಷನ್ ಅಂದರೆ ನೇಮ್ ಆಫ್ ದ ಟೇಬಲ್ಲು. ರಿಲೇಷನ್ ಅಂದರೆ ನೇಮ್ ಆಫ್ ದ ಟೇಬಲ್. ಒಂದು ಡೇಟಾ ಬೇಸ್ ಇರುತ್ತಲ್ಲ, ಈ ಡೇಟಾ ಬೇಸ್ಗೆ ಒಂದು ನೇಮ್ ಕೊಟ್ಟಿರ್ತೀನಿ, ಗೌತಮ್ ಅಂತ ಕೊಟ್ಟಿರ್ತೀನಿ, ಗೌತಮ್ ಅಂತ. ಈ ಗೌತಮನ್ನು ನಾವು ರಿಲೇಷನ್ ಅಂತ ಕರಿತೀವಿ. ಈ ಡೇಟಾ ಒಂದು ಸ್ಟೋರ್ ಮಾಡ್ತೀಯಲ್ಲ, ಆಟಮಿಕ್ ವ್ಯಾಲ್ಯೂ, ಸಿಂಗಲ್ ವ್ಯಾಲ್ಯೂ, ID, ಮೊಬೈಲ್ ನಂಬರು, ಇದೆಲ್ಲ ಸಿಂಗಲ್ ವ್ಯಾಲ್ಯೂ ಇರುತ್ತೆ. ಹಾಗಾಗಿ ಅದೆಲ್ಲ ಡೊಮೈನ್ ಅಂತ ಕರಿತೀವಿ ಅದನ್ನು. ಓಕೆನಾ, ಇದು ನಿಮಗೆಲ್ಲ 4ನೇದು ಆನ್ಸರ್. 4th one is the answer. 4th one is the answer. ಇದು ನೋಡಿ, ಇದು ಕೂಡ DBMSಗೆ ಸಂಬಂಧಪಟ್ಟಂಥ ಒಂದು ಕ್ವಶನ್ನು. ಸ್ಟೇಟ್ ವೆದರ್ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ಟ್ರೂ ಆರ್ ಫಾಲ್ ವಿತ್ ರೆಸ್ಪೆಕ್ಟ್ ಟು ಡೇಟಾಬೇಸ್ ಅಂತ. ವೀವ್ ಇಸ್ ಎ ಸಿಂಗಲ್ ಟೇಬಲ್ ದಟ್ ಡಿರೈವ್ ಫ್ರಮ್ ದ ಅದರ್ ಟೇಬಲ್. ವೀವ್ ಈಸ್ ಎ ಸಿಂಗಲ್ ಟೇಬಲ್ ಡಿರೈವ್ ಫ್ರಮ್ ಅದರ್ ಟೇಬಲ್. ಹೌದು. ವೀವ್ ಅನ್ನೋದು ಟೇಬಲ್ ಅಂದರೆ ಏನು, ಡೇಟಾಬೇಸ್ ಅಂತ ಅರ್ಥ. ಇದನ್ನು ನಾವು ಡೇಟಾಬೇಸ್ ಅಂತ ಕರಿತೀವಿ. ಇದನ್ನು ಡೇಟಾಬೇಸ್ ಅಂತ ಕರಿತೀವಿ ಅದನ್ನು. ಈ ವೀವ್ ಅಂದರೆ ವರ್ಚುವಲ್ ಟೇಬಲ್ ಅಂತ ಅರ್ಥ. ಇದು ನೇರವಾಗಿ ಕಾಣಿಸಲ್ಲ, ಇದು ನಿಮಗೆಲ್ಲ ಇಂಡೈರೆಕ್ಟ್ ಕಾಣಿಸುತ್ತೆ ನಿಮಗೆಲ್ಲ. ಸೊ ಇದೆಲ್ಲ ಬೇರೆ ಟೇಬಲಿಂದ ಡಿರೈವ್ ಮಾಡ್ಕೊಂಡಿರ್ತೀವಿ. ಇದು ವೀವ್ ಅಂದ್ಕೊಳ್ಳಿ. ಇವಾಗ ವೀವ್ ಅಂತ, ಈ ವೀವ್ ಅನ್ನೋ ಟೇಬಲ್ನ ಇನ್ನೊಂದು ಡೇಟಾಬೇಸ್ ಟೇಬಲಿಂದ ಡಿರೈವ್ ತೊಗೊಂಡಿರ್ತೀವಿ. ನೇರವಾಗಿ ಸ್ಟೋರ್ ಮಾಡಲ್ಲ, ಇಂಡೈರೆಕ್ಟ್ ಡೇಟಾ ಸ್ಟೋರ್ ಮಾಡ್ತೀವಿ ಅಂತ ಅರ್ಥ. ವೀವ್ ಅಂದರೆ ಏನು, ಟೇಬಲ್. ಅದು ಕೂಡ ಇದು ಟೇಬಲ್ಲೇ. ವೀವ್ ಅನ್ನೋದು ಒರಿಜಿನಲ್ ಟೇಬಲ್ ಅಲ್ಲ, ಇದು ಇನ್ಹೆರಿಟೆಡ್, ನಿಮಗೆ ಬೇರೆ ಕಡೆಯಿಂದ ತೊಗೊಂಡಿರ್ತೀವಿ ಅಂತ ಅರ್ಥ. ಅದನ್ನು ನಾವು ಬೇರೆ ಕಡೆಯಿಂದ ಟೇಬಲ್ ತೊಗೊಂಡಿರೋದನ್ನು ನಾವು ವೀವ್ ಅನ್ನಾಗುತ್ತದೆ. ಕ್ವಶನು, ಡೇಟಾ ಇನ್ ವೀವ್ ಆರ್ ಆಲ್ವೇಸ್ ಫಿಸಿಕಲ್ ಸ್ಟೋರ್ ಮಾಡೋಕ್ಕಾಗಲ್ಲ. ಇದು ಇಲ್ಲಿ ಆಲ್ರೆಡಿ ಫಿಸಿಕಲ್ ಸ್ಟೋರ್ ಆಗೋಗಿದೆ, ಇದನ್ನ ಡಿರೈವ್ ಮಾಡ್ಕೊಳ್ತಾ ಇದ್ದೀವಿ ಅಷ್ಟೇ. ಡೇಟಾವನ್ನು ಫಿಸಿಕಲಲ್ಲಿ ನಾವು ಸ್ಟೋರ್ ಮಾಡೋಕ್ಕಾಗಲ್ಲ. ಹಾಗಾದ್ರೇನು, A is true, B is false ಅಂತ ಅರ್ಥ. A is true, B is false ಅಂತ ಅರ್ಥ. ನೋಡಿ, ಇದೊಂದು ಸಲ ಓದ್ಬೇಕಾದ್ರೆ ನಿಧಾನಕ್ಕೆ ನೋಡ್ಕೊಳ್ಳಿ. ಇದು ನಿಧಾನಕ್ಕೆ ನೋಡಿಕೊಂಡು ನಿಮಗೆಲ್ಲ ಪ್ಲ್ಯಾನ್ ಮಾಡಿ. ಅದು ಓಕೆನಾ. A true, V ಸಿಂಗಲ್ ಟೇಬಲ್ ದ ಡಿರೈವ್ ಆಫ್ ದ ಟೇಬಲ್. ಬೇರೆ ಟೇಬಲಿಂದ, ಇದು ಒರಿಜಿನಲ್ ಟೇಬಲ್ ಅಲ್ಲ, ಇದು ಡೂಪ್ಲಿಕೇಟ್ ಟೇಬಲ್. ಯಾವ V1 ಅಂತ. ಈ V1 ಅದು ಬೇರೆ ಟೇಬಲಿಂದ ತೊಗೊಂಡಿರ್ತೀವಿ. ಇದು ಡೇಟಾ ನೇರವಾಗಿ ಸ್ಟೋರ್ ಆಗಿಲ್ಲ, ಇಂಡೈರೆಕ್ಟ್ ಡೇಟಾ ಸ್ಟೋರ್ ಆಗುತ್ತೆ ಟೇಬಲಲ್ಲಿ. ಅದಕ್ಕೆ ಇದನ್ನು ಡೇಟಾ ಕೆನಾಟ್ ಫಿಸಿಕಲಿ ಸ್ಟೋರ್ಡ್ ಅಂತ. ಫಿಸಿಕಲಿ ಸ್ಟೋರ್ ಆಗಿರಲ್ಲ, ಅದು ಬೇರೆ ಟೇಬಲಿಂದ ತೊಗೊಂಡಿರ್ತೀವಿ. ಅದಕ್ಕೆ ಸೆಕೆಂಡ್ ಒನ್ ಇಸ್ ದ ಆನ್ಸರ್. ನೋಡಿ, ಇದು ಸ್ಟೇಟ್ಮೆಂಟ್ ಓದ್ಕೊಳ್ಳಿ.
ಪ್ರೈಮರಿ ಕೀ ಬಗ್ಗೆ ಕೊಟ್ಟಿದ್ದಾನೆ, ಟಪಲ್ ಬಗ್ಗೆ ಕೇಳಿದ್ದಾನೆ ಕ್ವಶನ್ನು. ಪ್ರೈಮರಿ ಕೀ ಅಂದ್ರೇನು ಕ್ವಶನ್ ಕೇಳಿದ್ದಾನೆ, ಇಲ್ಲಿ ಟಪಲ್ ಅಂತ ಕೇಳಿದ್ದಾನೆ. ಇದು ನಾರ್ಮಲೈಸೇಷನ್ ಅಂತ. ಏನು ಅಂದರೆ ಹೇಳೋಣ ಬನ್ನಿ. ಇವಾಗ ಡೇಟಾಬೇಸ್ ಅನ್ನೋ ಚಾಪ್ಟರ್ ಬರುತ್ತೆ ಇದೆಲ್ಲ, ಡೇಟಾಬೇಸ್ ಅನ್ನೋ ಚಾಪ್ಟರ್ನಲ್ಲಿ ಬರುತ್ತೆ ಇದೆಲ್ಲ ನೋಡಿ. ಇವಾಗ ಫಾರ್ ಎಕ್ಸಾಂಪಲ್ ಒಂದು ಟೇಬಲ್ ಬರಿತೀನಿ, ಎಲ್ಲ ಆನ್ಸರ್ ಸಿಗ್ಬಿಡುತ್ತೆ. ಸೊ ಟೇಬಲ್ ಬರೆದಿದ್ದೀನಿ ಇಲ್ಲಿ. ಇವಾಗ ಫಾರ್ ಎಕ್ಸಾಂಪಲ್ ಗೌತಮ್ ಅನ್ನೋ ಟೇಬಲ್ ಕೊಟ್ಟಿದ್ದೀನಿ. ಗೌತಮ್ ಅನ್ನೋ ಟೇಬಲ್ ಹೆಸರೇನು, ಡೇಟಾಬೇಸ್ ಹೆಸರೇನು, ಗೌತಮ್ ಅನ್ನೋ ಡೇಟಾಬೇಸ್ ಇದು. ಇಲ್ಲಿ ಐ ಡಿ ಕೊಟ್ಟಿರ್ತೀನಿ, ಗೌತಮ್ ಐ ಡಿ, ನೇಮ್ ಕೊಟ್ಟಿರ್ತೀನಿ, ಅಡ್ರೆಸ್ ಕೊಟ್ಟಿರ್ತೀನಿ. ಅಡ್ರೆಸ್ 1 to ABXY ಅಂತ ಇರ್ತಾರೆ, XY ಅಂತ. ಆದರೆ ನೋಡಿ, ಫಸ್ಟ್ ಪ್ರೈಮರಿ ಕೀ ಅಂತಂದರೆ ಯೂನಿಕ್ಲಿ ಐಡೆಂಟಿಫೈ, ಯಾವುದಾದ್ರು ಡೂಪ್ಲಿಕೇಟ್ ಇರಬಾರ್ದು. ಯೂನಿಕ್ಲಿ ಐಡೆಂಟಿಫೈ ಅಂದರೆ ನಿಮಗೆಲ್ಲ ಅಟಮಿಕ್ ವ್ಯಾಲ್ಯೂ ಇರುತ್ತೆ, ಯಾವತ್ತೂ ಸಿಂಗಲ್ ವ್ಯಾಲ್ಯೂ ಇರಬೇಕು. ಸೊ ಇದನ್ನು ನಾವು ಪ್ರೈಮರಿ ಕೀ ಏನೆಲ್ಲಾಗುತ್ತದೆ, ಐ ಡಿಯನ್ನು ಪ್ರೈಮರಿ ಕೀ, ಡೂಪ್ಲಿಕೇಟ್ ಇರಬಾರ್ದು. ಪ್ರೈಮರಿ ಕೀ ಅಂದರೆ ಯೂನಿಕ್ಲಿ ಐಡೆಂಟಿಫೈ ಮಾಡೋದು, ಅಂದರೆ ಸಿಂಗಲ್ಲಾಗಿ ಐಡೆಂಟಿಫೈ ಮಾಡೋದು. ಅಂಥ ವ್ಯಾಲ್ಯೂಗಳನ್ನ ನಾವು ಪ್ರೈಮರಿ ಕೀ ಎನ್ನಲಾಗುತ್ತದೆ. ಯೂನಿಕ್ಲಿ ಐಡೆಂಟಿಫೈ ದ ರೆಕಾರ್ಡ್ ಇನ್ ಅ ಟೇಬಲ್. ಹೌದು, ಕರೆಕ್ಟಾಗಿದೆ. ಯೂನಿಕ್ಲಿ ಐಡೆಂಟಿಫೈ, ಡೂಪ್ಲಿಕೇಟ್ ಇಲ್ಲ. ಯಾವತ್ತಾದ್ರೂ ನಿಮಗೆ ಐ ಡಿಗಳು ಡೂಪ್ಲಿಕೇಟ್ ಇರುತ್ತಾ? ಗೌತಮ್ಗೆ 101 ಕೊಟ್ಟಿರ್ತಾನೆ, ಇನ್ನೊಬ್ಬಗೆ 102 ಕೊಟ್ಟಿರ್ತಾನೆ, ಇನ್ನೊಬ್ಬಗೂ 101 ಅಂತ ಕೊಟ್ಟಿರಲ್ಲ. ಡೂಪ್ಲಿಕೇಟ್ ಇರಲ್ಲದಿಲ್ಲ. ಯಾವ ವ್ಯಾಲ್ಯೂಗಳು ರೆಕಾರ್ಡಲ್ಲಿ ಡೂಪ್ಲಿಕೇಟ್ ಇರಲ್ವಲ್ಲ ಅಂಥ ವ್ಯಾಲ್ಯೂಗಳಿದೆಯಲ್ಲ, ದಟ್ ಈಸ್ ಪ್ರೈಮರಿ ಕೀ ಎನ್ನಲಾಗುತ್ತದೆ. ಯೂನಿಕ್ ಅಂದ್ರೇನು, ಸಿಂಗಲ್ ವ್ಯಾಲ್ಯೂ ಅಂತ ಅರ್ಥ. ಯೂನಿಕ್ ಅಂದ್ರೇನು, ಸಿಂಗಲ್ ವ್ಯಾಲ್ಯೂ ಅಂತ. ಕರೆಕ್ಟಾಗಿದೆ ನೋಡಿ. ನಂಬರ್ ಆಫ್ ಟಪಲ್ ಪ್ರೆಸೆಂಟ್ ಇನ್ ಎ ಟೇಬಲ್ ಇಸ್ ಕಾಲ್ಡ್ ಕಾರ್ಡಿನಾಲಿಟಿ. ನಂಬರ್ ಆಫ್ ಟಪಲ್ ಅಂದರೆ ಏನು ಅಂದರೆ ನೋಡಿ, ಐ ಡಿ ಇದೆಲ್ಲ ಇದೆಯಲ್ಲ, ಯಾವುದೋ ಕಾಲಮ್ಗಳಿದೆಯಲ್ಲ, ಕಾಲಮ್ಗಳನ್ನ ನಾವೇನಂತ ಕರಿತೀವಿ, ಆಟ್ರಿಬ್ಯೂಟ್ ಅಂತ ಕರಿತೀವಿ. ಕಾಲಮ್ಗಳನ್ನ ಆಟ್ರಿಬ್ಯೂಟ್ ಎನ್ನಲಾಗುತ್ತದೆ. ರೋಗಳಿದೆಯಲ್ಲ, ಇದನ್ನು ಟಪಲ್ ಎನ್ನಲಾಗುತ್ತದೆ. ಒಂದು ಟೇಬಲಲ್ಲಿ ಎಷ್ಟು ರೋಗಳಿರುತ್ತೋ ಅದನ್ನು ಕಾರ್ಡಿನಾಲಿಟಿ ಅಂತ ಕರಿತೀವಿ. ಅದನ್ನು ಎಷ್ಟು ಟಪಲ್ ಇರುತ್ತೆ, ಕಾರ್ಡಿನಾಲಿಟಿ ಅಂತ ಕರಿತೀವಿ. ಎಷ್ಟು ರೋ ಇದೆ, 1 2 ಇದೆ, 2 ರೋ ಇದೆ, ಅದಕ್ಕೆ ಇದನ್ನು ಕಾರ್ಡಿನಾಲಿಟಿ ಅಂತ ಕರೆಯೋದು. ಕಾಲಮ್ ಎಷ್ಟಿದೆ, 1 2 3 ಇದೆ. ಇದನ್ನು ನಾವು ಕಾಲಮ್ಗಳು ಏನಂತ ಕರಿತೀವಿ, ಆಟ್ರಿಬ್ಯೂಟ್ ಅಂತ. ಇದನ್ನು ನಾವು ಡಿಗ್ರಿ ಅಂತ ಕರಿತೀವಿ. ನಂಬರ್ ಆಫ್ ಕಾಲಮ್ಸ್ ಪ್ರೆಸೆಂಟ್ ಇನ್ ಎ ಟೇಬಲ್ ಇಸ್ ಕಾಲ್ಡ್ ಡಿಗ್ರಿ ಅಂತ. ಅರ್ಥ ಆಯ್ತಾ? ನಂಬರ್ ಆಫ್ ಕಾಲಮ್ಸ್ 1 2 3 ಕಾಲಮ್ ಇದೆ, ಅದನ್ನು ಡಿಗ್ರಿ ಅಂತ ಕರಿತೀವಿ. ಎಷ್ಟು ರೋಗಳಿದೆ ಬಿಟ್ಬಿಡಿ, ಇದನ್ನು ಅದು ಆ್ಯಡು ರೋಲ್ ನಂಬರ್ ಎಲ್ಲ ಸೇರ್ಕೊಬಿಡ್ತು ಇದಕ್ಕೆ, ಕಾಲಮ್ಗೆ. 1 2 ಇದೆ, ಇದನ್ನು ನಾವು ಕಾರ್ಡಿನಾಲಿಟಿ ಅಂತ ಕರಿತೀವಿ. ನಂಬರ್ ಆಫ್ ರೋಸ್ ಅಥವಾ ನಂಬರ್ ಆಫ್ ಟಪಲ್ಸ್ ಪ್ರೆಸೆಂಟ್ ಇನ್ ಎ ಟೇಬಲ್ ಇಸ್ ಕಾಲ್ಡ್ ಕಾರ್ಡಿನಾಲಿಟಿ. ಇದು ಕರೆಕ್ಟಾಗಿದೆ ನೋಡಿ. ಅರ್ಥ ಆಯ್ತಾ ಇವಾಗ? ಕಾರ್ಡಿನಾಲಿಟಿ ಅಂದ್ರೇನು, ಡಿಗ್ರಿ ಅಂದ್ರೇನು. ಡಿಗ್ರಿ ಅಂದರೆ ಒಂದು ಟೇಬಲಲ್ಲಿ ಎಷ್ಟು ಕಾಲಮ್ಗಳಿವೆ ಅಂತ ಅರ್ಥ. 1 2 3 ಇದೆ, ದಟ್ ಈಸ್ ಕಾಲ್ಡ್ ಡಿಗ್ರಿ ಅಂತ ಕರಿತೀವಿ. ಒಂದು ಟೇಬಲಲ್ಲಿ ಎಷ್ಟು ರೋಗಳಿದೆ ಅಂತ ಅಂದರೆ ಟಪಲ್ ಅಂದರೆ ರೋ ಅಂತ. ಟಪಲ್ ಅಂದ್ರೇನು, ರೋ ಅಂತ ಅರ್ಥ, ರೋಗಳು ಅಂತ ಅರ್ಥ. ಓಕೆ, ಸಾಲುಗಳು ಅಂತ ಹೇಳ್ತೀವಲ್ಲ ಅದು, ಅದನ್ನು ಕಾರ್ಡಿನಾಲಿಟಿ ಅಂತ ಕರಿತೀವಿ. ಇದು ಕರೆಕ್ಟಾಗಿದೆ. ದ ಪ್ರಾಸೆಸ್ ಆಫ್ ಬಿಲ್ಡಿಂಗ್ ಎ ಡೇಟಾಬೇಸ್ ಸ್ಟ್ರಕ್ಚರ್, ಈ ಪ್ರಾಸೆಸ್ ಇದೆಯಲ್ಲ, ಈ ಸ್ಟ್ರಕ್ಚರ್ನ ಬಿಲ್ಡ್ ಮಾಡುವಂಥ, ಅಭಿವೃದ್ಧಿಪಡಿಸುವಂಥ ಪ್ರಕ್ರಿಯೆಯನ್ನು ನಾವು ನಾರ್ಮಲೈಸೇಷನ್ ಎನ್ನಲಾಗುತ್ತದೆ. ಓಕೆನಾ? ಥರ್ಡ್ ಒನ್ ಇಸ್ ಆನ್ಸರ್. ನಾರ್ಮಲೈಸೇಷನಲ್ಲಿ ಎಷ್ಟೊಂದು ಬರುತ್ತೆ. ಫಸ್ಟ್ ನಾರ್ಮಲ್ ಫಾರ್ಮು, ಸೆಕೆಂಡ್ ನಾರ್ಮಲ್ ಫಾರ್ಮು, ಥರ್ಡ್ ನಾರ್ಮಲ್ ಫಾರ್ಮು, 4th 5th ಇದೆಲ್ಲ ಬರುತ್ತೆ. ಓಕೆನಾ? ಇದು ಈ ಟೇಬಲ್ ನೋಡಿಕೊಂಡ್ರೆ ಸಾಕಾಗುತ್ತೆ. ಅಂದರೆ ಗೌತಮ್ ಇದೆಯಲ್ಲ, ಇದನ್ನು ರಿಲೇಷನ್ ಅಂತ ಕರಿತೀವಿ. ರಿಲೇಷನ್ ಅಂತ. ಕಾಲಮ್ನ ಆಟ್ರಿಬ್ಯೂಟ್ ಅಂತ ಕರಿತೀವಿ. ರೋನ ಟಪಲ್ ಅಂತ ಕರಿತೀವಿ. ಇದೆಲ್ಲ ಡೆಫಿನೇಷನ್ ನೋಡ್ಕೊಳ್ಳಿ, ಕ್ವಶನ್ ಕೇಳ್ತಾ ಇರ್ತಾನೆ. ಇದೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಓದ್ಕೊಳ್ಳಿ, ಇದೆಲ್ಲ ಪ್ಲ್ಯಾನ್ ಮಾಡಿ ಓದ್ಕೋಬೇಕಾಗತ್ತೆ. ಓಕೆನಾ? ನೆಕ್ಸ್ಟ್ ಹೋಗ್ಲಾ? ಐಡೆಂಟಿಫೈ ದ ಬೂಟ್ ಸೆಕ್ಟರ್ ವೈರಸ್ ಫ್ರಮ್ ದ ಫಾಲೋಯಿಂಗ್ ಅಂತ. ಈ ವೈರಸಲ್ಲಿ ನಿಮಗೆ ವೈರಸ್ ಅಂತ ಒಂದು ನೆಟ್ವರ್ಕ್ ಸೆಕ್ಯೂರಿಟಿ ಅಂತ ಚಾಪ್ಟರ್ ಬರುತ್ತೆ ನೋಡಿ, ಅಲ್ಲಿ ಬರುವಂಥದ್ದು ವೈರಸ್ ಅಂತದ್ರಲ್ಲಿ ಬರುತ್ತೆ ನಿಮಗೆಲ್ಲ. ವೈರಸ್ ಅನ್ನೋ ಟಾಪಿಕ್ ಬರುತ್ತೆ ನಿಮಗೆಲ್ಲ. ಮಾಲ್ವೇರಲ್ಲಿ ಫಸ್ಟ್ ಒನ್ ಯಾವುದು, ವೈರಸ್ ಅಂತ. ವೈಟಲ್ ಇನ್ಫಾರ್ಮೇಷನ್ ರಿಸೋರ್ಸ್ ಅಂಡರ್ ಸೀಸ್ ಅಂತ. ವೈರಸ್ ಫುಲ್ ಫಾರ್ಮ್. ಇದರಲ್ಲಿ ಎಷ್ಟೊಂದು ಟೈಪ್ ಬರುತ್ತೆ. ಬೂಟ್ ಸೆಕ್ಟರ್ ವೈರಸ್ ಅಂತ ಬರುತ್ತೆ. ಇನ್ನೊಂದು ನಿಮಗೆಲ್ಲ ಫೈಲ್ ವೈರಸ್ ಅಂತ ಬರುತ್ತೆ. ಇನ್ನೊಂದು ನೆಟ್ವರ್ಕ್ ವೈರಸ್ ಅಂತ ಬರುತ್ತೆ.
ನೆಟ್ವರ್ಕ್ ವೈರಸ್ ಅಂತ ಬರುತ್ತೆ ಇಲ್ಲೆಲ್ಲ. ಓಕೆನಾ, ಬೂಟ್ ವೈರಸ್ಸು, ಫೈಲ್ ವೈರಸ್ಸು, ಡೇಟಾಬೇಸ್ ವೈರಸ್ಸು ಇದೆಲ್ಲ. ಈ ಕೊಟ್ಟಿರೋದು ಬೂಟ್ ವೈರಸ್ ಬಗ್ಗೆ ಕ್ವಶನ್ ಕೇಳಿದ್ದಾನೆ. ಬೂಟ್ ವೈರಸ್ ಅಂತಂದರೆ ಯಾವ ವೈರಸ್ಗಳು ನೇರವಾಗಿ ಆಪರೇಟಿಂಗ್ ಸಿಸ್ಟಮ್ಗೆ ಅಟ್ಯಾಕ್ ಮಾಡ್ತಾವಲ್ಲ ಅಂಥದನ್ನು ಬೂಟ್ ವೈರಸ್ ಅಂತ ಕರಿತೀವಿ. ಯಾವ ವೈರಸ್ಗಳು ನೇರವಾಗಿ ಆಪರೇಟಿಂಗ್ ಸಿಸ್ಟಮ್ಗಳಿಗೆ, ಆ್ಯಂಡ್ರಾಯ್ಡ್ ಆಗಿರ್ಬೋದು, ವಿಂಡೋಸ್ ಆಗಿರ್ಬೋದು, ನೇರವಾಗಿ ಅಟ್ಯಾಕ್ ಮಾಡುತ್ತೆ. ಯಾವಾಗ ಈ ವೈರಸ್ಗಳು ಆಪರೇಟಿಂಗ್ ಸಿಸ್ಟಮ್ಗೆ ಅಟ್ಯಾಕ್ ಮಾಡ್ತಾ ನಿಮಗೆ ಸಿಸ್ಟಮು ಆನೇ ಆಗಲ್ಲ, ಲೋಡೇ ಆಗಲ್ಲ OS ನಿಮಗೆಲ್ಲ. ಆವಾಗ ಏನು ಇಂಡಿಕೇಶನ್ ಏನು, ಎಲ್ಲೋ ನಿಮಗೆ ಯಾರೋ ಅಟ್ಯಾಕ್ ಮಾಡಿದ್ದಾರೆ, ವೈರಸ್ ಅಟ್ಯಾಕ್ ಆಗಿದೆ ಅಂತ ಅರ್ಥ. ಯಾವ ವೈರಸ್ಗಳು ನೇರವಾಗಿ ಆಪರೇಟಿಂಗ್ ಸಿಸ್ಟಮ್ಗಳಿಗೆ ಟಾರ್ಗೆಟ್ ಮಾಡ್ತಾವಲ್ಲ, ಏನು ದಾಳಿ ಮಾಡ್ತಾವಲ್ಲ ಅಂಥದ್ದನ್ನು ನಾವು ಬೂಟ್ ವೈರಸ್ ಎನ್ನಲಾಗುತ್ತದೆ. ಎಕ್ಸಾಂಪಲ್ ಎಷ್ಟು ಬರುತ್ತೆ, ಪಾಲಿಬೂಟ್, ಇದು ಕೂಡ ಬೂಟ್. ಇದು ಕರೆಕ್ಟಾಗಿದೆ, ಇದು ಕರೆಕ್ಟಾಗಿದೆ, ಇದು ಕರೆಕ್ಟಾಗಿದೆ. ಸೊ ಹಾಗಾಗಿ ಆನ್ಸರ್ ಯಾವುದು? ಎಕ್ಸಾಂಪಲ್ ಮೇಲೆ ಕ್ವಶನ್ ಕೇಳ್ತೀನಿ ನೋಡ್ಕೊಳ್ಳಿ. 4th ಒನ್ ಇಸ್ ಆನ್ಸರ್. ಎಷ್ಟೊಂದು ಟೈಪ್ ಆಫ್ ಮಾಲ್ವೇರ್ ಬರುತ್ತೆ. ಮಾಲ್ವೇರ್ ಬಗ್ಗೆ ಬಿಡೋಕೆ ಹೋಗ್ಬಿಡಿ. ಕ್ವಶನ್ ತುಂಬ ಸಲ ಕೇಳ್ತಾ ಇರ್ತಾನೆ ಕ್ವಶನ್ನು. ಮಾಲ್ವೇರಲ್ಲಿ ವೈರಸ್ ಬರುತ್ತೆ, ಆಮೇಲೆ ನಿಮಗೆಲ್ಲ ಸ್ಕೇರ್ವೇರ್ ಅಂತ ಬರುತ್ತೆ, ಆ್ಯಡ್ವೇರ್ ಅಂತ ಬರುತ್ತೆ, ರ್ಯಾನ್ಸಮ್ವೇರ್ ಅಂತ ಬರುತ್ತೆ, ವಾಮ್ ಅಂತ ಬರುತ್ತೆ, ಟ್ರಾಜನ್ ಹಾರ್ಸ್ ಅಂತ ಬರುತ್ತೆ. ಇದೆಲ್ಲ ನಿಮಗೆಲ್ಲ ಮಾಲ್ವೇರ್ಗಳಿದೆಲ್ಲ, ವೈರಸ್ಗಳೆಲ್ಲ. ಅಲಾಂಗ್ ವಿತ್ ಎಕ್ಸಾಂಪಲ್ ನೋಡ್ಕೊಳ್ಳಿ. ಎಕ್ಸಾಂಪಲ್ ಮೇಲೆ ಕ್ವಶನ್ ಕೇಳ್ತಾ ಇರ್ತಾನೆ, ಎಕ್ಸಾಂಪಲ್ ಮೇಲೆ ಕ್ವಶನ್ ಕೇಳ್ತಾನೆ. ಅಂದ್ರೇನು, ಬೂಟ್ ಸೆಕ್ಟರ್ ವೈರಸ್ಗಳಂದರೆ ಯಾವುದು? ನಿಮಗೆಲ್ಲ ಪಾಲಿಬೋಟು, ಡ್ಯಾನಿಶ್ ಬೋಟು, ಬ್ರೈನು ದ ಕಮ್ಸ್ ಅಂಡರ್ ಬೂಟ್ ಸೆಕ್ಟರ್. ಒಂದಕ್ಕಿಂತ ಜಾಸ್ತಿ ಗೊತ್ತಿರಬೇಕಾಗತ್ತೆ ವೈರಸ್ಗಳು. ಆನ್ಸರ್ ಯಾವುದು? ಆಲ್ ಆಫ್ ದಿಸ್. ದಿಸ್ ಈಸ್ ದ ಆನ್ಸರ್ ಫಾರ್ ದ 15th ಕ್ವಶನ್. ದಿಸ್ ಈಸ್ ದ ಆನ್ಸರ್ ಫಾರ್ ದ 15th ಕ್ವಶನ್. ಓಕೆನಾ? ನಿಧಾನಕ್ಕೆ ಟ್ಯಾಕಲ್ ಮಾಡಿ. ನೆಕ್ಸ್ಟ್ ನೋಡಿ, ದ ಪ್ರಾಸೆಸ್ ಆಫ್ ರಿಪ್ಲೇಸಿಂಗ್ ದ ಎಕ್ಸಿಸ್ಟಿಂಗ್ ಆಪರೇಟಿಂಗ್ ಸಿಸ್ಟಮ್ ವಿತ್ ಎ ನ್ಯೂ ವರ್ಷನ್. ಇವಾಗ ನಿಮಗೆಲ್ಲ ಮೆಸೇಜ್ ಬರ್ತಾ ಇರುತ್ತೆ, ಆ್ಯಂಡ್ರಾಯ್ಡ್ ಆಲ್ಮೋಸ್ಟ್ ಎಲ್ಲ ಬಳಕೆ ಮಾಡ್ತಾಯಿದ್ದೀರಾ, ಎಲ್ಲರೂ ಬಳಕೆ ಮಾಡ್ತಾಯಿದ್ದೀರಾ. ಮೆಸೇಜ್ ಬರುತ್ತೆ, ಅಪ್ಗ್ರೇಡ್ ಮಾಡಿ ಅಂತ ಅರ್ಥ. ಅಂದರೆ ನ್ಯೂ ವರ್ಷನ್ ಬಂದಿದೆ, ಅಪ್ಗ್ರೇಡ್ ಮಾಡ್ಕೊಳ್ಳಿ ಅಂತ ಅರ್ಥ. ನ್ಯೂ ವರ್ಷನ್ ಇದೆ, ಇನ್ನೊಂದು ವರ್ಷನ್ ಇನ್ಸ್ಟಾಲ್ ಮಾಡ್ಕೊಳ್ಳಿ ಅಂತ. ಅದನ್ನೇನಂತ ಕರಿತೀವಿ? ಅಪ್ಗ್ರೇಡ್ ಅಂತ ಕರಿತೀವಿ. ಕರೆಕ್ಟು. ಆನ್ಲೈನ್ ಯಾರಿದ್ದೀರಾ ನೋಡ್ಕೊಳ್ಳಿ. ಕರೆಕ್ಟು. ಅಪ್ಗ್ರೇಡೇಷನ್ ಅಂತ ಕರಿತೀವಿ ಅದನ್ನು. ಕರೆಕ್ಟಾ? ಒಂದು ವರ್ಷನ್ನಿಂದ ಇನ್ನೊಂದು ವರ್ಷನ್ನೇ ನಾವು ಚೇಂಜ್ ಮಾಡ್ಕೊಳ್ತೀವಿ. ಫೀಚರ್ಸ್ನ ಆ್ಯಡ್ ಮಾಡಿರ್ತಾರೆ, ಚೇಂಜ್ ಮಾಡ್ಕೊಳ್ತೀವಿ. ಆ ಕಾನ್ಸೆಪ್ಟನ್ನು ನಾವು ಅಪ್ಗ್ರೇಡೇಷನ್ ಅಂತ ಕರಿತೀವಿ. ಇನ್ಸ್ಟಾಲ್ ಅನ್ನೋದು ಬೇರೆ, ಸೇರಿಸೋದು ನಿಮಗೆಲ್ಲ. ಈ ಫೇಸ್ಬುಕ್ ಇನ್ಸ್ಟಾಲ್ ಮಾಡ್ಕೊಳ್ಳೋದು, ಈ ವಾಟ್ಸಪ್ ಇನ್ಸ್ಟಾಲ್ ಮಾಡ್ಕೊಳ್ಳೋದು, ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ, ಅದೆಲ್ಲ ಇನ್ಸ್ಟಾಲ್ ಮಾಡ್ಕೊಳ್ಳೋದಲ್ವಾ, ಅದನ್ನು ನಾವು ಇನ್ಸ್ಟಾಲೇಷನ್ ಅಂತ ಕರಿತೀವಿ. ಒಂದು ಸಾಫ್ಟ್ವೇರ್ನ ಒಂದು ಹಾರ್ಡ್ವೇರ್ಗೆ ಹಾಕೋದು ಅಂತ ಅರ್ಥ. ಅದಕ್ಕೆ ಇನ್ಸ್ಟಾಲೇಷನ್ ಅಂತ ಕರೆಯೋದು ಅದನ್ನು. ಓಕೆನಾ? ಇದರಲ್ಲಿ ಹೊಸ ಸಾಫ್ಟ್ವೇರ್ ಇದೆಯಲ್ಲ, ಇವಾಗ ABC ಅನ್ನೋ ಸಾಫ್ಟ್ವೇರ್ ಇದೆ. ಇದನ್ನು ನಾವು ABC 1 ಅನ್ನೋ ಸಾಫ್ಟ್ವೇರ್ಗೆ ಅಪ್ಗ್ರೇಡ್ ಮಾಡಬೇಕು, ಚೇಂಜಸ್ ಮಾಡಬೇಕು ಅಂದಾಗ ಆ ಪ್ರಾಸೆಸ್ ಇದೆಯಲ್ಲ, ಅದನ್ನು ನಾವೇನಂತ ಕರಿತೀವಿ? ಅಪ್ಗ್ರೇಡೇಷನ್ ಅಂತ ಕರಿತೀವಿ. ಅದನ್ನು ಅಪ್ಗ್ರೇಡೇಷನ್ ಅಂತ ಕರೆಯೋದು. ಅಪ್ಗ್ರೇಡೇಷನ್ ಅಂತ ಕರಿತೀವಿ. ಆನ್ಸರ್ ಯಾವುದಾಗಾದರೆ ಫಸ್ಟ್ ಒನ್ ಇಸ್ ದ ಆನ್ಸರ್. ಓಕೆನಾ? ನೆಕ್ಸ್ಟ್ ಬನ್ನಿ, ನಕಲಿಸು. ಆ್ಯಕ್ಚುಲಿ ಇದು ಟ್ರಾನ್ಸ್ಲೇಟ್ ಆಗಿಲ್ಲ, ನಕಲಿಸು ಅಂತ ಬರುತ್ತೆ. ನಕಲಿಸು ಆಪ್ಷನ್ ಅವೈಲೇಬಲ್ ವಿಚ್ ಆಫ್ ದ ಫಾಲೋಯಿಂಗ್ ಟ್ಯಾಬ್ ಇನ್ ನೋಡಿ 4.0. ಇದು ಸಂಪಾದನೆ ಏನೋ ಟ್ಯಾಬಲ್ಲಿ ಬರುತ್ತೆ. ಇದು ಸಂಪಾದನೆ ಟ್ಯಾಬಲ್ಲಿ ಕಾಪಿ, ಪೇಸ್ಟು ಇದೆಲ್ಲ ಬರುತ್ತಲ್ಲ, ಕತ್ತರಿಸು ಇದೆಲ್ಲ, ಕಟ್ಟು, ಕಾಪಿ ಅದೆಲ್ಲ ಎಲ್ಲಿ ಬರುತ್ತೆ? ನಿಮಗೆಲ್ಲ ಸಂಪಾದನೆ ಅನ್ನೋ ಟ್ಯಾಬಲ್ಲಿ ಬರುತ್ತೆ. ಇದೆಲ್ಲ ನೋಡಿ, ಓಪನ್ ಮಾಡಿದಾಗ ಎಷ್ಟೊಂದು ಟ್ಯಾಬ್ಗಳು ಬರುತ್ತೆ. ಇಲ್ಲಿ ಕಡತ ಅಂತ ಬರುತ್ತೆ, ಕಡತ ಅಂತ ಒಂದು ಟ್ಯಾಬ್ ಬರುತ್ತೆ. ಸಂಪಾದನೆ ಬರುತ್ತೆ, ವಿನ್ಯಾಸ ಬರುತ್ತೆ, ವಿನ್ಯಾಸ. ಆಮೇಲೆ ನಿಮಗೆಲ್ಲ ತೋರಿಸು ಅಂತ ಬರುತ್ತೆ, ಈ ಥರ ಎಲ್ಲ ಬರುತ್ತೆ ನಿಮಗೆಲ್ಲ. ಇದು ನಿಮಗೆಲ್ಲ ನಕಲಿಸು ಅನ್ನೋದು ಯಾವ್ದು ಬರುತ್ತೆ? ಸಂಪಾದನೆ ಅನ್ನೋದರಲ್ಲಿ ಬರುತ್ತೆ ನಿಮಗೆ. ನಕಲಿಸು ಅನ್ನೋ ಒಂದು ಆಪ್ಷನ್ನು ಸಂಪಾದನೆ. ಇನ್ನೂ ಬೇರೆ ಆಪ್ಷನ್ ಬರುತ್ತೆ, ಕಟ್ಟು, ಕಾಪಿ, ಪೇಸ್ಟು ಇದೆಲ್ಲ ಬರುತ್ತಲ್ಲ, ಅದು ಕೂಡ ಸಂಪಾದನೆ ಬರುವಂಥದ್ದು. 4.0 ನೋಡ್ಕೊಳ್ಳಿ. ನಿಮಗೆಲ್ಲ ನುಡಿನಲ್ಲಿ 99% ಕೇಳಿದ್ದೀನಿ ಕ್ವಶನ್ನು. 30ರಲ್ಲಿ ಒಂದು ಕ್ವಶನ್ ಇರುತ್ತೆ ನಿಮಗೆಲ್ಲ. 30 ಮಾರ್ಕ್ಸಲ್ಲಿ 1 or 2 ಕ್ವಶನ್ಸು, ಕೆಲವೊಂದು ಸಲ 2 ಕ್ವಶನ್ ಕೇಳ್ತಾರೆ. ಕೆಲವೊಂದು ಕಾಂಬಿನೇಷನ್, ಯಾವ ಲೆಟ್ರು, ಇವಾಗ ಗೌತಮ್ ಅಂತ ಬರೀಬೇಕು ಅಂದಾಗ ಯಾವ ಇಂಗ್ಲೀಷ್ ಲೆಟ್ರ್ ಯೂಸ್ ಮಾಡ್ತೀವಿ ಅಂತ ಕ್ವಶನ್ ಕೇಳ್ತಾನೆ. ಆ ರೀತಿ ನಿಮಗೆ ಕೀ ಕಾಂಬಿನೇಷನ್ ಕೇಳ್ತಾನೆ, ಪ್ಲ್ಯಾನ್ ಮಾಡ್ಕೊಂಡು ಓದ್ಕೊಳ್ಳಿದ್ದು. ಓಕೆನಾ?
ಪ್ರೈಮರಿ ಪರ್ಪಸ್ ಆಫ್ ಸ್ನೈಪಿಂಗ್ ಟೂಲ್ ಇನ್ ವಿಂಡೋ ಅಂತ. ಸ್ನೈಪಿಂಗ್ ಟೂಲ್ ವಿಂಡೋ ಅಂತ ಅಂದರೆ ಸ್ನೈಪಿಂಗ್ ಟೂಲ್ ಅಂತಂದರೆ ಏನು ಅಂದರೆ ನಿಮಗೆಲ್ಲ ಸ್ಕ್ರೀನ್ಶಾಟ್ ತೊಗೋಬೇಕು ಅಂತೀವಲ್ವಾ, ನೀವುಗಳೆಲ್ಲ ಜನರಲಾಗಿ ನಾವು ಸ್ಕ್ರೀನ್ಶಾಟ್ ತೊಗೊಳಪ್ಪ ಅಂತೀವಿ. ಈ ಮೊಬೈಲಲ್ಲಾಗಿರ್ಬೋದು, ನಿಮಗೆ ಇಲ್ಲಾಂದರೆ ಲ್ಯಾಪ್ಟಾಪಲ್ಲಾಗಿರ್ಬೋದು, ಸ್ಕ್ರೀನ್ಶಾಟ್ ಅಂತ ಕರಿತೀವಿ ಜನರಲಾಗಿ ನಾನು. ಅದಕ್ಕೆ ಇನ್ನೊಂದು ಟೆಕ್ನಿಕಲ್ ವರ್ಡ್ ಏನಿದೆ, ಸ್ನೈಪಿಂಗ್ ಟೂಲ್ ಅಂತ ಕರಿತೀವಿ ಅದನ್ನು. ಸ್ನೈಪಿಂಗ್ ಟೂಲ್ ಅಂತಂದರೆ ಸ್ಕ್ರೀನ್ಶಾಟ್ ತಗೊಳ್ಳೋದು ಅಂತ ಅರ್ಥ ಆಯ್ತಾ? ಇದು ಕಾಮನ್ನಾಗಿ ಆಡು ಭಾಷೆಯಲ್ಲಿ ನೀವುಗಳೆಲ್ಲ ಬಳಕೆ ಮಾಡೋದು ಯಾವುದು ಅಂದರೆ ಸ್ಕ್ರೀನ್ಶಾಟ್ ಅಂತ ಬಳಕೆ ಮಾಡ್ತೀವಿ ಜನರಲ್ ಪರ್ಪಸ್ ಅದು. ಆದರೆ ಟೆಕ್ನಿಕಲ್ ವರ್ಡ್ ಅಂದರೆ ಸ್ನೈಪಿಂಗ್ ಟೂಲ್ ಅಂತ ಕರಿತೀವಿ ಅದನ್ನು, ಸ್ನೈಪಿಂಗ್ ಟೂಲ್ ಅಂತ. ಓಕೆ, ಇದು ಜಾಸ್ತಿ ಏನು ಎಕ್ಸ್ಪ್ಲನೇಷನ್ ಇಲ್ಲ. ಸ್ಕ್ರೀನ್ಶಾಟ್ ತೊಗೊಳ್ಳೋದು ಅಂತ ಅರ್ಥ. ಇನ್ನೊಂದು ಕೊಟ್ಟಿದ್ದೆ ನೋಡಿ, ಪವರ್ ಆಪ್ಷನ್ ಬಗ್ಗೆ ಕೇಳಿದ್ದಾನೆ ಕ್ವಶನ್ನು. ಇವಾಗ ಕೆಳಗಡೆ ಇರುತ್ತೆ ನೋಡಿ, ಇಲ್ಲಿ ವಿಂಡೋಸ್ ಇರುತ್ತಲ್ಲ, ಇದು ಇಲ್ಲಿ ನಿಮಗೆ ವಿಂಡೋಸ್ ಬಟನ್ ಬರುತ್ತೆ. ಇಲ್ಲಿ ವಿಂಡೋಸ್ ಬಟನ್ ಈ ಥರ ಬರುತ್ತೆ. ವಿಂಡೋಸ್ ಬಟನ್ ಬರುತ್ತಲ್ಲ, ಓಪನ್ ಮಾಡಿದ ತಕ್ಷಣ ನಿಮಗೊಂದು ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ಇನ್ನಂಥ ಆಪ್ಷನ್ಗಳು ಓಪನ್ ಆಗುತ್ತೆ. ಅಂದರೆ ಸ್ಲೀಪ್ ಬರುತ್ತೆ, ಶಟ್ ಡೌನ್ ಬರುತ್ತೆ, ಆಮೇಲೆ ನಿಮಗೆಲ್ಲ ಶಟ್ ಡೌನ್ ಬರುತ್ತೆ, ಸ್ಲೀಪ್ ಬರುತ್ತೆ, ರೀಸ್ಟಾರ್ಟ್ ಬರುತ್ತೆ. ಇದೆಲ್ಲ ಎಲ್ಲಿ ಬರುತ್ತೆ ನಿಮಗೆಲ್ಲ? ಪವರ್ ಆಪ್ಷನ್ ಬರುವಂಥದ್ದು. ಇದೇನಿದು ಪವರ್ ಆಪ್ಷನ್, ಇದೆಲ್ಲ ಪವರ್ ಆಪ್ಷನ್ ಬರುವಂಥದ್ದು. ಪವರ್ ಆಪ್ಷನಲ್ಲಿ ಬರುವಂಥದ್ದು ಇದೆಲ್ಲ. ಆನ್ಸರ್ ಯಾವುದಾಗಾದರೆ ಸ್ಟಾರ್ಟಪ್ ಮಾಡೋದು, ರೀಸ್ಟಾರ್ಟ್ ಮಾಡೋದು, ಇದೆಲ್ಲ ಬರುವಂಥದ್ದು ಇದು. ಓಕೆನಾ? ನೋಡಿ, ಜನರಲಾಗಿ ನೀವುಗಳ ಬಳಕೆ ಮಾಡ್ತೀವಿ. ಅವ್ನು ಕ್ವಶನ್ ಯಾವ್ದಾದ್ರು ಕೇಳಿಬಿಟ್ಟಿದ್ದಾನೆ ಅಂತ ಈ ರೀತಿ ಕ್ವಶನ್ ಕೇಳ್ತಾನೆ. ಅಪ್ಲಿಕೇಶನ್ ಮೇಲೆ ಕ್ವಶನ್ ಕೇಳ್ತಾನೆ. ಯಾವುದನ್ನು ಬಳಕೆ ಮಾಡ್ತಾ ಇರ್ತೀವಲ್ಲ, ನಾನು ಬಳಕೆ ಮಾಡಿರ್ತೀನಿ, ಬಟ್ ನಿಮಗೆ ಆನ್ಸರ್ ಮಾಡೋಕ್ಕಾಗಲ್ಲ ಎಕ್ಸಾಮಿನೇಷನಲ್ಲಿ. ಈ ರೀತಿ ಕ್ವಶನ್ ಕೇಳ್ತಾನೆ. ಓಕೆನಾ? ಕನ್ಸಿಡರ್ ದ ಫಾಲೋಯಿಂಗ್ ಥೀಮ್ಸ್ ರಿಗಾರ್ಡಿಂಗ್ ದ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ದ ನುಡಿ ಸಾಫ್ಟ್ವೇರ್. ನೋಡಿ, ಓದ್ಕೊಳ್ಳಿ, ಓದಿ ಎಲ್ಲ ಆನ್ಸರ್ ಮಾಡ್ತೀನಿ ಅನ್ಕೋತೀನಿ. ಇದು ನುಡಿ ಸಾಫ್ಟ್ವೇರ್ ಡೆವಲಪ್ಡ್ ಬೈ ಕನ್ನಡ ಗಣಕ ಪರಿಷತ್ ಇನ್ 2000. ಹೌದು, ನುಡಿ ಸಾಫ್ಟ್ವೇರ್ ಇದೆಯಲ್ಲ, ಈ ನುಡಿ ಸಾಫ್ಟ್ವೇರು ನಿಮಗೆ ಫ್ರೀ ಸಾಫ್ಟ್ವೇರು. ನುಡಿ ಸಾಫ್ಟ್ವೇರ್ ಅನ್ನೋದು ಫ್ರೀ ಸಾಫ್ಟ್ವೇರು. ಇದು ಅಪ್ಲಿಕೇಶನ್ ಸಾಫ್ಟ್ವೇರ್ ಇದಲ್ಲ. ಈ ಅಪ್ಲಿಕೇಶನ್ ಸಾಫ್ಟ್ವೇರ್ ಅನ್ನೋದು ಫ್ರೀ ಸಾಫ್ಟ್ವೇರ್. ಇದು ಯಾವ ಸಾಫ್ಟ್ವೇರ್ಗಳನ್ನು ನೇರವಾಗಿ ಬಳಸುತ್ತೇವೋ ಅದನ್ನು ಅಪ್ಲಿಕೇಶನ್ ಸಾಫ್ಟ್ವೇರ್ ಏನಾಗುತ್ತದೆ, ನೇರವಾಗಿ ಬಳಕೆ ಮಾಡ್ತೀವಿ. ನುಡಿ ಸಾಫ್ಟ್ವೇರ್ ಆಗಿರ್ಬೋದು, MS ವರ್ಡ್ ಆಗಿರ್ಬೋದು, MS ಪವರ್ ಪಾಯಿಂಟ್ ಆಗಿರ್ಬೋದು, ನೇರವಾಗಿ ಬಳಕೆ ಮಾಡ್ತೀವಿ. ಅದೆಲ್ಲ ಅಪ್ಲಿಕೇಶನ್ ಸಾಫ್ಟ್ವೇರ್ಗಳು. ಯಾವ ಸಾಫ್ಟ್ವೇರ್ಗಳನ್ನು ಬಳಕೆದಾರ ಅಂದರೆ ನಾನು ನೇರವಾಗಿ ಬಳಸುತ್ತೇವೋ ಅದನ್ನು ಅಪ್ಲಿಕೇಶನ್ ಸಾಫ್ಟ್ವೇರ್ ಏನಾಗುತ್ತದೆ. ಹೌದು, ಇದು ಅಪ್ಲಿಕೇಶನ್ ಸಾಫ್ಟ್ವೇರ್, ನೇರವಾಗಿ ಬಳಕೆ ಮಾಡ್ತೀನಿ. ಇದು ಫ್ರೀ ಸಾಫ್ಟ್ವೇರು ಅಂದರೆ ನೋ ನೀಡ್ ಟು ಪೇ ದ ಮನಿ, ದುಡ್ಡನ್ನು ಕೊಡುವಂಥ ಅವಶ್ಯಕತೆ ಇಲ್ಲ, ಫ್ರೀಯಾಗಿ ಡೌನ್ಲೋಡ್ ಮಾಡ್ಬೋದು ಅಂತ ಅರ್ಥ. ಇದನ್ನು 2001ರಲ್ಲಿ ಮಾಡ್ತಾರೆ. 2001ರಲ್ಲಿ ಕನ್ನಡ ಗಣಕ ಪರಿಷತ್ತವ್ರು ಮಾಡ್ತಾರೆ. 2001ರಲ್ಲಿ ಕನ್ನಡ ಗಣಕ ಪರಿಷತ್ತವರು ಮಾಡ್ತಾರೆ. ಈ ಕೀಬೋರ್ಡ್ ಇದೆಯಲ್ಲ, ಕನ್ನಡ ಕೀಬೋರ್ಡ್ನ KP ರಾವ್ ಅನ್ನೋ ವ್ಯಕ್ತಿ ಡಿಸೈನ್ ಮಾಡ್ತಾರೆ. KP ರಾವ್ ಅನ್ನೋ ವ್ಯಕ್ತಿ ಇದನ್ನು ಡಿಸೈನ್ ಮಾಡ್ತಾರೆ, ಕನ್ನಡ ಕೀಬೋರ್ಡನ್ನು. ಇದೆಲ್ಲ ಗೊತ್ತಿರಬೇಕಾಗುತ್ತೆ, ಕ್ವಶನ್ ಫ್ರೇಮ್ ಆಗ್ತಾ ಇರುತ್ತೆ ನೋಡಿ. ಸೊ ನೋಡಿ, ಅರ್ಥ ಇದು ಅಂದ್ರೇನು, ಇದು ಕರೆಕ್ಟಾಗಿದೆ, ಇದು ಕರೆಕ್ಟಾಗಿದೆ, ಇದು ಕರೆಕ್ಟಾಗಿದೆ, ಇದು ಕರೆಕ್ಟಾಗಿದೆ. ಓಕೆನಾ? ಆನ್ಲೈನ್ ನೋಡಿ, ಪ್ಲ್ಯಾನ್ ಮಾಡ್ಕೊಳೋದು ಇದೆಲ್ಲ ಗೊತ್ತಿರಬೇಕಾಗತ್ತೆ ನಿಮಗೆಲ್ಲ. ಇದೆಲ್ಲ ಒಂದು ಪ್ಲ್ಯಾನಲ್ಲಿ ಗೊತ್ತಿರಬೇಕಾಗತ್ತೆ. ಓಕೆ, ಡನ್. ನೆಕ್ಸ್ಟ್ ಕ್ವಶನ್ಗೆ ಹೋಗ್ತೀನಿ. ಡೇಟಾಬೇಸ್ ಅಡ್ಮಿನಿಸ್ಟ್ರೇಟರ್ ಕೆಲಸ ಏನಂತ ಕೇಳಿದ ಕ್ವಶನ್ ನೋಡಿ. ಡೇಟಾಬೇಸ್ ಅಡ್ಮಿನಿಸ್ಟ್ರೇಟರ್ನ ಕಾರ್ಯವೇನು ಅಂತ. ಡೇಟಾಬೇಸ್ ಅಡ್ಮಿನಿಸ್ಟ್ರೇಟರ್ ಕೆಲಸ. ಡೇಟಾಬೇಸ್ನ ನಾವು ಮ್ಯಾನೇಜ್ ಮಾಡಬೇಕು ಅಂದಾಗ ನೋಡಿ, ಡೇಟಾಬೇಸಲ್ಲಿ ನಿಮಗೂ ಎಷ್ಟೊಂದು ಜನ ಬರ್ತಾರೆ. ಡೇಟಾಬೇಸ್ ಡಿಸೈನರ್ ಅಂತ ಬರ್ತಾರೆ. ಡೇಟಾಬೇಸ್ ಡಿಸೈನರ್ ಅಂತ. ಈ ಡೇಟಾಬೇಸ್ ಡಿಸೈನರ್ ಏನು ಮಾಡ್ತಾರೆ, ವಿನ್ಯಾಸನ ಮಾಡ್ತಾರೆ. ಯಾವ ಸ್ಟ್ರಕ್ಚರಲ್ಲಿ ಡೇಟಾ ಸ್ಟೋರ್ ಮಾಡಬೇಕು ಅಂದಾಗ, ಟೇಬಲ್ ಫಾರ್ಮೇಟರ್ ಮಾಡಬೇಕಾ, ಟ್ರೀ ಫಾರ್ಮೇಟರ್ ಮಾಡಬೇಕಾ, ರೆಕಾರ್ಡ್ ಫಾರ್ಮೇಟರ್ ಮಾಡಬೇಕಾ ಅಂತ ಡಿಸೈಡ್ ಮಾಡೋರು ಯಾರು ಅಂದರೆ ಡೇಟಾಬೇಸ್ ಡಿಸೈನರ್ಗಳು. ಇನ್ನೊಬ್ಬರು ನೋಡಿ, ಅಪ್ಲಿಕೇಶನ್ ಪ್ರೋಗ್ರಾಮರ್ ಅಂತ ಬರ್ತಾರೆ. ಅಪ್ಲಿಕೇಶನ್ ಪ್ರೋಗ್ರಾಮರು ಫಸ್ಟ್ ಒನ್ ಯಾರು, ಡಿಸೈನರ್ ಅಂತ. ಅವ್ರೇನು ಮಾಡ್ತಾರೆ, ಡೇಟಾಬೇಸ್ನ ವಿನ್ಯಾಸವನ್ನು ಮಾಡ್ತಾರೆ. ಆ ವಿನ್ಯಾಸಕ್ಕೆ ತಕ್ಕಂತೆ ಡೆವಲಪ್ ಮಾಡೋರು ಯಾರು, ಸಾಫ್ಟ್ವೇರ್ ಇಂಜಿನಿಯರ್ಗಳು, ಅಪ್ಲಿಕೇಶನ್ ಪ್ರೋಗ್ರಾಮರ್ ಅಂತ ಕರಿತೀವಿ.
ಈ ಡಿಸೈನ್ ಮಾಡಾಯಿತು, ಡೆವಲಪ್ ಮಾಡಾಯಿತು, ಇದನ್ನು ಮ್ಯಾನೇಜ್ ಮಾಡೋರು ಯಾರು? ಡೇಟಾಬೇಸ್ ಅಡ್ಮಿನಿಸ್ಟ್ರೇಟರ್ ಅಂತ ಅರ್ಥ. ಅಂದರೆ ವಾಟ್ ಎವರ್ ದ ಡೇಟಾ ಸ್ಟೋರ್ಡ್ ಇನ್ ದ ಡೇಟಾಬೇಸ್, ಇದನ್ನು ನಾವು ಡೇಟಾಬೇಸ್ ಅಂತ ಕರಿತೀವಿ. ಡೇಟಾಬೇಸ್ ಅಂದ್ರೇನು? ಕಲೆಕ್ಷನ್ ಆಫ್ ಡೇಟಾ ಅಂತ ಅರ್ಥ. ನೂರಾರು ಲಕ್ಷಾಂತರ ಕೋಟ್ಯಾಂತರ ಡೇಟಾಬೇಸಲ್ಲಿ ಸಂಗ್ರಹಣೆ ಆಗಿರುತ್ತದೆ. ಅಂದರೆ ಹಾಕಬೇಕು ಅಂದಾಗ ಡೇಟಾಬೇಸ್ ಒಳಗಡೆ ಡೇಟಾನ ಇನ್ಸರ್ಟ್ ಮಾಡಬೇಕು ಅಂದಾಗ, ಡಿಲೀಟ್ ಮಾಡಬೇಕು ಅಂದಾಗ, ಮಾಡಿಫಿಕೇಷನ್ ಮಾಡಬೇಕು ಅಂದಾಗ ಇದೆಲ್ಲ ಮಾಡೋರು ಯಾರು? ಇನ್ನೊಬ್ಬರು ವ್ಯಕ್ತಿ ಬರ್ತಾರೆ, ಅವ್ರನ್ನ ನಾವು ಅಡ್ಮಿನಿಸ್ಟ್ರೇಟರ್ ಅಂತ ಕರಿತೀವಿ. ಡೇಟಾಬೇಸ್ ಅಡ್ಮಿನಿಸ್ಟ್ರೇಟರ್. ದೀಸ್ ಆರ್ ದ ಪೀಪಲ್, ದೇ ಆರ್ ಗೋಯಿಂಗ್ ಟು ಮ್ಯಾನೇಜ್ ದ ಡೇಟಾ ಸ್ಟೋರ್ಡ್ ಇನ್ ದ ಡೇಟಾಬೇಸ್. ಡೇಟಾಬೇಸಲ್ಲಿ ಏನು ಸ್ಟೋರ್ ಆಗಿರುತ್ತಲ್ಲ ಅದನ್ನು ಮ್ಯಾನೇಜ್ ಮಾಡಬೇಕು ಅಂದಾಗ ಒಬ್ಬರು ಬೇಕಲ್ಲ ನಮಗೆ, ಆ ವ್ಯಕ್ತಿಯನ್ನು ನಾವು ಡೇಟಾಬೇಸ್ ಅಡ್ಮಿನಿಸ್ಟ್ರೇಟರ್ ಅಂತ ಕರಿತೀವಿ. ಫಸ್ಟ್ ಒನ್ ಇಸ್ ಆನ್ಸರ್. ಓಕೆನಾ? ನೋಡಿ ಇಲ್ಲಿ, ಡಿಸೈನ್ ಮಾಡೋಕ್ಕೊಬ್ಬರು, ಡೆವಲಪ್ ಮಾಡೋಕ್ಕೊಬ್ಬರು, ಮ್ಯಾನೇಜ್ ಮಾಡೋಕ್ಕೊಬ್ಬರು, ಯೂಸ್ ಮಾಡೋಕ್ಕೊಬ್ಬರು ಬರ್ತಾರೆ. ಅಂದರೆ ನಾನು ಇವುಗಳಲ್ಲ, ಎಂಡ್ ಯೂಸರ್ ಅಂತ ಕರಿತೀವಿ ಬರೋಣ. ಎಂಡ್ ಯೂಸರ್ಸ್ ಅಂತ ಅಂದರೆ ನಾನು ನೀವುಗಳೆಲ್ಲ ಎಂಡ್ ಯೂಸರ್ಗಳು. ನಮ್ಮ ಕೆಲಸ ಏನು? ಅವರ್ ಡ್ಯೂಟಿ ಟು ಆ್ಯಕ್ಸೆಸ್ ದ ಡೇಟಾ ಫ್ರಮ್ ದ ಡೇಟಾಬೇಸ್. ಇಂಟರ್ನೆಟ್ ಮುಖಾಂತರ ಗೂಗಲ್ ಯೂಸ್ ಮಾಡ್ಕೊಂಡು ಡೇಟಾ ಆ್ಯಕ್ಸೆಸ್ ಮಾಡೋದು. ನಮ್ಮನ್ನು ನಾವು ಎಂಡ್ ಯೂಸರ್ ಅಂತ ಕರಿತೀವಿ. ಓಕೆನಾ? ಡಿಸೈನ್ ಮಾಡೋಕ್ಕೆ, ಡೆವಲಪ್ ಮಾಡೋಕ್ಕೆ, ಮ್ಯಾನೇಜ್ ಮಾಡೋಕ್ಕೆ, ಯೂಸ್ ಮಾಡೋಕ್ಕೆ. ಇವ್ನು ಕ್ವಶನ್ ಕೊಟ್ಟು ಕೇಳೋದು DBA ಬಗ್ಗೆ ಕೇಳಿದ್ದಾನೆ. ಇವ್ರು ಏನು ಕೆಲಸ? ಏನು? ಮ್ಯಾನೇಜ್ ಮಾಡೋದು. ಫಸ್ಟ್ ಒನ್ ಆನ್ಸರ್. ಓಕೆನಾ? ಫಸ್ಟ್ ಒನ್ ಇಸ್ ದ ಆನ್ಸರ್. ಶಾರ್ಟ್ಕಟ್ ಕೀ ವಿಂಡೋಸ್ ಎಕ್ಸ್ಪ್ಲೋರರ್. ನನಗೆ ಗೊತ್ತಿಲ್ಲ ಹಂಗೆ ಇದು ವಿಂಡೋಸ್ ಶಾರ್ಟ್ಕಟ್ ಕೀ ಕೇಳಿದ್ದಾನೆ. ವಿಂಡೋಸ್ ಇ ಅನ್ನೋದು ಶಾರ್ಟ್ಕಟ್ ಕೀ. ವಿಂಡೋಸ್ ಇ ಅನ್ನೋದು ಶಾರ್ಟ್ಕಟ್ ಕೀ. ಓಕೆನಾ? ಫೈಲ್ ಎಕ್ಸ್ಪ್ಲೋರರ್ಗೆ ಓಪನ್ ಮಾಡೋದಕ್ಕೆ, ಫೈಲ್ ಎಕ್ಸ್ಪ್ಲೋರರ್ ಓಪನ್ ಮಾಡೋದಕ್ಕೆ ವಿಂಡೋಸ್ ಅಂದರೆ ವಿಂಡೋಸ್ ಬಟನ್ ಹೊಡಿಬೇಕು, ಇ ಹೊಡಿಬೇಕಾಗತ್ತೆ. ವಿಂಡೋಸ್ ಬಟನ್ ಹೊಡಿಬೇಕು, ಇ ಹೊಡಿಬೇಕಾಗತ್ತೆ. ಓಕೆನಾ? ಇದೇನು ಜಾಸ್ತಿ ಡಿಸ್ಕಷನ್ ಏನಿಲ್ಲ. ಇಲ್ಲಿ ನೋಡಿ, ಟಾಸ್ಕ್ ಮ್ಯಾನೇಜರ್ ಬಗ್ಗೆ ಕೇಳಿದಾನೆ ಕ್ವಶನ್ನು. ಕೇಳಿರ್ಬೋದು ನೀವೆಲ್ಲ, ಟಾಸ್ಕ್ ಮ್ಯಾನೇಜರ್ ನೋಡಿರ್ತೀರ, ಬಟ್ ಇದೆ ಅಂತ ಗೊತ್ತಿರಲ್ಲ. ನಾನು ಇವುಗಳಲ್ಲಿ ನೋಡಿರ್ತೀವಿ, ಬಟ್ ಇದೆ ಅಂತ ಗೊತ್ತಿರಲ್ಲ. ಇಲ್ಲಿ ನೋಡಿ, ನಿಮಗೆಲ್ಲ ಓಪನ್ ಮಾಡ್ತೀವಲ್ಲ ವಿಂಡೋನ ಓಪನ್ ಮಾಡ್ತೀವಲ್ಲ, ಈ ಕೆಳಗಡೆ ಬರುತ್ತಲ್ಲ, ಇದು ನಾವು ಟಾಸ್ಕ್ ಬಾರ್ ಅಂತ ಕರಿತೀವಿ. ಇದನ್ನು ಟಾಸ್ಕ್ ಬಾರ್ ಅಂತ. ಈ ಟಾಸ್ಕ್ ಬಾರ್ ರೈಟ್ ಕ್ಲಿಕ್ ಮಾಡಿದ ತಕ್ಷಣ ಟಾಸ್ಕ್ ಮ್ಯಾನೇಜರ್ ಬರುತ್ತೆ. ಇದನ್ನು ಟಾಸ್ಕ್ ಬಾರಲ್ಲಿ ಇದೆಯಲ್ಲ, ಇದನ್ನು ರೈಟ್ ಕ್ಲಿಕ್ ಮಾಡಿ, ರೈಟ್ ಕ್ಲಿಕ್ ಮಾಡಿದಾಗ ನಿಮಗೆ ಓಪನ್ ಆಗುತ್ತೆ. ಇಲ್ಲೆಲ್ಲ ಸಿ ಪಿ ಯು ಪರ್ಫಾರ್ಮೆನ್ಸ್ ಎಲ್ಲ ಯಾರು ಯೂಸ್ ಮಾಡ್ತಾಯಿದ್ದಾರೆ, ಎಷ್ಟೊತ್ತು ಟೈಮಿಂಗ್ ಎಷ್ಟು ಏರ್ಪೇರ್ ಇದೆ, IO ಡಿವೈಸ್ ಹೆಂಗೆ ಯೂಸ್ ಮಾಡ್ತಾಯಿದ್ದಾರೆ. ಅಂದರೆ ಇಡೀ CPU ಪರ್ಫಾರ್ಮೆನ್ಸ್ ಎಲ್ಲಿ ಸ್ಟೋರ್ ಆಗಿರುತ್ತೆ? ಟಾಸ್ಕ್ ಮ್ಯಾನೇಜರಲ್ಲಿ ಸ್ಟೋರ್ ಆಗಿರುತ್ತೆ. ಇದನ್ನು ನಾವು ಟಾಸ್ಕ್ ಮ್ಯಾನೇಜರ್ ಎನ್ನಲಾಗುತ್ತದೆ. ಟಾಸ್ಕ್ ಮ್ಯಾನೇಜರ್ ಅಂದರೆ ಇನ್ನು ಕೆಲಸ ಯಾರು ಮಾಡ್ತಾಯಿದ್ದಾರೆ, ಎಷ್ಟು CPU ಬಳಕೆ ಮಾಡ್ತಾಯಿದೆ, IO ಡಿವೈಸ್ಗಳು ಎಷ್ಟು ಬಳಕೆ ಮಾಡ್ತಾಯಿದೆ, ಇದೆಲ್ಲ ಎಲ್ಲಿ ತೋರಿಸುತ್ತೆ? ಟಾಸ್ಕ್ ಬಾರಲ್ಲಿ ರೈಟ್ ಕ್ಲಿಕ್ ಮಾಡಿದಾಗ ಟಾಸ್ಕ್ ಮ್ಯಾನೇಜರ್ ಅಂತ ಒಂದು ಆಪ್ಷನ್ ಬರುತ್ತೆ. ಅಲ್ಲಿ ನಿಮಗೆಲ್ಲ ಸಿಕ್ಬಿಡುತ್ತೆ. ಅಂದರೆ ಯೂಸರು ವಿವಿಧ ಪರ್ಫಾರ್ಮೆನ್ಸ್ ಆಫ್ ದ ಸಿಸ್ಟಮ್, ಕಂಪ್ಯೂಟರ್ ಸಿಸ್ಟಮು ಎಷ್ಟು ಪರ್ಫಾರ್ಮ್ ಮಾಡ್ತಾಯಿದೆ, ಯಾವ ಟೈಮಲ್ಲಿ ಏರುಪೇರು ಆಗ್ತಾಯಿದೆ, ಯಾರು ಎಷ್ಟೊತ್ತು ಯೂಸ್ ಮಾಡಿದ್ದಾರೆ, ಇದೆಲ್ಲವನ್ನು ಎಲ್ಲಿ ಸಿಕ್ಬಿಡುತ್ತೆ? ಟಾಸ್ಕ್ ಮ್ಯಾನೇಜರಲ್ಲಿ ಸಿಗುತ್ತೆ. ಈ ಟಾಸ್ಕ್ ಮ್ಯಾನೇಜರ್ ಎಲ್ಲಿ ಸಿಗುತ್ತೆ? ಟಾಸ್ಕ್ ಬಾರಲ್ಲಿ ಸಿಗುತ್ತೆ. ಕೆಳಗಡೆ ಬರುತ್ತಲ್ಲ ಬಾರು, ಅದನ್ನು ಟಾಸ್ಕ್ ಬಾರ್ ಎನ್ನಲಾಗುತ್ತದೆ. ರೈಟ್ ಕ್ಲಿಕ್ ಮಾಡಿ ಅಲ್ಲಿ ಟಾಸ್ಕ್ ಮ್ಯಾನೇಜರ್ ಅಂತ ಸೆಲೆಕ್ಟ್ ಮಾಡಿ. ಟಾಸ್ಕ್ ಮ್ಯಾನೇಜರ್ ಸೆಲೆಕ್ಟ್ ಮಾಡಿದಾಗ CPU ಎಷ್ಟು ಯೂಸ್ ಮಾಡ್ತಾಯಿದೆ, IO ಡಿವೈಸ್ ಎಷ್ಟು ಯೂಸ್ ಮಾಡ್ತಾಯಿದ್ದಾರೆ, ಎಷ್ಟು ಯೂಸ್ ಆಗ್ತಾಯಿದೆ ಡೇಟಾಗೆ ಅಂತೆಲ್ಲ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ಸಿಸ್ಟಮ್ ಪರ್ಫಾರ್ಮೆನ್ಸನ್ನು ಮ್ಯಾನೇಜ್ ಮಾಡಬೇಕು ಅಂದಾಗ ಅಥವಾ ನೋಡಬೇಕು ಅಂದಾಗ ಬಳಕೆ ಮಾಡುವಂಥ ಆಪ್ಷನ್ ಯಾವುದು ಅಂದರೆ ಟಾಸ್ಕ್ ಮ್ಯಾನೇಜರ್. ಫಸ್ಟ್ ಒನ್ ಇಸ್ ದ ಆನ್ಸರ್. ಓಕೆನಾ? ಇದೆಲ್ಲ ಹೊಸ ಕ್ವಶನ್ಗಳೆಲ್ಲ ನೀಟಾಗಿ ನೋಡ್ಕೊಳ್ಳಿ. ನಾವು ಕೇಳ್ತಾನ ಅಂತ ನೆಗ್ಲೆಕ್ಟ್ ಮಾಡ್ಕೋಬೇಡಿ, ಕೇಳಬಹುದು. ನಿಮಗೆಲ್ಲ ವಾಟ್ ಈಸ್ ಕಂಟ್ರೋಲ್ A, ವಾಟ್ ಈಸ್ ಯೂಸ್ ಆಫ್ ಕಂಟ್ರೋಲ್ B ಎಲ್ಲ ಆನ್ಸರ್ ಮಾಡಿಬಿಡ್ತೀರಾ, ಗೊತ್ತು ಅವನಿಗೆ. ಅದಕ್ಕೆ ಅವನು ಏನು ಮಾಡ್ತಾನೆ? ಇಂಡೈರೆಕ್ಟಾಗಿ ಕ್ವಶನ್ ತೆಗಿತಾನೆ. ಕನ್ನಡ ಟೆಕ್ಸ್ಟ್ ಅವೈಲಬಲ್ ವಿಚ್ ಆಫ್ ದ ಫಾರ್ಮ್ಯಾಟ್ ಅಂತ ನೋಡಿ.
ಒಂದು ನುಡಿಯನ್ನು ಯೂಸ್ ಮಾಡಬೇಕು ಅಂದಾಗ, ನುಡಿಯನ್ನು ಬಳಕೆ ಮಾಡಬೇಕು ಅಂದಾಗ ನಿಮಗೆ 3 ಫಾರ್ಮೆಟ್ ಯೂಸ್ ಆಗುತ್ತೆ. ಒಂದು ಆಸ್ಕಿ ಫಾರ್ಮೆಟ್ ಬಳಕೆ ಮಾಡಬೇಕು. ಆಸ್ಕಿ ಫಾರ್ಮೆಟ್ ಅನ್ನು ಅಮೇರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಷನ್ ಇಂಟರ್ಚೇಂಜ್ ಅಂತ. ದಿಸ್ ಈಸ್ ದ ಮೋಸ್ಟ್ ಫೆಮಿಲಿಯರ್ ಫಾರ್ಮೆಟ್ ಇನ್ ದ ವರ್ಲ್ಡ್. 7 ಬಿಟ್ಟಿರ್ತಕ್ಕಂಥದ್ದು ಇದು. 7 ಅಥವಾ 8 ಬಿಟ್ಟನ್ನು ಬಳಕೆ ಮಾಡ್ಕೊಳ್ತೀವಿ. ಅಮೇರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಷನ್ ಇಂಟರ್ಚೇಂಜ್ ಅಂತ. ಇದು 7 ಬಿಟ್ ಅಥವಾ 8 ಬಿಟ್ ಇರುತ್ತೆ. 7 ಬಿಟ್ ಅಥವಾ 8 ಬಿಟ್ ಇರ್ತಕ್ಕಂಥ ಕೋಡು. ಈ ಯಾವುದೇ ಡೇಟಾ ಕೊಟ್ಟರೂ 7 ಬಿಟ್ಗೆ ಚೇಂಜ್ ಆಗಿ ನಮಗೆ ಕೊಟ್ಬಿಡುತ್ತೆ. ಅಂದರೆ ಕಂಪ್ಯೂಟರ್ ಅಂಡರ್ಸ್ಟ್ಯಾಂಡ್ ಓನ್ಲಿ ಬೈನರಿ ಲ್ಯಾಂಗ್ವೇಜ್ ಬದಲಾವಣೆ ಮಾಡುತ್ತೆ. ಇದು BCD ಇದೆಯಲ್ಲ, ಈ ಇದು 16 ನಂಬರ್ನ ಡಿಜಿಟ್ ಮಾಡುತ್ತೆ. 4 ಬಿಟ್ ನಂಬರ್ ಇದು 4 ಬಿಟ್ ನಂಬರ್ ಇದು 4 ಬಿಟ್ಟು. ಇದು 7 ಬಿಟ್ಟು ಅಥವಾ 8 ಬಿಟ್. ಇದು ಮೋಸ್ಟ್ ಫೆಮಿಲಿಯರ್ ಯಾವುದು ಅಂದರೆ ಆಸ್ಕಿ. ನಾವು ನುಡಿಯನ್ನು ಬಳಕೆ ಮಾಡಬೇಕು ಅಂದಾಗ ಆಸ್ಕಿ ಬಳಕೆ ಮಾಡ್ತೀವಿ, ಯೂನಿಕೋಡ್ ಅಂತ ಬಳಕೆ ಮಾಡ್ತೀವಿ. ಯೂನಿಕೋಡ್ ಅಂತ ಇದು 16 ಬಿಟ್ಟಿರ್ತಕ್ಕಂಥ ಒಂದು ಕೋಡಿಂಗ್ ಸಿಸ್ಟಮ್. ಇದು ಹೇಳಿದ್ದೆ ಅನ್ಕೋತೀನಿ, ನಂಬರ್ ಸಿಸ್ಟಮ್ ಡಿಸ್ಕಸ್ ಮಾಡಿದಾಗ ಹೇಳಿದ್ದೆ. ಇದು 7 ಬಿಟ್ಟಿರ್ತಕ್ಕಂಥ ಕೋಡು. ಯೂನಿಕೋಡ್ ಅನ್ನೋದು ಯೂನಿವರ್ಸಲ್ ಕೋಡಿಂಗ್ ಸಿಸ್ಟಮ್ ಅಂತ 16 ಬಿಟ್ಟಿರ್ತಕ್ಕಂಥದ್ದು. ಇದ್ರ ಜೊತೆಗೆ ಇನ್ನೊಂದು ಕೋಡಿಂಗ್ ಸಿಸ್ಟಮ್ ಹೆಲ್ಪ್ ಮಾಡಬೇಕಾಗುತ್ತೆ. ಸಿಂಬಲ್ಗಳಿರುತ್ತಲ್ಲ, ಡಿಜಿಟ್ಸ್ಗಳು, ಸಿಂಬಲ್ಗಳೆಲ್ಲ ಬದಲಾವಣೆ ಮಾಡಬೇಕು ಅಂದಾಗ UTF-ನ ಬಳಕೆ ಮಾಡ್ತೀವಿ. ಆನ್ಸರ್ ಯಾವುದು? UTF, ಯೂನಿಕೋಡ್ ಟ್ರಾನ್ಸ್ಫಾರ್ಮೇಷನ್ ಫಾರ್ಮೆಟ್ ಅಂತ. ಇದ್ರ ಜೊತೆಗೆ UTF-ಅನ್ನು ಬಳಕೆ ಮಾಡ್ತೀವಿ. ಯೂನಿಕೋಡ್ ಟ್ರಾನ್ಸ್ಫಾರ್ಮೇಷನ್ ಫಾರ್ಮೆಟ್ ಅಂತ. ಇದೇನು ಮಾಡುತ್ತೆ ಅಂದರೆ, ಇದು ಬಿಟ್ ಅಂತ ಕ್ಯಾಲ್ಕುಲೇಟ್ ಮಾಡಲ್ಲ. ಇದು ವರ್ಷನ್ಗಳು 1 ವರ್ಷನ್ನು 2, 10, 8 ವರ್ಷನ್ ಯೂಸ್ ಮಾಡ್ತಾಯಿದ್ದೀವಿ ಇವಾಗೆಲ್ಲ. ಹಾಗೆ ಯೂನಿಕೋಡ್ ಟ್ರಾನ್ಸ್ಫಾರ್ಮೇಷನ್ ಫಾರ್ಮೆಟ್ ಅಂತ. ಇದೇನು ಮಾಡುತ್ತೆ ಅಂದರೆ, ಸಿಂಬಲ್ಗಳನ್ನೆಲ್ಲ ಬೈನರಿ ಫಾರ್ಮೆಟ್ಗೆ ಬದಲಾವಣೆ ಮಾಡುತ್ತೆ. ಬೈನರಿ ಸಿಂಬಲ್ಗಳು ಕ್ವಶನ್ ಮಾರ್ಕ್ ಹಾಕ್ತೀನಿ, ಆ್ಯಂಪರ್ಸೆಂಟ್ ಹಾಕ್ತೀನಿ, ಈಸ್ಟು ಹಾಕ್ತೀನಿ. ಇದೆಲ್ಲ ಸಿಂಬಲ್ಗಳನ್ನೆಲ್ಲ ನಾವು ಬೈನರಿ ಫಾರ್ಮೆಟ್ಗೆ ಬದಲಾವಣೆ ಮಾಡಬೇಕು ಅಂದಾಗ ನಿನಗೆ ಯಾರು ಇನ್ನೊಂದು ಸಪೋರ್ಟ್ ಮಾಡ್ತಾರೆ? UTF ಸಪೋರ್ಟ್ ಮಾಡುತ್ತೆ. ಯೂನಿಕೋಡ್ ಟ್ರಾನ್ಸ್ಫಾರ್ಮೇಷನ್ ಫಾರ್ಮೆಟ್ ಅಂತ ಬದಲಾವಣೆ ಮಾಡುತ್ತೆ ಅಂತ. ಟ್ರಾನ್ಸ್ಫಾರ್ಮೇಷನ್ ಅಂದರೆ ಬದಲಾವಣೆ ಮಾಡೋದು ಅಂತ ಅರ್ಥ. ಸೊ ಆನ್ಸರ್ ಯಾವುದು? 3 ಇಸ್ ದ ಆನ್ಸರ್. 3 ಇಸ್ ದ ಆನ್ಸರ್. ನೋಡಿ, ಇದು ಏನು ಬಗ್ಗೆ ಕೇಳಿದ್ದಾನೆ? ವೈರಸ್ ಬಗ್ಗೆ ಕೇಳಿದ್ದಾನೆ. ವೈರಸ್ ಬಗ್ಗೆ ಕ್ವಶನ್ ಕೇಳಿದ್ದಾನೆ. ವೈರಸ್ ಅಂದರೆ ಏನು? ಫುಲ್ ಫಾರ್ಮ್ ಕೇಳ್ತಾನೆ, ನೋಡ್ಕೊಳ್ಳಿ. ವೈರಸ್ ಅಂದರೆ ಏನು? ವೈಟಲ್ ಇನ್ಫಾರ್ಮೇಷನ್ ರಿಸೋರ್ಸ್ ಅಂಡರ್ ಸೀಸ್ ಅಂತ. ವೈಟಲ್ ಇನ್ಫಾರ್ಮೇಷನ್ ಏನು? ಬಹಳ ಮುಖ್ಯವಾಗಿರ್ತಕ್ಕಂಥ ಮಾಹಿತಿ ಅಂತ ಅರ್ಥ. ಬಹಳ ಮುಖ್ಯವಾಗಿರ್ತಕ್ಕಂಥ ಮಾಹಿತಿಯನ್ನು ಬ್ಲಾಕ್ ಮಾಡೋದು, ಸೀಸ್ ಮಾಡೋದು ಅಂತ. ವೈರಸ್ ಅನ್ನೋದು ಚಿಕ್ಕ ಚಿಕ್ಕ ಪ್ರೋಗ್ರಾಮ್ಗಳು ದಟ್ ಯೂಸ್ ಟು ಡ್ಯಾಮೇಜ್ ದ ಕಂಟೆಂಟ್ ಆಫ್ ದ ಡಿಸ್ಕಲ್ಲಿರ್ತಕ್ಕಂಥದ್ದು, ಇಲ್ಲ ಮೊಬೈಲ್ ಇರ್ತಕ್ಕಂಥ ಡೇಟಾವನ್ನು ಡಿಲೀಟ್ ಮಾಡಬೇಕು ಅಂದಾಗ ಮಾಡಿಫಿಕೇಷನ್ ಮಾಡಿಬಿಡುತ್ತೆ. ಅದರ ಯಾವುದು? ವೈರಸ್ ಅನ್ನೋದು. ಚಿಕ್ಕ ಚಿಕ್ಕ ಪ್ರೋಗ್ರಾಮ್ಗಳಿದೆಲ್ಲ, ಚಿಕ್ಕ ಚಿಕ್ಕ ಸಾಫ್ಟ್ವೇರ್ಗಳಿದೆಲ್ಲ. ವೈಟಲ್ ಇನ್ಫಾರ್ಮೇಷನ್ ರಿಸೋರ್ಸ್ ಸೀಸ್ ಅಂತ, ಅಂಡರ್ ಸೀಸ್ ಅಂತ. ಇದನ್ನು 1971 ಮಾಡ್ತಾರೆ. ಸೊ ಇದನ್ನು ಅಂದರೆ ಫಸ್ಟ್ ವೈರಸ್ ಯಾವುದು? ಕ್ರೀಪರ್ ಅಂತ. ಕ್ರೀಪರ್ ಇಸ್ ದ ಫಸ್ಟ್ ವೈರಸ್ ಇನ್ ದ ವರ್ಲ್ಡ್. ಫಸ್ಟ್ ವೈರಸ್ ಇನ್ ದ ವರ್ಲ್ಡ್ ಯಾವುದು? ಕ್ರೀಪರ್ ಅಂತ. ಇದನ್ನು 1971 ಬಾಬ್ ಥಾಮಸ್ ಅನ್ನೋನು ಮಾಡ್ತಾನೆ. ಬಾಬ್ ಥಾಮಸ್ ಅನ್ನೋ ವ್ಯಕ್ತಿ ಇದನ್ನು ಮಾಡ್ತಾನೆ. 1971. ಸೊ ಕರೆಕ್ಟ್. ಫಸ್ಟ್ ಒನ್ ಡೆವಲಪ್ಡ್ ಬೈ ಬಾಬ್ ಥಾಮಸ್ ಇನ್ 71. ಕ್ರೀಪರ್ ಇಸ್ ದ ಫಸ್ಟ್ ವೈರಸ್ ಡೆವಲಪ್ಡ್ ಇನ್ 1971 ಬೈ ದ ಬಾಬ್ ಥಾಮಸ್. ಕರೆಕ್ಟಾಗಿದೆ. ಬಾಬ್ ಥಾಮಸ್ ನೋನ್ ಇಸ್ ದ ಫಾದರ್ ಆಫ್ ಸೈಬರ್ ಸೆಕ್ಯೂರಿಟಿ. ಹೌದು, ಕರೆಕ್ಟು. ಈ ವ್ಯಕ್ತಿಯನ್ನು ನಾವು ಸೈಬರ್ ಸೆಕ್ಯೂರಿಟಿಯ ಪಿತಾಮಹ ಅಂತ ಕರಿತೀವಿ. ಇದು ಕೂಡ ಕರೆಕ್ಟಾಗಿದೆ. ಇದಕ್ಕೆ ವೈರಸ್ಸನ್ನು ಕಂಡುಹಿಡಿದ್ಬಿಟ್ರು. ಇದಕ್ಕೆ ಆಪೋಸಿಟಾಗಿ ಇನ್ನೊಂದು ಕಂಡುಹಿಡಿತಾರೆ, ರೀಪರ್ ಅಂತ ಡಿಸೈನ್ ಮಾಡ್ತಾರೆ. ರೀಪರ್ ಅನ್ನೋದು ಫಸ್ಟ್ ಆ್ಯಂಟಿವೈರಸ್ ಇನ್ ದ ವರ್ಲ್ಡ್. ಪ್ರಪಂಚದ ಮೊದಲನೇ ಆ್ಯಂಟಿವೈರಸ್ ಯಾವುದು ಅಂದರೆ ರೀಪರ್ ಅಂತ. ಇದನ್ನು 1972 ರೇ ಟಾಮ್ಲಿನ್ಸನ್ ಮಾಡ್ತಾನೆ. ಇದನ್ನು ಮಾಡ್ತಾನೆ, ರೇ ಟಾಮ್ಲಿನ್ಸನ್ ಅಂತ. ಸೊ ಆನ್ಸರು ಇದು ಕರೆಕ್ಟಾಗಿದೆ. ಆನ್ಸರ್ ಯಾವುದು? ABC ಆರ್ ಕರೆಕ್ಟ್. ಓಕೆನಾ? ಆ್ಯಂಟಿವೈರಸ್ ಎಷ್ಟೊಂದು ಬರುತ್ತೆ ನೋಡಿ. ಮೆಕಾಫೆ ಅಂತ ಬರುತ್ತೆ, ಕ್ವಿಕ್ ಹೀಲ್ ಅಂತ ಬರುತ್ತೆ, ಪಾಂಡಾ ಅಂತ ಬರುತ್ತೆ, K7 ಅಂತ ಬರುತ್ತೆ, ಆಮೇಲೆ AVG ಅಂತ ಬರುತ್ತೆ, ಅವಸ್ತ್ ಅಂತ ಬರುತ್ತೆ, ಅವೇರಾ ಅಂತ ಬರುತ್ತೆ, ಬಿಡ್ ಡಿಫೆಂಡ್ ಅಂತ ಬರುತ್ತೆ. ಇದೆಲ್ಲ ಆ್ಯಂಟಿವೈರಸ್ಗಳು. ಪ್ರಪಂಚದ ಮೊದಲನೇ ಆ್ಯಂಟಿವೈರಸ್ ಯಾವುದು? ರೀಪರ್ ಅಂತ 1972 ಮಾಡ್ತಾರೆ. ರೇ ಟಾಮ್ಲಿನ್ಸನ್ ಅನ್ನೋ ವ್ಯಕ್ತಿ ಇದನ್ನು ಡಿಸೈನ್ ಮಾಡ್ತಾರೆ. ಓಕೆನಾ? ಆನ್ಸರ್ ಯಾವುದು? ABC. 3 ಕರೆಕ್ಟಾಗಿದೆ.
ಇಲ್ಲಿ ನೋಡಿ ಡೇಟಾಬೇಸ್ಗೆ ಸಂಬಂಧಪಟ್ಟಂತ ಕೊಟ್ಟಿದ್ದಾರೆ ಕ್ವಶನ್ನು. DML ಫುಲ್ ಫಾರ್ಮ್ ನೋಡ್ಕೊಳ್ಳಿ, ಕೆಲವೊಂದು ಎಕ್ಸಾಮಿನೇಷನ್ ಫುಲ್ ಫಾರ್ಮ್ ಕೇಳಿದ್ದಾನೆ. ಡೇಟಾ ಡೆಫಿನೇಷನ್ ಲ್ಯಾಂಗ್ವೇಜ್ ಅಂತ. ಡೇಟಾ ಡೆಫಿನೇಷನ್ DDL ಅಂದ್ರೇನು, ಡೇಟಾ ಡೆಫಿನೇಷನ್ ಲ್ಯಾಂಗ್ವೇಜ್ ಅಂತ. ಒಂದು ಡೇಟಾಬೇಸಲ್ಲಿ ಒಂದು ಟೇಬಲ್ನ ಕ್ರಿಯೇಟ್ ಮಾಡಬೇಕು ಅಂದಾಗ, ಡಿಲೀಟ್ ಮಾಡಬೇಕು ಅಂದಾಗ ಬಳಕೆ ಮಾಡುವಂಥ ಲ್ಯಾಂಗ್ವೇಜ್ ಯಾವುದು? ಡೇಟಾ ಡೆಫಿನೇಷನ್ ಲ್ಯಾಂಗ್ವೇಜ್ ಅಂತ. ನೋಡಿ ಕ್ರಿಯೇಟ್ ಕರೆಕ್ಟಾಗಿದೆ ಇದು. ಕ್ರಿಯೇಟ್ ಮಾಡಬೇಕು ಅಂದಾಗ ಒಂದು ಡೇಟಾವನ್ನು ಒಂದು ಟೇಬಲ್ನ ಡೇಟಾಬೇಸಲ್ಲಿ ಕ್ರಿಯೇಟ್ ಮಾಡಬೇಕು ಅಂದಾಗ, ಡಿಲೀಟ್ ಮಾಡಬೇಕು ಅಂದಾಗ, ಡ್ರಾಪ್ ಮಾಡಬೇಕು ಅಂದಾಗ ಬಳಕೆ ಮಾಡೋದು ಯಾವುದು? DDL ಅಂತ. ಆಮೇಲೆ ಡೇಟಾ ಏನೋ ಕ್ರಿಯೇಟ್ ಮಾಡಿಬಿಡ್ತಾರೆ, ಟೇಬಲ್ನ ಇನ್ಸರ್ಟ್ ಮಾಡಬೇಕಲ್ಲ ಡೇಟಾವನ್ನು, DML ಡೇಟಾ ಮ್ಯಾನಿಪ್ಯುಲೇಷನ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಅಂದ್ರೇನು? ಡೇಟಾಬೇಸ್ಗೆ ಈ ಡೇಟಾವನ್ನು ಇನ್ಸರ್ಟ್ ಮಾಡಬೇಕು ಅಂದಾಗ, ಡಿಲೀಟ್ ಮಾಡಬೇಕು ಅಂದಾಗ ಯೂಸ್ ಮಾಡೋದು ಯಾವುದು? DML. ಕರೆಕ್ಟಾಗಿದೆ. DCL ಅಂತ ಬರುತ್ತೆ, ಡೇಟಾ ಕಂಟ್ರೋಲ್ ಲ್ಯಾಂಗ್ವೇಜ್ ಅಂತ. ಇದನ್ನು ಡೇಟಾಬೇಸ್ ಅಡ್ಮಿನಿಸ್ಟ್ರೇಟರ್ ಹ್ಯಾಂಡಲ್ ಮಾಡ್ತಾರೆ. ಡೇಟಾಬೇಸ್ ಅಡ್ಮಿನಿಸ್ಟ್ರೇಟರ್ ಅಂತ ಹೇಳಿದ್ನಲ್ಲ ಅವಾಗಲೇ, ಅವರೇ ಹ್ಯಾಂಡಲ್ ಮಾಡ್ತಾರೆ ಇದನ್ನು. ಯಾರಿಗೆ ಪರ್ಮಿಷನ್ ಕೊಡಬೇಕು, ಯಾವ ಡೇಟಾ ಆ್ಯಕ್ಸೆಸ್ ಮಾಡೋದಕ್ಕೆ ಯಾರಿಗೆ ಕೊಡಬೇಕು, ಇದೆಲ್ಲ ಗ್ರ್ಯಾಂಟಿಂಗ್ ದ ಪರ್ಮಿಷನ್ ಅಂತ ಅರ್ಥ. ಸೊ ಯಾರಿಗೆ ಗ್ರ್ಯಾಂಟ್ ಮಾಡಬೇಕು, ಇಲ್ಲ ವಾಪಸ್ ತೊಗೋಬೇಕು. ಯಾರಾದರೂ ಒಂದು ವೆಬ್ಸೈಟ್ನ ಮಿಸ್ಯೂಸ್ ಮಾಡ್ತಾ ಇದ್ದಾರೆ ಅಂದರೆ ವಾಪಸ್ ತೊಗೋಬೇಕಲ್ಲ, ರಿವೋಕ್ ವಾಪಸ್ ತೊಗೋಬೇಕಾಗುತ್ತೆ. ಇದೆಲ್ಲ ಯಾರು ಮಾಡ್ತಾರೆ? ಡೇಟಾಬೇಸ್ ಅಡ್ಮಿನಿಸ್ಟ್ರೇಟ್ರು. ಗ್ರ್ಯಾಂಟಿಂಗ್ ದ ಪರ್ಮಿಷನ್ ಟು ದ ಯೂಸರ್, ರಿವೋಕಿಂಗ್ ಅಂದರೆ ಟೇಕಿಂಗ್ ದ ಪರ್ಮಿಷನ್ ಬ್ಯಾಕ್ ಫ್ರಮ್ ದ ಯೂಸರ್ ಅಂತ ಅರ್ಥ. ಯೂಸರಿಂದ ವಾಪಸ್ ತೊಗೋಬೇಕು ಅಂದಾಗ ಪರ್ಮಿಷನ್ನ ನಾವು ಏನಂತ ಕರಿತೀವಿ? ಅದನ್ನು ಡೇಟಾಬೇಸ್ ಕಂಟ್ರೋಲ್ ಲ್ಯಾಂಗ್ವೇಜ್ ಅಂತ, ಡೇಟಾ ಕಂಟ್ರೋಲ್ ಲ್ಯಾಂಗ್ವೇಜ್ ಅಂತ. ಗ್ರ್ಯಾಂಟ್ ಮಾಡೋದು ಅಂತ ಅರ್ಥ. ಗ್ರ್ಯಾಂಟಿಂಗ್ ದ ಪರ್ಮಿಷನ್ ಟು ದ ಯೂಸರ್. ಸೊ ಯೂಸರ್ಗೆಲ್ಲ ಪರ್ಮಿಷನ್ ಕೊಡೋರು ಯಾರು? ಅಡ್ಮಿನಿಸ್ಟ್ರೇಟ್ರು. ಕರೆಕ್ಟಾಗಿದೆ. ಸೊ ಡೇಟಾಬೇಸ್ ಇರತಕ್ಕಂಥ ಡೇಟಾವನ್ನು ಸೆಲೆಕ್ಟ್ ಮಾಡಬೇಕು ಅಂದಾಗ, 1 ರೋ ಬೇಕಾ, 2 ರೋ ಬೇಕಾ, 3 ರೋ ಬೇಕು ಅಂತ ಸೆಲೆಕ್ಟ್ ಮಾಡಬೇಕು ಅಂದಾಗ ಡೇಟಾ ಕ್ವೈರಿ ಲ್ಯಾಂಗ್ವೇಜ್ ಅಂತ ಕರಿತೀವಿ ಅದನ್ನು ಡೇಟಾ ಕ್ವೈರಿ ಲ್ಯಾಂಗ್ವೇಜ್ ಅಂತ. ಯೂಸ್ ಟು ಸೆಲೆಕ್ಟ್ ದ ಡೇಟಾ ಫ್ರಮ್ ದ ಡೇಟಾಬೇಸ್ ಅಂತ. ಅಂದರೆ ರಿಕ್ವೈರ್ಡ್ ಡೇಟಾ, ಸೆಲೆಕ್ಟ್ ದ ಡೇಟಾ ಅಂದರೆ ಎಲ್ಲವನ್ನೂ ಸೆಲೆಕ್ಟ್ ಮಾಡ್ಬೋದು ಮತ್ತು ರಿಕ್ವೈರ್ಡ್ ಮಾಡ್ಬೋದು, ಅವಶ್ಯಕತೆ ಇರ್ತಕ್ಕಂಥ. ಇವಾಗ ಸೆಲೆಕ್ಟ್ ಯೂಸ್ ಮಾಡ್ತೀನಿ. ಸೆಲೆಕ್ಟ್ ಆಮೇಲೆ ಸೆಲೆಕ್ಟ್ ನೇಮ್ ಫ್ರಮ್ ಗೌತಮ್ ಅಂತ. ಗೌತಮ್ ಅನ್ನೋ ಟೇಬಲ್ನಿಂದ ನೇಮ್ ಅನ್ನೋದು ಡಿಸ್ಪ್ಲೇ ಆಗುತ್ತೆ. ಅದಕ್ಕೆ DQL ಅಂತ, ಡೇಟಾ ಕ್ವೈರಿ ಲ್ಯಾಂಗ್ವೇಜ್ ಅಂತ ಕರಿತೀವಿ ಇದನ್ನು. 1 2 3 4. ಓಕೆನಾ? ಡೇಟಾಬೇಸು ಮೊದಲೆಲ್ಲ ಜಾಸ್ತಿ ಕೇಳ್ತಿರಲಿಲ್ಲ ಕ್ವಶನ್ನು. ತುಂಬ ಒಂದು 10 ವರ್ಷದ ಹಿಂದೆ ನೋಡಿ ಡೇಟಾಬೇಸ್ ಬಗ್ಗೆ ಕೇಳ್ತಿದ್ದ, ತುಂಬ ಕಡಿಮೆ ಕೇಳ್ತಿದ್ದ. ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಕೇಳ್ತಾ ಇದ್ದಾನೆ ಡೇಟಾಬೇಸ್ ಬಗ್ಗೆ. ಅಂದರೆ 1 or 2 ಕ್ವಶನ್ ಇರುತ್ತೆ ಅವತ್ತು. ರೀಸೆಂಟ್ ಪೇಪರಲ್ಲಿ ಹೇಳ್ತಾ ಇರೋದು 24, 23 ಈಚೆಗೆ ಕ್ವಶನ್ ಕೇಳಿದ್ದಾನೆ. ಇದು ಕೂಡ ಡೇಟಾಬೇಸ್ ಸಂಬಂಧಪಟ್ಟಿದ್ದು. ಕಾನ್ಸೆಪ್ಟ್ ಸಿಂಗಲ್ ವ್ಯಾಲ್ಯೂಡ್ ಆಟ್ರಿಬ್ಯೂಟ್ ಹೋಲ್ಡ್ 1 ವ್ಯಾಲ್ಯೂ ಅಂತ. ಆಟ್ರಿಬ್ಯೂಟ್ ಅಂತ ಬರುತ್ತೆ ಒಂದು ಕಾನ್ಸೆಪ್ಟು ನಿಮಗೆಲ್ಲ. ಆಟ್ರಿಬ್ಯೂಟ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಡಿಸ್ಕ್ರಿಪ್ಷನ್ ಆಫ್ ಡೇಟಾಬೇಸ್ ಅಂತ ಕರಿತೀವಿ. ಒಂದು ಎಂಟಿಟಿಯನ್ನು, ಇದು ಎಂಟಿಟಿ ಅಂತ. ಫಾರ್ ಎಕ್ಸಾಂಪಲ್ ನೋಡಿ, ಇವಾಗ ಸ್ಟೂಡೆಂಟ್ ಅಂತ ಇರ್ತಾನೆ. ಸ್ಟೂಡೆಂಟ್ ಅನ್ನೋದನ್ನು ನಾವು ಎಂಟಿಟಿ ಎನ್ನಲಾಗುತ್ತದೆ. ಎನಿ ರಿಯಲ್ ವರ್ಡ್ ಕಾನ್ಸೆಪ್ಟ್ ಇಸ್ ಕಾಲ್ಡ್ ಎಂಟಿಟಿ. ಅದು ವಸ್ತು ಆಗಿರ್ಬೋದು, ವ್ಯಕ್ತಿ ಆಗಿರ್ಬೋದು, ಅದನ್ನು ಎಂಟಿಟಿ ಅಂತ ಕರಿತೀವಿ. ನಾನು ಎಂಟಿಟಿ, ಈ ಪೆನ್ನು ಎಂಟಿಟಿ, ಈ ಬೋರ್ಡು ಎಂಟಿಟಿ. ಇದೆಲ್ಲ ಅಂದರೆ ರಿಯಲ್ ವರ್ಡ್ ಆಬ್ಜೆಕ್ಟ್ ಅದು. ಅದನ್ನು ನಾವು ಎಂಟಿಟಿ. ಸ್ಟೂಡೆಂಟ್ ಅನ್ನೋದು ಎಂಟಿಟಿ. ಸ್ಟೂಡೆಂಟ್ಗೆ ಒಂದು ನೇಮ್ ಇರುತ್ತೆ ಅಂದ್ಕೊಳ್ಳಿ. ನೇಮ್ ಇರುತ್ತೆ, ಅಡ್ರೆಸ್ ಇರುತ್ತೆ, ಜೆಂಡರ್ ಅಂತ, ಮೇಲು ಫಿಮೇಲ್ ಅಂತ. ಇದನ್ನೆಲ್ಲ ನಾವು ಆಟ್ರಿಬ್ಯೂಟ್ ಎನ್ನಲಾಗುತ್ತದೆ. ಈ ಎಂಟಿಟಿಯನ್ನು ವಿವರಣೆಯನ್ನು ಮಾಡ್ತೀವಲ್ಲ, ದಟ್ ಈಸ್ ಕಾಲ್ಡ್ ಆಸ್ ಡಿಸ್ಕ್ರೈಬ್ ಮಾಡ್ತೀವಲ್ಲ, ದಟ್ ಈಸ್ ಕಾಲ್ಡ್ ಆಸ್ ಎಂಟಿಟಿ, ಆಟ್ರಿಬ್ಯೂಟ್ ಅಂತ. ಅದನ್ನು ಆಟ್ರಿಬ್ಯೂಟ್ ಅಂತ ಕರಿತೀವಿ. ಆಟ್ರಿಬ್ಯೂಟಲ್ಲಿ ಎಷ್ಟೊಂದು ಬರುತ್ತೆ ನಿಮಗೆಲ್ಲ. ಸಿಂಗಲ್ ವ್ಯಾಲಿಡ್ ಅಂತ ಬರುತ್ತೆ, ಮಲ್ಟಿ ವ್ಯಾಲಿಡ್ ಅಂತ ಬರುತ್ತೆ, ಮತ್ತು ಡಿರೈವ್ಡ್ ಆಟ್ರಿಬ್ಯೂಟ್ ಅಂತ ಬರುತ್ತೆ, ನಲ್ ಆಟ್ರಿಬ್ಯೂಟ್ ಅಂತ ಬರುತ್ತೆ. ಇಷ್ಟೊಂದು ಟೈಪ್ ಬರುತ್ತೆ. ಈ ಕ್ವಶನ್ಗಳು ಸಿಂಗಲ್ ಆಟ್ರಿಬ್ಯೂಟ್ ಅಂತ ಕೇಳಿದ್ದಾನೆ. ಯಾವ ಆಟ್ರಿಬ್ಯೂಟ್ಗಳು ಸಿಂಗಲ್ ವ್ಯಾಲಿಡ್ ಆಟ್ರಿಬ್ಯೂಟ್, ಸಿಂಪಲ್ ಆಟ್ರಿಬ್ಯೂಟ್ ವೆಂಟ್ ಟು ಸಪೋರ್ಟ್ ಸಿಂಗಲ್ ವ್ಯಾಲ್ಯೂ ಒನ್ ಎಂಟಿಟಿ. ಓಕೆನಾ? ಓಕೆ. ಸಿಂಗಲ್ ಆಟ್ರಿಬ್ಯೂಟ್ ದಟ್ ಹೋಲ್ಡ್ 1 ವ್ಯಾಲ್ಯೂ. ಯಾವ ಆಟ್ರಿಬ್ಯೂಟ್ಗಳಲ್ಲಿ ಒಂದೇ ಒಂದು
ವ್ಯಾಲ್ಯೂ ಒಂದೇ ಒಂದು ಬೆಲೆ ಹೊಂದಿರುತ್ತವೋ ಅದನ್ನು ಸಿಂಗಲ್ ವ್ಯಾಲ್ಯೂಡ್ ಆಟ್ರಿಬ್ಯೂಟ್ ಅಂತ ಕರಿತೀವಿ. ಸೊ ನಿಮಗೆಲ್ಲ ಕರೆಕ್ಟ್ ಆಗಿದೆ. ಸಿಂಗಲ್ ಆಟ್ರಿಬ್ಯೂಟಲ್ಲಿ ಯಾವ ಆಟ್ರಿಬ್ಯೂಟ್ಗಳು ಒಂದೇ ಒಂದು ವ್ಯಾಲ್ಯೂನ ಹೋಲ್ಡ್ ಮಾಡ್ಕೊಂಡಿರ್ತಾವಲ್ಲ ಅದನ್ನು ಸಿಂಗಲ್ ವ್ಯಾಲ್ಯೂಡ್ ಆಟ್ರಿಬ್ಯೂಟ್ ಎನ್ನಲಾಗುತ್ತದೆ. ಎಷ್ಟೊಂದು ಟೈಪ್ ಬರುತ್ತೆ, ಸಿಂಗಲ್ ವ್ಯಾಲ್ಯೂಡು, ಮಲ್ಟಿ ವ್ಯಾಲ್ಯೂಡು, ಆಮೇಲೆ ನಲ್ವೆ ಆಟ್ರಿಬ್ಯೂಟು, ಇದೆಲ್ಲ ಬರುತ್ತೆ ನಮಗೆ, ಕಾಂಪೋಸಿಟ್ ಅಂತೆಲ್ಲ. ಇನ್ನೊಂದು ಮಾಡಿ ಸಿಂಪಲ್ ಆಟ್ರಿಬ್ಯೂಟ್ ಅಂತ ಕೇಳಿದ್ದೀನಿ ಇಲ್ಲಿ. ಸಿಂಪಲ್ ಆಟ್ರಿಬ್ಯೂಟ್ ದಟ್ ಹೋಲ್ಡ್ ಡಿವೈಡ್ ಇಂಟು ಸಬ್ಪಾರ್ಟ್ ಅಂತ. ಇಲ್ಲ, ರಾಂಗ್ ಇದು ರಾಂಗು. ಯಾವ ಆಟ್ರಿಬ್ಯೂಟ್ಗಳು ಡಿವೈಡ್ ಮಾಡೋಕ್ಕಾಗುವುದಿಲ್ಲವೋ ಅದನ್ನು ಸಿಂಪಲ್ ಆಟ್ರಿಬ್ಯೂಟ್ ಎನ್ನಲಾಗುತ್ತದೆ. ಇದು ಡಿವೈಡೆಡ್ ಅಂತ ಕೇಳ್ಬಿಟ್ಟಿದ್ದಾನೆ, ರಾಂಗ್ ಇದು ಡಿವೈಡ್ ಮಾಡೋಕ್ಕಾಗಲ್ಲ. ಸಿಂಪಲ್ ಆಟ್ರಿಬ್ಯೂಟ್ಗಳನ್ನ ಫರ್ದರ್ ನಾವು ಡಿವೈಡ್ ಮಾಡೋಕ್ಕಾಗಲ್ಲ. ಓಕೆನಾ? ಸೊ ಯಾವುದನ್ನು ಫರ್ದರ್ ಡಿವೈಡ್ ಮಾಡೋಕ್ಕಾಗುತ್ತದೋ ಅದನ್ನು ಕಾಂಪೋಸಿಟ್ ಅಂತ ಕರಿತೀವಿ ನೋಡಿ. ಕಾಂಪೋಸಿಟ್ ಆಟ್ರಿಬ್ಯೂಟ್ ಕೆನಾಟ್ ಡಿವೈಡೆಡ್, ಆ್ಯಕ್ಚುಲಿ ಡಿವೈಡ್ ಮಾಡ್ಬೋದು ಇದನ್ನು. ಇದು ರಾಂಗ್ ಸ್ಟೇಟ್ಮೆಂಟು ನೋಡಿ. ಸಿಂಪಲ್ ಅಂತ ಅಂದರೆ ಯಾವ ಆಟ್ರಿಬ್ಯೂಟ್ಗಳನ್ನು ಫರ್ದರ್ ಡಿವೈಡ್ ಮಾಡೋಕ್ಕಾಗುತ್ತದೋ ಅದನ್ನು ಸಿಂಪಲ್ ಆಟ್ರಿಬ್ಯೂಟ್ ಎನ್ನಲಾಗುತ್ತದೆ. ಆದರೆ ಸ್ಟೇಟ್ಮೆಂಟ್ ಕೊಟ್ಟಿರೋದೇನು ಡಿವೈಡೆಡ್ನ ಕೊಟ್ಬಿಟ್ಟಿದ್ದಾನೆ. ಇಟ್ ಕೆನಾಟ್ ಬಿ ಸಿಂಪಲ್ ಆಟ್ರಿಬ್ಯೂಟ್ ಅಂದರೆ ಯಾವ ಆಟ್ರಿಬ್ಯೂಟ್ ಡಿವೈಡ್ ಮಾಡೋಕ್ಕಾಗುವುದಿಲ್ಲವೋ ಸಿಂಪಲ್ ಆಟ್ರಿಬ್ಯೂಟ್ ಅಂತ ಕರಿತೀವಿ. ಸಿಂಪಲ್ ಆಟ್ರಿಬ್ಯೂಟ್ ಅಂದ್ರೇನು, ಯಾವುದನ್ನು ಡಿವೈಡ್ ಮಾಡೋಕ್ಕಾಗೋದಿಲ್ಲವೋ. ಅವ್ನು ಕ್ವಶನ್ ಏನು ಮಾಡಿದ್ದಾನೆ, ಸ್ಟೇಟ್ಮೆಂಟ್ 2ನಲ್ಲಿ ಡಿವೈಡ್ ಮಾಡೋಕ್ಕಾಗುತ್ತದೆ ಅಂತ ಬಿಟ್ಟಿದ್ದಾನೆ, ರಾಂಗ್ ಇದು. ಕಾಂಪೋಸಿಟ್ ಅಂದರೆ ಯಾವ ಆಟ್ರಿಬ್ಯೂಟ್ಗಳನ್ನ ಡಿವೈಡ್ ಮಾಡೋಕ್ಕೆ ಆಗುತ್ತದೆಯೋ ಅದನ್ನು ನಾವು ಕಾಂಪೋಸಿಟ್ ಎನ್ನಲಾಗುತ್ತದೆ. ಇವನು ಕೆನಾಟ್ ಅಂತ ಕೊಟ್ಬಿಟ್ಟಿದ್ದಾನೆ, ಆನ್ಸರು ರಾಂಗ್ ಇದೆ. ಆನ್ಸರ್ ಯಾವುದು ಹಂಗಾದರೆ ಓನ್ಲಿ ಎ ಈಸ್ ಕರೆಕ್ಟ್. ಯಾವ ಆಟ್ರಿಬ್ಯೂಟ್ಗಳು ಒಂದೇ ಒಂದು ಬೆಲೆಯನ್ನು ಹೊಂದಿರುತ್ತವೋ ಅಂಥದ್ದನ್ನು ಸಿಂಗಲ್ ವ್ಯಾಲಿಡ್ ಅಂತ ಕರಿತೀವಿ. ಸಿಂಗಲ್ ವ್ಯಾಲಿಡ್ ಅಂತ. ಸಿಂಪಲ್ ಅಂದರೆ ಡಿವೈಡ್ ಮಾಡೋಕ್ಕಾಗೋದಿಲ್ಲ, ಬಟ್ ಮಾಡೋಕ್ಕಾಗುತ್ತೆ ಅಂತ ಕೊಟ್ಟಿದ್ದಾನೆ, ರಾಂಗ್ ಸ್ಟೇಟ್ಮೆಂಟು. ಕಾಂಪೋಸಿಟ್ ಅಂದರೆ ಮಾಡೋಕ್ಕಾಗುತ್ತದೆ, ಅಂದರೆ ಡಿವೈಡ್ ಮಾಡೋಕ್ಕಾಗುತ್ತದೆ, ಅವ್ನು ಮಾಡೋಕ್ಕಾಗೋದಿಲ್ಲ ಅಂತ ಕೊಟ್ಟಿದ್ದಾನೆ, ರಾಂಗ್ ಸ್ಟೇಟ್ಮೆಂಟು. ಹಂಗಾದ್ರೆ ಯಾವುದು ಎ ಇಸ್ ದ ಆನ್ಸರ್. ವೆನ್ ಯು ವಾಂಟ್ ಟು ಮೂವ್ ದ ಐಕನ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್ ಅಂತ ಅಂದರೆ ನಿಮಗೆಲ್ಲ ಒಂದು ಇವಾಗ ಎ ಅನ್ನೋ ಫೈಲ್ ಇರುತ್ತೆ ಅಂದ್ಕೊಳ್ಳಿ, ಐಕನ್ ಇದೆಲ್ಲ ABC ಇದೆಲ್ಲ ಇದು ಫೇಸ್ಬುಕ್ಕು ಇದೆಲ್ಲ ನಾವು ಏನಂತ ಕರಿತೀವಿ, ಐಕನ್ ಅಂತ ಕರೆಯೋದು ಇದನ್ನು. ಈ ಐಕನನ್ನು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಹಾಕಬೇಕಲ್ಲ, ಅದನ್ನು ಡ್ರ್ಯಾಗಿಂಗ್ ಎನ್ನಲಾಗುತ್ತದೆ. ಕರೆಕ್ಟಾ? ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಅಂತೀವಲ್ಲ, ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಅಂತ ಕರಿತೀವಿ. ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಅಂತ ಕರೆಯೋದು, ಗೊತ್ತಲ್ವಾ? ಡ್ರ್ಯಾಗ್ ಅಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನಾವು ಹಾಕ್ತೀವಿ, ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಅಂತ. ಒಂದು ಕಡೆಯಿಂದ ಅಪ್ಲಿಕೇಶನ್ನ ಇನ್ನೊಂದು ಕಡೆಗೆ ಡ್ರಾಪ್ ಮಾಡ್ತಾ ಇದ್ದೀನಿ, ಅದಕ್ಕೆ ಇದನ್ನು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಎನ್ನಲಾಗುತ್ತದೆ. ಓಕೆನಾ? ಇದನ್ನು ನೋಡಿ, ನೆಕ್ಸ್ಟ್ ಒನ್ನು ಶ್ರೀಕೃಷ್ಣ ಕಾಂಬಿನೇಷನ್ ಕೆಳಗೆ ಹೇಳ್ತಾನೆ. ಕಾಂಬಿನೇಷನ್ ಕೇಳ್ತಾನೆ. ಎಲ್ಲ ಕೀಗಳನ್ನ ನೋಡ್ಕೊಳ್ಳಿ, ಇದೆಲ್ಲ ಒಂದೇ ಕೀಗಳು ಎರಡೆರಡು ಪರ್ಪಸ್ಗೋಸ್ಕರ ಯೂಸ್ ಮಾಡ್ತಾರೆ. ಕೀಗಳು ನೋಡ್ಕೊಳ್ಳಿ ನೋಡಿ. ಇವಾಗ ಫಾರ್ ಎಕ್ಸಾಂಪಲ್ ಖಾ ಬರಬೇಕು ಅಂದ್ಕೊಳ್ಳಿ, ಸ್ಮಾಲ್ ಕೀ ಯೂಸ್ ಮಾಡ್ತೀನಿ. ಕೀಬೋರ್ಡ್ ಕರೆಕ್ಟಾಗಿ ಓದ್ಕೊಳ್ಳಿ. ದೊಡ್ಡ ಖಾ ಬರಬೇಕು ಅಂದ್ಕೊಳ್ಳಿ, ಇವಾಗ ನಾನು ಖಾ ಯೂಸ್ ಮಾಡ್ತೀನಿ. ಟಿ ಯೂಸ್ ಮಾಡ್ತೀನಿ ನೋಡಿ. ಇವಾಗ ಟಿ ಒಂದೇ ಕೀನ ಎರಡೆರಡು ಪರ್ಪಸ್ಗೋಸ್ಕರ ಬಳಕೆ ಮಾಡ್ತೀವಿ, ಅದಕ್ಕೆ ಕೀಬೋರ್ಡ್ ಕರೆಕ್ಟಾಗಿ ನೋಡ್ಕೊಳ್ಳಿ. ಥಾ ಯೂಸ್ ಮಾಡ್ತೀನಿ. ಇವಾಗ ಟಿ ಒಂದಾಗೆ ಥಾ ಯೂಸ್ ಮಾಡ್ತೀನಿ, ಥಾ. ಈ ಥರ ಫಸ್ಟ್ ಒನ್ ಶ್ರೀಕೃಷ್ಣ ಅನ್ನೋದಕ್ಕೆ ಫಸ್ಟ್ ಒನ್ ಆನ್ಸರು ಶ್ರೀಕೃಷ್ಣ ಅನ್ನೋದಕ್ಕೆ. ಕೀಬೋರ್ಡ್ಗಳನ್ನ 100ಕ್ಕೆ ನನಗೊತ್ತೆ 30 ಮಾರ್ಕ್ಸಲ್ಲಿ 99% ಒಂದು ಕ್ವಶನ್ ಇರುತ್ತೆ ನನಗೆ ಗೊತ್ತಿರೋಂಗೆ. ಒಂದೇ 1% ಮಾತ್ರ ಕೊಡೋಲ್ಲ, 99% ಕೇಳ್ತಾನೆ. ಕ್ವಶನ್ ಫ್ರೇಮ್ ಆಗೇ ಆಗುತ್ತೆ, ಯಾವತ್ತೂ ಕ್ವಶನ್ ಫ್ರೇಮ್ ಆಗೇ ಆಗುತ್ತೆ. ಪ್ಲ್ಯಾನ್ ನೋಡಿ, ಇದೆಲ್ಲ ತುಂಬ ಕ್ಲಾಸ್ ಬೇಕು ಇದಕ್ಕೆ. 1 ಅವರ್ 1 ಗಂಟೆ ತೊಗೊಳತ್ತಿದ್ದು, 1 ಅವರ್ ಬೇಕು ಕೀಬೋರ್ಡೆಲ್ಲ ಎಕ್ಸ್ಪ್ಲೇನ್ ಮಾಡಿ ಎಕ್ಸಾಂಪಲ್ ಎಲ್ಲ ಕೊಡಬೇಕು ಅಂದಾಗ. ಇದೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಹೋದಿ. ಇನ್ಯಾವ್ದು ಕೊಟ್ಟಿದ್ದಾನೆ ಇಲ್ಲಿ, ಕಂಪ್ಯೂಟರ್ ಅನ್ನೋ ಒಂದು ವರ್ಡಿಗೆ ಕೀ ಕಾಂಬಿನೇಷನ್ ಯಾವುದು ಅಂತ, ದಟ್ ಈಸ್ ಕಂಪ್ಯೂಟರ್. ಇದಕ್ಕೆ ಎಲ್ಲಿ ನೋಡಿ, ಇವಾಗೆಲ್ಲ ಅವಾಗಲೇ ಹೇಳ್ದಲ್ಲ, ಕೆ ಅಂದ್ರೇನು ನಿಮಗೆ ಕಾ ಬರುತ್ತೆ, ದೊಡ್ಡ ಕೆ ಅಂತಂದ್ರೇನು ಸೆಕೆಂಡ್ ಖಾ ಬರುತ್ತೆ. ಎಮ್ ಬರಬೇಕು ಅಂದಾಗ ಓ ಬರುತ್ತೆ. ಓಕೆ, ದೊಡ್ಡ ಎಮ್ ಬರಬೇಕು ಅಂದಾಗ ನಿಮಗೆ ಈ ಥರ ಬರುತ್ತೆ, ಹಾ ಬರ್ತೀವಲ್ಲ ಈ ಥರ. ಅದೇ ನಿಮಗೆ ಒತ್ತಕ್ಷರಗಳು ಬರಬೇಕು ಅಂದಾಗ ಯಾವತ್ತು, ಈಗ ಒತ್ತಕ್ಷರಗಳು ಬರಬೇಕು ಅಂದಾಗ ಎಫ್ ಬೇಕಾಗುತ್ತೆ. ಸೊ ಹಾಗಾಗಿ ಪ್ಲ್ಯಾನ್ ಮಾಡಿಕೊಂಡು ಓದ್ಕೊಳ್ಳಿ. ಇದನ್ನು ಪ್ಲ್ಯಾನ್ ಮಾಡ್ಕೊಂಡು 99% 30 ಮಾರ್ಕ್ಸ್ಗೆ 99% ಕ್ವಶನ್ ಇದ್ದೇ ಇರುತ್ತೆ. ಇದರಲ್ಲಿ 1% ಮಾತ್ರ ತೆಗಿಯಲ್ಲ ಕ್ವಶನ್ನು, ಇನ್ನು 99% ಕ್ವಶನ್ ತೆಗಿತಾರೆ.
ಓಕೆನಾ. ಇದು ಇವತ್ತಿನ ಡಿಸ್ಕಷನ್ ಆಗಿತ್ತು. 4ನೇ ಪೇಪರು ನಿಮಗೆಲ್ಲ DBMS ಬಗ್ಗೆ ಕೊಟ್ಟಿದ್ದೆ ಕ್ವಶನ್ಸು, ನೆಟ್ವರ್ಕ್ ಸೆಕ್ಯೂರಿಟಿ ಬಗ್ಗೆ, ವಿಂಡೋಸ್ ಬಗ್ಗೆ, ಓಕೆನಾ. ಇದೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಓದ್ಕೊಳ್ಳಿ. ಪ್ಲ್ಯಾನ್ ಮಾಡ್ಕೊಂಡು ಹೋದಾಗ ಒಂದು ಸಬ್ಜೆಕ್ಟ್ ವೈಸ್ ಇವಾಗ ಟಾಪಿಕ್ ವೈಸ್ ಹೋಗ್ತಾ ಇದ್ದೀರಲ್ಲ, ಇವಾಗ ನೆಕ್ಸ್ಟು ಫುಲ್ ಲೆಂತ್ ಕೊಡೋಣ. ಫುಲ್ ಲೆಂತರಲ್ಲಿ ಬೇರೆ ಕ್ವಶನ್ಸ್ಗಳು ಫ್ರೇಮ್ ಮಾಡ್ತೀವಿ ನಾವು ನಮ್ಮ ಸಂಸ್ಥೆಯ ವತಿಯಿಂದ, ಧ್ವನಿ ಸಂಸ್ಥೆಯ ವತಿಯಿಂದ, ಅಕಾಡೆಮಿ ವತಿಯಿಂದ ಫುಲ್ ಲೆಂತ್ ಕೊಟ್ಟಾಗ ಬೇರೆ ಕ್ವಶನ್ ತೆಗಿತೀವಿ. ಎಲ್ಲದಕ್ಕೂ ರೆಡಿ ಇರಬೇಕು. ಫಸ್ಟು ಚಾಪ್ಟರ್ ವೈಸ್ ಪ್ರಿಪೇರ್ ಆಗಿ ಆಮೇಲೆ ಫುಲ್ ಲೆಂತ್ಗೆ ಹೋಗಿ. ನೇರವಾಗಿ ಟೆಸ್ಟ್ ಸೀರೀಸ್ ಅಟೆಂಡ್ ಮಾಡೋಕ್ಕಲ್ಲ, ಪ್ರಿಪೇರ್ ಆಗಬೇಕು ಫಸ್ಟು, ಓಕೆನಾ. ಈ ಥರ ಹೇಳ್ತಾ 4ನೇ ಟೆಸ್ಟ್ ಸೀರೀಸ್ ಇದೆಯಲ್ಲ, ಇದನ್ನ ಕಂಪ್ಲೀಟ್ ಮಾಡ್ತಾಯಿದ್ದೀವಿ. ನೆಕ್ಸ್ಟ್ ನಾನು 5th ನಾನು ಮುಂದಿನ ವಾರ ನಾನು ಡಿಸ್ಕಸ್ ಮಾಡ್ತೀನಿ. ನೆಕ್ಸ್ಟ್ ಯಾವಾಗ ಕಂಡಕ್ಟ್ ಮಾಡ್ತಾರೋ ಆವಾಗ ಡಿಸ್ಕಸ್ ಮಾಡ್ತೀನಿ, ಓಕೆನಾ ಅಂತ ಹೇಳ್ತಾ ಇವತ್ತಿನ ಸೆಷನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಮುಗಿತಲ್ಲ ಸರ್.